ಎಲ್ಲರಿಗೂ ನಮಸ್ಕಾರ ರೀ. ಹಿಂದಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡಿದಪ್ಪ ಅಂತಂತಂದ್ರೆ BMTC KA ನಡೆಸಿದಂಥ BMTC ಕ್ವಶನ್ ಪೇಪರ್ನ ಸಾಲ್ವ್ ಮಾಡತ್ತದ್ದು. ಇವತ್ತಿನ ಕ್ಲಾಸ್ನಾಗ ಏನು ಮಾಡೋಣಪ್ಪ ಅಂತಂದ್ರೆ ಅದರ ಮುಂದುವರೆದ ಭಾಗ BMTC ಕ್ವಶನ್ ಪೇಪರ್ನ ಏನು ಮಾಡೋಣಪ್ಪ ಅಂತಂದ್ರೆ ಕಂಪ್ಲೀಟಾಗಿ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ KA ನಡೆಸಿದಂಥ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಒಳಗೆ ಕ್ವಶನ್ ಪೇಪರ್ ಒಳಗೆ ಇನ್ನೆರಡು ಕ್ವಶನ್ ಉಳಿದಿದ್ರಿ ಸೈನ್ಸ್ ಮೇಗಿನು. ಅವನೇನು ಮಾಡೋಣಪ್ಪ ಅಂದ್ರೆ ಮೊದಲು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡ್ರಿ, ಏನು ಕ್ವಶನ್ ಐತಪ್ಪ ಅಂತಂದ್ರೆ ಮಾನವನ ಹೃದಯದ ಅಂಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಕೆಳಗೆ ನೀಡಲಾಗಿದೆ. ಬಲ ಹೃತ್ಕರ್ಣ ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ ಮಾಡುತ್ತದೆ. ಎಡ ಹೃತ್ಕರ್ಣ ದೇಹದ ಭಾಗಗಳಿಂದ ಶುದ್ಧ ರಕ್ತವನ್ನು ಸ್ವೀಕಾರ ಮಾಡುತ್ತದೆ. ಬಲ ಹೃತ್ಕುಕ್ಷಿ ಎಡ ಹೃತ್ಕರ್ಣದಿಂದ ಅಶುದ್ಧ ರಕ್ತವನ್ನು ಸ್ವೀಕಾರ ಮಾಡುತ್ತದೆ. ಎಡ ಹೃತ್ಕುಕ್ಷಿ ಬಲ ಹೃತ್ಕರ್ಣದಿಂದ ಶುದ್ಧ ರಕ್ತ ಸ್ವೀಕಾರ ಮಾಡುತ್ತದೆ. ನೋಡ್ರಿ, ಈ ಕ್ವಶನ್ ಮೇಲೆ ನಿಮಗೆ ಗೊತ್ತಾಗಬೇಕು KAದವ್ರು ಹೆಂಗಪ್ಪ ಅಂತಂದ್ರೆ ಸ್ಟೇಟ್ಮೆಂಟ್ ವೈಸ್, ಸೈನ್ಸ್ ಮೇಲೂ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೋ. ಇದು ಏನಪ್ಪಾ ಅಂತಂದ್ರೆ PUC ಮ್ಯಾಗಿಂದಂತ ಕ್ವಶನ್ ಪೇಪರ್. ಇದು ವಿಲೇಜ್ ಅಕೌಂಟೆಂಟ್ ಆಫೀಸರ್ PUC ಮ್ಯಾಗಿಂದ ಕ್ವಶನ್. ನೋಡ್ರಿ, ಈ ಹೃದಯದ ನಿಮ್ಗೆ ಕ್ವಶನ್ ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಹೃದಯದ ಚಾಪ್ಟರ್ ಬಗ್ಗೆ ಏನ್ ಆಗಿರ್ಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗಿರ್ಬೇಕು. ನೋಡ್ರಿ, ಮೊದಲು ಏನ್ ಮಾಡೋಣಪ್ಪ ಅಂತಂದ್ರೆ ಆ ಚಾಪ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ನೋಡೋಣ. ಆಮೇಲೆ ಏನ್ ಮಾಡೋಣಪ್ಪ ಅಂದ್ರೆ ಈ ಕ್ವಶನ್ ಬರೋಣ. ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ನೋಡ್ರಿ, ಹೃದಯ ಅಂದ್ರೆ ಏನ್ ಮಾಡ್ತತಿ? ಮೊದಲ ಸಿಂಪಲ್, ಹೃದಯ ಅಂದ್ರೆ ಏನ ಮೊದಲು ತಿಳ್ಕೊಬೇಕ್ರಿ. ಹೃದಯ ಏನ್ ಮಾಡ್ತದಪ್ಪ ಅಂತಂದ್ರ ಒಂದು ಅಂಗರಿದ ದೇಹದ ಒಂದು ಮಾನವನ ದೇಹದ ಒಂದು ಅಂಗ. ಇದೇನ್ ಮಾಡ್ತದಪ್ಪ ಅಂದ್ರ ಮಾನವನ ದೇಹದ ಭಾಗಗಳಿಂದ ಅಶುದ್ಧ ರಕ್ತವನ್ನ ಸ್ವೀಕಾರ ಮಾಡ್ತದೆ. ಮಾನವನ ದೇಹದಿಂದ ಅಶುದ್ಧ ರಕ್ತವನ್ನ ಸ್ವೀಕಾರ ಮಾಡಿ ಆ ಅಶುದ್ಧ ರಕ್ತವನ್ನ ಶ್ವಾಸಕೋಶ ಕಳಿಸ್ತತಿ. ಆ ಶ್ವಾಸಕೋಶದಿಂದ ಅನಿಲಗಳ ವಿನಿಮಯವಾಗುತ್ತದೆ. ಏನಾಗತ್ರಿ? ಅನಿಲಗಳ ವಿನಿಮಯವಾಗುತ್ತದೆ. ಹೆಂಗಪ್ಪ ಅಂತಂದ್ರೆ ಈಗ ನೋಡ್ರಿ, ನೀವು ನಾರ್ಮಲ್ ಆಗಿ ಉಸಿರಾಡ್ತಿರ್ತೀರ ಅಂತ ಹೇಳಿ ತಿಳ್ಕೊರಿ. ಅವಾಗ ಏನ್ ಮಾಡ್ತೀರಪ್ಪ ಅಂದ್ರೆ ಆಮ್ಲಜನಕವನ್ನ ಒಳಗೆ ತಗೋತಾರೆ ಉಸಿರೊಳಗೆ. ಆ ಆಮ್ಲಜನಕ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಶ್ವಾಸಕೋಶಕ್ಕೆ ಹೋಗುತ್ತೆ. ಈ ಹೃದಯ ಏನ್ ಮಾಡ್ತತಿ? ರಕ್ತವನ್ನ ಶ್ವಾಸಕೋಶಕ್ಕೆ ಕಳಿಸ್ತತಿ. ಯಾವ್ದನ್ನ? ಅಶುದ್ಧ ರಕ್ತವನ್ನ. ಅಶುದ್ಧ ರಕ್ತ ಅಂದ್ರೆ ಏನಪ್ಪಾ ಅಂದ್ರ ಯಾವ ರಕ್ತ ಆಮ್ಲಜನಕವನ್ನ ಹೊಂದಿರುತ್ತದೆಯೋ ಅದನ್ನು ಶುದ್ಧ ರಕ್ತ ಎಂದು ಕರೆಯುತ್ತಾರೆ. ಯಾವ ರಕ್ತ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊಂದಿರುತ್ತದೆಯೋ ಅದನ್ನ ಅಶುದ್ಧ ರಕ್ತ ಎಂದು ಕರೆಯುತ್ತಾರೆ. ಈ ಹೃದಯ ಏನ್ ಮಾಡ್ತದಪ್ಪ ಅಂದ್ರ ದೇಹದ ಇತರ ಭಾಗಗಳಿಂದ ಅಶುದ್ಧ ರಕ್ತ ಅಂದ್ರೆ ಏನ್ರಿ? ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತವನ್ನ ಶ್ವಾಸಕೋಶಕ್ಕೆ ಕಳಿಸ್ತತಿ. ಅಲ್ಲಿ ಕೋಶಕ್ಕೆ ಯಾವ ಅನಿಲ ಬಂದಿರ್ತತಿ? ಆಮ್ಲಜನಕ ತಗೊಂಡಿರ್ತೇವೆ ನಾವು. ಆ ಆಮ್ಲಜನಕ ಏನಾಗತ್ತಪ್ಪ ಅಂತಂದ್ರ ಅಶುದ್ಧ ರಕ್ತದಲ್ಲಿರುವಂತ ಇಂಗಾಲದ ಡೈಆಕ್ಸೈಡ್ ನ ತಗೊಂಡ ಶ್ವಾಸಕೋಶ ಏನ್ ಮಾಡ್ತತಿ? ಆಮ್ಲಜನಕವನ್ನ ಆ ರಕ್ತಕ್ಕೆ ನೀಡ್ತತಿ. ಆಮೇಲೆ ಇಂಗಾಲದ ಡೈಆಕ್ಸೈಡ್ ನ ಮತ್ತ ಮೂಗಿನ ಮೂಲಕ ಏನ್ ಮಾಡ್ತಾವ್ರಿ? ನಿಶ್ವಾಸದ ಮೂಲಕ ಹೊರಹಾಕ್ತಾವ. ಆ ರಕ್ತ ಏನಾಗಿರ್ತತಿ? ಅಲ್ಲಿ ಆಮ್ಲಜನಕ ಯುಕ್ತ ರಕ್ತ ಬಂದಿರತ್ತಲ್ಲ, ಆ ಆಮ್ಲಜನಕ ಯುಕ್ತ ರಕ್ತ ಮತ್ತೆ ಹೃದಯಕ್ಕೆ ಮರಳಿ ವಾಪಸ್ ಬರ್ತತಿ. ಮರಳಿ ವಾಪಸ್ ಬಂದು ಏನಾಗತ್ತ? ಶುದ್ಧ ರಕ್ತವನ್ನ ದೇಹದ ಇತರ ಭಾಗಗಳಿಗೆ ಸಪ್ಲೈ ಮಾಡ್ತತಿ. ನೋಡ್ರಿ, ಹಂಗ ಸಿಂಪಲ್ ಆಗಿ ಡೈಗ್ರಾಮ್ ಅಂತಂದ್ರೆ ಇದೊಂದ ಹೃದಯ ಅಂತ ಹೇಳಿ ತಿಳ್ಕೊರಿ. ಇಲ್ಲೇ ಶ್ವಾಸಕೋಶ ಐತಿ. ಇಲ್ಲಿ ನೀವು ಮೂಗಿಲೆ ಉಸಿರಾಡ್ ಗಾಳಿಯನ್ನ ತಗೋತೀರಿ. ಅವಾಗ ಏನ್ ಮಾಡ್ತದಪ್ಪ ಅಂತಂದ್ರೆ ಇದ ಹೃದಯ ದೇಹದ ಇತರ ಭಾಗಗಳಿಂದ, ದೇಹದ ಎಲ್ಲಾ ಭಾಗಗಳಿಂದ ಏನ್ ಮಾಡ್ತದಪ್ಪ ಅಂತಂದ್ರ ಅಶುದ್ಧ ರಕ್ತ ಅಂದ್ರೆ ಏನ್ರಿ? ಇಂಗಾಲದ ಡೈಆಕ್ಸೈಡ್ ಹೊಂದಿರುವಂತಹ ರಕ್ತ. ಯಾಕೆ ಇಂಗಾಲದ ಡೈಆಕ್ಸೈಡ್ ಹೊಂದಿರ್ತದಪ್ಪ ಅಂತಂದ್ರ ದೇಹದ ಪ್ರತಿಯೊಂದು ಭಾಗದಲ್ಲಿಯೂ ಏನಿರ್ತಾವಪ್ಪ ಅಂದ್ರ ಜೀವಕೋಶಗಳು ಇರ್ತಾವ. ಆ ಜೀವಕೋಶಗಳು ಏನ್ ಮಾಡ್ತಾವಪ್ಪ ಅಂದ್ರ ಚಯಾಪಚಯ ಕ್ರಿಯೆಯನ್ನ ಮಾಡಿ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಬಿಟ್ಟಿರ್ತಾವ್ರಿ. ಆ ಇಂಗಾಲದ ಡೈಆಕ್ಸೈಡ್ ನ ಎಲ್ಲಾ ಭಾಗಗಳಿಂದ ತೆಗೆದುಕೊಂಡು ಬಂದು ಹೃದಯಕ್ಕೆ ಬರ್ತಾವ. ಈ ಹೃದಯದಿಂದ ಅದೇನಾಗುತ್ತ? ರಕ್ತ ಶ್ವಾಸಕೋಶಕ್ಕೆ ಹೋಗುತ್ತ. ಆಮೇಲೆ ನಾವು ಇಲ್ಲಿಂದ ಆಮ್ಲಜನಕವನ್ನ ತಗೊಂಡಿರ್ತೇವೆ ಅಂತ ಹೇಳಿ ತಿಳ್ಕೊರಿ. ಆ ಆಮ್ಲಜನಕ ಏನಾಗತ್ತಪ್ಪ ಅಂದ್ರ ಈ ಅಶುದ್ಧ ರಕ್ತ ಇರತ್ತಲ್ರಿ, ಇಂಗಾಲದ ಡೈಆಕ್ಸೈಡ್ ಅನ್ನ ಈ ಶ್ವಾಸಕೋಶ ಏನ್ ಮಾಡ್ತತಿ? ಈ ರಕ್ತದಲ್ಲಿರುವಂತ ಇಂಗಾಲದ ಡೈಆಕ್ಸೈಡ್ ನ ತಗೋತತಿ, ಆಮ್ಲಜನಕವನ್ನ ಕೊಡುತ್ತದೆ. ಇದಕ್ಕೆ ಏನಂತಾರಪ್ಪ ಅಂತಂದ್ರ ಅನಿಲಗಳ ವಿನಿಮಯ ಅಂತ ಹೇಳಿ ಕರೀತಾರ. ಎಕ್ಸ್ಚೇಂಜ್ ಆಫ್ ದಿ ಗ್ಯಾಸಸ್ ಅಂತ ಹೇಳಿ ಕರೀತಾರ. ಅವಾಗ ಏನಾಗತ್ರಿ? ಈ ರಕ್ತದಲ್ಲಿರುವಂತ ಇಂಗಾಲದ ಡೈಆಕ್ಸೈಡ್ ಶ್ವಾಸಕೋಶಕ್ಕೆ ಹೋತ. ಈ ಶ್ವಾಸಕೋಶದಲ್ಲಿರುವಂತ ಆಮ್ಲಜನಕ ಏನತ್ರಿ? ರಕ್ತಕ್ಕೆ ಬಂತ.
ಮತ್ತೇನಾತ್ರಿ ರಕ್ತ ಶುದ್ಧ ಆಗಿ ಬಂತೀವಿ, ಯಾಕಂದ್ರೆ ಆಮ್ಲಜನಕವನ್ನ ಹೊಂದಿರ್ತತಿ. ಈ ಶುದ್ಧ ರಕ್ತ ಮತ್ತೇನಾಗತ್ರಿ ಹೃದಯಕ್ಕನ ಬರ್ತತಿ. ಹೃದಯ ಮೇನ್ ಭಾಗ. ಈ ಹೃದಯದಿಂದ ಏನಾಗತ್ತಪ್ಪ ಅಂತಂದ್ರೆ ಮತ್ತೆ ದೇಹದ ಇತರ ಭಾಗಗಳಿಗೆ ಶುದ್ಧ ರಕ್ತ ಹೋಗುತ್ತೆ. ಯಾಕಂದ್ರೆ ಆ ಜೀವಕೋಶಗಳು ಕಾರ್ಯನಿರ್ವಹಿಸ್ಬೇಕಲ್ಲ, ಅದಕ್ಕಾಗಿ ಏನಕ್ಕಪ್ಪ ಅಂತಂದ್ರೆ ಹೃದಯ ಇತರ ಭಾಗಗಳು ಏನಾಗತ್ರಿ ಶುದ್ಧ ರಕ್ತ ಹೋಗುತ್ತೆ. ಶುದ್ಧ ರಕ್ತ ಅಂದ್ರೆ ಏನ್ರಿ ಆಮ್ಲಜನಕ ಯುಕ್ತ ರಕ್ತ. ಆಮೇಲೆ ಇಲ್ಲಿ ಏನ್ ಇಂಗಾಲದ ಡೈಆಕ್ಸೈಡ್ ಬಂದಿರತ್ತ ಶ್ವಾಸಕೋಶಕ್ಕ, ಇದನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ನಾವು ಮತ್ತೆ ಹೊರಗ ನಿಶ್ವಾಸದ ಮೂಲಕ ಏನ್ ಮಾಡ್ತಾವ್ರಿ ವಾತಾವರಣಕ್ಕೆ ಬಿಡ್ತದ. ಇದೇನಪ್ಪಾ ಅಂತಂದ್ರೆ ಸಿಂಪಲ್ ಪ್ರೊಸೆಸ್ ಹಾರ್ಟದ. ಹಂಗ ಯಾವ್ಯಾವ ಭಾಗ ಯಾವ್ಯಾವ ರಕ್ತವನ್ನ ತೆಗೆದುಕೊಂಡು ಹೋಗ್ತಾವು, ಯಾವ್ಯಾವ ಭಾಗ ಅಶುದ್ಧ ರಕ್ತವನ್ನು ತಗೊಂಡು ಹೋಗ್ತಾವು, ಯಾವ ಭಾಗ ಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗ್ಕಪ್ಪ ಅಂತಂದ್ರ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಈ ತರ ನೆನಪಿಟ್ಕೋಬೇಕಾಗಿದ್ದು ಅಪಧಮನಿ. ಏನ್ರಿ ಅಪಧಮನಿ. ಇದಕ್ಕೆ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ಆರ್ಟರಿ. ಇಂಗ್ಲಿಷ್ನಾಗ ಏನಂತಾರಿ ಆರ್ಟರಿ ಅಂತ ಕರೀತಾರೆ. ಎರಡು ನೆನಪಿಟ್ಕೋಬೇಕು. ಕನ್ನಡ ಈ ಕ್ವಶನ್ದಾಗ ಏನ್ ಮಾಡ್ತಾರಪ್ಪ ಅಂದ್ರ ಆರ್ಟರಿ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಆಮೇಲೆ ಏನಪ್ಪಾ ಅಂತಂದ್ರ ಅಭಿಧಮನಿ. ಅಭಿಧಮನಿ ಅಂತಂದ್ರೆ ಏನ್ರಿ ಇಂಗ್ಲಿಷ್ ಒಳಗ ವೇನ್ಸ್. ಈ ಆರ್ಟರಿ ಕೆಲಸ, ಅಪಧಮನಿ ಕೆಲಸ ಏನಪ್ಪಾ ಅಂತಂತಂದ್ರ ಶುದ್ಧ ರಕ್ತವನ್ನ ದೇಹದ ಇತರ ಭಾಗಗಳಿಗೆ ಸಪ್ಲೈ ಮಾಡುವುದು. ಶುದ್ಧ ಅಂತ ಬಂತಂದ್ರೆ ಯಾವ್ದ್ರಿ ಆರ್ಟರಿ ಅಥವಾ ಅಪಧಮನಿ. ಆಮೇಲೆ ದೇಹದ ಇತರ ಭಾಗಗಳಿಂದ ಅಶುದ್ಧ ರಕ್ತವನ್ನ, ಅಶುದ್ಧ ಅಂತಂದ್ರೆ ಏನ್ರಿ ಇಂಗಾಲದ ಡೈಆಕ್ಸೈಡ್ ಹೊಂದಿರುವಂತಹ ರಕ್ತವನ್ನ, ಇಂಗಾಲದ ಡೈಆಕ್ಸೈಡ್ ಹೊಂದಿರುವಂತಹ ರಕ್ತವನ್ನ ಹೃದಯಕ್ಕೆ ತರುವುದು ಯಾವಪ್ಪ ಅಂದ್ರೆ ವೇನ್ಸ್. ಆರ್ಟರಿ ಅಂತಂದ್ರೆ ಏನ್ರಿ ಶುದ್ಧ ರಕ್ತವನ್ನ ಇಡೀ ದೇಹಕ್ಕೆ ಸಪ್ಲೈ ಮಾಡ್ತಾವ. ಪೈಪ್ಲೈನ್ ಇದ್ದಂಗ್ರಿ ಇವು, ಒಂದು ಪೈಪ್ಲೈನ್ ಇದ್ದಂಗೆ. ಈ ಪೈಪ್ಲೈನ್ ಮೂಲಕ ಶುದ್ಧ ರಕ್ತ ಹೋಗತಿ. ಈ ಪೈಪ್ಲೈನ್ ಮೂಲಕ ಏನಾಕತ್ರಿ ಅಶುದ್ಧ ರಕ್ತ ಹೃದಯಕ್ಕೆ ಬರ್ತತಿ. ಈಗ ನೋಡ್ರಿ ನೀವು ಕೈಯಾಗದು ಅಬ್ಸರ್ವ್ ಮಾಡ್ರಿ, ಅಲ್ಲೇ ನರಗಳು ಇರ್ತಾವ, ಅವ ನೀಲಿ ನೀಲಿ ಕಾಂತಿರ್ತಾವ ಗೊತ್ತ್ರಿ. ನೀಲಿ ನೀಲಿ ಯಾವ ಇರ್ತಾವಲ್ಲ ಅವ ಏನಪ್ಪಾ ಅಂತಂದ್ರ ಅಶುದ್ಧ, ಅಂದ್ರ ಅಲ್ಲೇ ಇಂಗಾಲದ ಡೈಆಕ್ಸೈಡ್ ಇರ್ತದಂತ ಹೇಳಿ ಅರ್ಥ. ಇವ್ ನೀವು ಕೈಯಾಗದು ಅಬ್ಸರ್ವ್ ಮಾಡ್ರಿ, ಅಲ್ಲಿ ಇರುತ್ತೆ ನೋಡಿ ನೀಲಿ ಗತಿ ಕಾಂತಿರ್ತಾವ ನೋಡ್ರಿ, ಅವು ಏನಪ್ಪಾ ಅಂತಂದ್ರ ವೇನ್ಸ್ ರಾವ್. ಅವು ಏನಪ್ಪಾ ಅಂತಂತಂದ್ರ ವೇನ್ಸ್. ಇದು ನಿಮ್ಗೆ ಗೊತ್ತಾತ್ರಿ. ಆರ್ಟ್ರಿ ಅಪಧಮನಿ ಅಂದ್ರೆ ಏನ, ಅಭಿಧಮನಿ ಅಂದ್ರೆ ಏನ, ಇದು ನಿಮಗ್ ಗೊತ್ತಾತು ನೋಡ್ರಿ. ಈಗ ರಕ್ತ ಹೆಂಗ್ ಬರ್ತಪ್ಪ ದೇಹಕ್ಕೆ ಅಂತಂತಂದ್ರ ಇಲ್ಲಿ ನೋಡ್ರಿ, ಮೊದಲ ದೇಹದ ಇತರ ಭಾಗಗಳಿಂದ ಇಲ್ಲಿ ಏನೈತೆ ನೋಡ್ರಿ ಡಿಆಕ್ಸಿಜನೇಟೆಡ್ ಅಂತಂದ್ರೆ ಏನ್ರಿ ಆಮ್ಲಜನಕವನ್ನು ಹೊಂದಿಲ್ಲದ್ದು, ಇಂಗಾಲದ ಡೈಆಕ್ಸೈಡ್ ಅನ್ನ ಹೊಂದಿರುವಂತ ರಕ್ತ. ಡಿಆಕ್ಸಿಜನೇಟೆಡ್ ಅಂತಂದ್ರೆ ಏನ್ರಿ ಇಂಗಾಲದ ಡೈಆಕ್ಸೈಡ್ ಹೊಂದಿರುವಂತ ರಕ್ತ. ಆಮೇಲೆ ಇದಕ್ಕಿಂತ ಮುಂಚೆ ಇನ್ನೊಂದು ಭಾಗ ಏನಪ್ಪಾ ಅಂತಂದ್ರ ಹೃದಯ ಎಷ್ಟು ಚೇಂಬರ್ಗಳಿಂದ ಆಗಿರತ್ತಪ್ಪ ಅಂತಂತಂದ್ರ 4 ಚೇಂಬರ್ ಅಂದ್ರ ಕವಾಟಗಳು, 4 ಕವಾಟಗಳಿಂದ ಆಗಿರ್ತೈತಿ ಹೃದಯ. ಯಾವ್ಯಾವಪ್ಪ ಅಂತಂತಂದ್ರ ಹೃತ್ಕರ್ಣ, 2 ಹೃತ್ಕರ್ಣ ಮತ್ತು 2 ಏನಪ್ಪಾ ಅಂತಂದ್ರ ಹೃತ್ಕರ್ಷಿ. 2 ಹೃತ್ಕರ್ಣ, 2 ಹೃತ್ಕಕ್ಷಿ. ನೋಡ್ರಿ ಇಂಗ್ಲಿಷ್ ನೆನ್ಬಿಟ್ಟು ಟ್ರೈ ಮಾಡ್ರಿ. ಆರ್ಟ್ರಿಯಂ ಏನಪ್ಪಾ, ಆರ್ಟ್ರಿಯಂ. ಆಮೇಲೆ ಹೃತ್ಕಕ್ಷಿ ಅಂತಂದ್ರ ವೆಂಟ್ರಿಕಲ್. ಮಾನವನ ಹೃದಯ ಎಷ್ಟು ಚೇಂಬರ್ದಿಂದ ಆಗೈತಿ? 4 ಚೇಂಬರ್ದಿಂದ ಆಗೈತಿ. 2 ಹೃತ್ಕರ್ಣಗಳು, 2 ಹೃತ್ಕಕ್ಷಿಗಳು. ಆಮೇಲೆ ಇಂಗ್ಲಿಷ್ನಾಗ ಏನಂತಾರ್ರಿ ಆರ್ಟ್ರಿಯಂ ಅಂತಾರು, ಆಮೇಲೆ ವೆಂಟ್ರಿಕಲ್ ಅಂತೇಳಿ ಕರೀತಾರು. ಆಮೇಲೆ ನಾವು ಹಿಂದಿನ ಕ್ಲಾಸ್ನಾಗ ಡಿಸ್ಕಸ್ ಮಾಡಿದ್ದು ಯಾವ್ಯಾವ ಪ್ರಾಣಿಗಳೊಳಗ 3 ಚೇಂಬರ್ ಇರ್ತಾವು, ಯಾವ್ಯಾವ ಪ್ರಾಣಿಗಳು 2 ಚೇಂಬರ್ ಇರ್ತಾವ ಅಂತೇಳಿ. ಅದನ್ನ ನೀವೇನಾರು ಇದಾಗಿತ್ತಪ್ಪ ಅಂತಂದ್ರ ಆ ವಿಡಿಯೋ ಇನ್ನೊಮ್ಮೆ ನೋಡ್ರಿ. ಈಗ ನೋಡ್ರಿ 2 ಹೃತ್ಕರ್ಣಗಳು ಇರ್ತಾವ, 2 ಹೃತ್ಕಕ್ಷಿಗಳು ಇರ್ತಾವ. ಈ ಹೃದಯ ಚಿತ್ರ ನೋಡ್ರಿ, ಆರ್ಟ್ರಿಯಂ ಅಂತ ಐತ್ರಿ. ಆರ್ಟ್ರಿಯಂ ಇದು ಏನ್ರಿ ಹೃತ್ಕರ್ಣ. ಮ್ಯಾಗ ಏನಿರ್ತಾವಪ್ಪ ಅಂತಂದ್ರ ಹೃತ್ಕರ್ಣ ಇರ್ತಾವ, ತೆಳಗ ಏನಿರ್ತಾವಪ್ಪ ಅಂದ್ರ ವೆಂಟ್ರಿಕಲ್ ಅಂತ ಐತಿ ನೋಡ್ರಿ. ವೆಂಟ್ರಿಕಲ್ ಅಂತಂದ್ರೆ ಏನ್ರಿ ಹೃತ್ಕರ್ಷಿ. ಕನ್ನಡದಾಗ ಏನ್ರಿ ಹೃತ್ಕರ್ಷಿ, ಇಂಗ್ಲಿಷ್ನಾಗ ವೆಂಟ್ರಿಕಲ್. ಹೃತ್ಕರ್ಣಗಳು ಮ್ಯಾಗ ಇರ್ತಾವು, ಹೃತ್ಕರ್ಷಿಗಳು ಏನಿರ್ತಾವ್ರಿ ತೆಳಗಿರ್ತಾವ. ನೆನಪಿಟ್ಕೋರಿ, ಹೃತ್ಕರ್ಣಗಳು ಮ್ಯಾಲ, ಆರ್ಟ್ರಿಯಂ ಮೇಲೆ, ವೆಂಟ್ರಿಕಲ್ ಏನ್ರಿ ತೆಳಗ. ಆರ್ಟ್ರಿಯಂ ಏನ್ರಿ ಮೇಲೆ, ವೆಂಟ್ರಿಕಲ್ ಏನ ತೆಳಗ. ಈಗ ನೋಡ್ರಿ ಹೆಂಗ್ ರಕ್ತ ಬರ್ತಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ನಾ ಏನ್ ಹೇಳಿದ್ನಿ ನಿಮಗ, ಅಪಧಮನಿಗಳು ಏನ್ ಮಾಡ್ತಾವ್ರಿ ಶುದ್ಧ ರಕ್ತವನ್ನ ಸಪ್ಲೈ ಮಾಡ್ತಾವ್.
ಆಮೇಲೆ ಅಭಿಧಮನಿಗಳು ವೇನ್ಸ್ ಏನ್ ಮಾಡ್ತಾವು, ಅಶುದ್ಧ ರಕ್ತವನ್ನ ಹೃದಯಕ್ಕೆ ತೆಗೆದುಕೊಂಡು ಬರ್ತಾವು. ಆಮೇಲೆ ಹೃದಯದಲ್ಲಿ 4 ಚೇಂಬರ್ ಇರ್ತಾವು, 2 ಹೃತ್ಕರ್ಣಗಳಿರ್ತಾವು, 2 ಹೃತ್ಕಕ್ಷಿಗಳಿರ್ತಾವು. ಅಂದ್ರೆ 2 ಆರ್ಟ್ರಿಯಮ್ಮ, 2 ವೆಂಟ್ರಿಕಲ್ಲ, ಇಂಗ್ಲಿಷ್ನಾಗೂ ನೆನಪಿಟ್ಕೋರಿ. ಆಮೇಲೆ ಹೃದಯವನ್ನ ನಾವು ಹೆಂಗ್ ಇದು ಮಾಡ್ಬೇಕಪ್ಪ ಅಂತಂದ್ರೆ ಬಲ ಯಾವುದು ಎಡ ಯಾವುದು ಅಂತ ಹೇಳಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದನ್ನ ಹೆಂಗ್ ಇದು ಮಾಡ್ಬೇಕಪ್ಪ ಅಂದ್ರ ನಾವು ಹೃದಯದ ಅಪೋಸಿಟ್ ನಿಂತ, ಈಗ ಹೃದಯದ ಎದುರುಗಡೆ ನಿಂತುಪ್ಪ ಅಂತಂದ್ರ ನಮ್ಮ ಬಲ ದಿಕ್ಕು ಹೃದಯದ 2 ದಿಕ್ಕಾಗುತ್ತದೆ. ನಮ್ಮ ಬಲ ದಿಕ್ಕು ಹೃದಯದ ಎಡ ದಿಕ್ಕಾಗುತ್ತದೆ. ಇಲ್ಲಿ ನೋಡ್ರಿ ಲೆಫ್ಟ್ ಐತಿ, ಈಗ ನಾವು ಅದ್ರ ಅಪೋಸಿಟ್ ನಿಂತವ್ ಅಂತ ಹೇಳಿ ತಿಳ್ಕೊರಿ. ನಮ್ದು ಈಗ ಬಲ ಇತ್ತಪ್ಪ ಅಂತಂದ್ರೆ ಹೃದಯದ ಎಡಭಾಗ ಆಗುತ್ತೆ. ಅದ ನಮ್ಮ ಎಡಭಾಗ ಏನಾಗತ್ರಿ, ಹೃದಯದ ಬಲಭಾಗವಾಗುತ್ತದೆ. ಯಾವಾಗಿದ ನಾವು ಅಪೋಸಿಟ್ ನಿಂತಾಗ, ಅರ್ಥ ಆತ್ರಿ, ಅಪೋಸಿಟ್ ನಿಂತಾಗ. ಈಗ ನೋಡ್ರಿ ಹೃದಯದ ಕಾರ್ಯವನ್ನ ಹೆಂಗ್ ಮಾಡ್ತದಪ್ಪ ಅಂತ ನೋಡೋಣ. ಈಗ ನೋಡ್ರಿ ಫಸ್ಟ್ ಏನಾಗತ್ತಪ್ಪ ಅಂತಂದ್ರೆ ದೇಹದ ಇತರ ಭಾಗಗಳಿಂದ ಕಾರ್ಬನ್ ಯುಕ್ತ ರಕ್ತ ಏನಾಗತ್ರಿ, ಮೊದಲ ಈ ವೆಂಟ್ರಿಕಲಿಗೆ ಬರತ್ತಿ. ಯಾವ್ದಕ್ಕೆ ಬರತ್ತಿ, ಬಲ ಹೃತ್ಕರ್ಣಕ್ಕೆ ಬರುತ್ತದೆ. ನೆನಪಿಟ್ಕೋರಿ, ಇದು 4 ಚೇಂಬರ್. ಇಲ್ಲಿ ಏನಿರ್ತೈತ್ರಿ, ಆರ್ಟ್ರಿಯಮ್ ಅನ್ನೋದು ಇರ್ತತಿ, ಅಂದ್ರ ಹೃತ್ಕರ್ಣ. ಯಾವ್ದ ಬಲ ಅಂತಂದ್ರ ರೈಟ್ ಅಂತ ಇಷ್ಟ ಶಾರ್ಟ್ ಕಟ್ನಾಗ ಬರೆದಿರ್ತೀನಿ. ಆಮೇಲೆ ತೆಳಗಿನ ಭಾಗದಾಗ ಏನಿರ್ತೈತ್ರಿ, ವೆಂಟ್ರಿಕಲ್ ಇರ್ತೈತಿ, ವಿ ಅಂತೇಳಿ ಬರೋಣಿ. ಆಮೇಲೆ ಇದು ಲೆಫ್ಟ್ ಅಂತಂದ್ರ ಮ್ಯಾಗ ಯಾವ್ದು ಇರ್ತೈತ್ರಿ, ಆರ್ಟ್ರಿಯಮ್ ಅಂದ್ರ ಹೃತ್ಕರ್ಣ. ತೆಳಗೆ ಯಾವ್ದು ಇರ್ತೈತಿ, ವೆಂಟ್ರಿಕಲ್ ಅಂದ್ರ ಲೆಫ್ಟ್. ಈಗ ನೋಡ್ರಿ ಮೊದಲ ದೇಹದ ಇತರ ಭಾಗಗಳಿಂದ ರಕ್ತ ಫಸ್ಟ್ ಹೃದಯದ ಯಾವ ಭಾಗಕ್ಕೆ ಬರುತ್ತಪ್ಪ ಅಂತಂದ್ರ ಹೃತ್ಕರ್ಣ ಭಾಗಕ್ಕೆ ಬರುತ್ತದೆ. ಅದು ಯಾವ್ದಪ್ಪ ಅಂತಂದ್ರ ಬಲ ಹೃತ್ಕರ್ಣ ಭಾಗಕ್ಕೆ ಬರುತ್ತದೆ. ನೆನಪಿಟ್ಟುವರಿ, ಬಲ ಹೃತ್ಕರ್ಣ ಇಲ್ಲಿ ಮ್ಯಾಗಿಂದನೂ ಬರ್ತತಿ, ಇಲ್ಲಿ ತೆಳಗಿಂದನೂ ಬರ್ತತಿ. ದೇಹದ ಇದನ್ನ ಹೃದಯದ ಮೇಲಿರುವಂತ ಭಾಗಗಳಿಂದ ಮ್ಯಾಗೂ ಬರ್ತತಿ. ಹೃದಯದ ಎಡಭಾಗದಲ್ಲಿರುವಂತದ್ದು ರಕ್ತನು ಎಲ್ಲಿ ಹೋಗುತ್ರಿ, ಆರ್ಟ್ರಿಯಮ್ಗೆ ಹೋಗುತ್ತ, ವೆಂಟ್ರಿಕಲ್ಗೆ ಬರಂಗಿಲ್ಲ. ಮೊದಲ ಏನಿರ್ತೈತ್ರಿ, ಆರ್ಟ್ರಿಯಮ್ಗೆ ಬರ್ತತಿ. ಆಮೇಲೆ ಈ ಹೃತ್ಕರ್ಣ, ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕಕ್ಷಿಗಳ ಮಧ್ಯೆ ಟ್ರೈ ಕ್ಯಾಪ್ಸುಡ್, ನೋಡ್ರಿ ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ದಾಗ ಕೇಳಿದಾರು. ಟ್ರೈ ಕ್ಯಾಪ್ಸುಡ್ ಅಂದ್ರ ಟ್ರೈ ಅಂತಂದ್ರೆ ಏನ್ರಿ, ಮೂರು ರೀತಿಯಾದಂತ ದಪ್ಪ ಲೇಯರ್ ಅನ್ನ ಹೊಂದಿರ್ತತಿ. 3 ಲೇಯರ್ ಅನ್ನ ಹೊಂದಿರುತ್ತದೆ. ಇದ ನೋಡ್ರದ, ಇದೇನೈತ್ಲ, ಇದು 3 ಲೇಯರ್ ಹೊಂದಿರ್ತತಿ. ಇದು ಯಾಕೆ 3 ಲೇಯರ್ ಹೊಂದಿರ್ತತಪ್ಪ ಅಂತಂದ್ರ ಈ ರಕ್ತ ಇಲ್ಲೇನು ಬರ್ತತಲ್ರಿ, ಬಂದ ಮೇಲೆ ಈ ಹೃತ್ಕರ್ಣದಿಂದ ಹೃತ್ಕಕ್ಷಿಗೆ ಬರ್ತತಿ. ಅವಾಗ ಬರುವಾಗ ಏನಪ್ಪಾ ಅಂತಂದ್ರೆ ಹೊಳ್ಳಿ ವಾಪಸ್ ರಕ್ತ ಹೋಗ್ಬಾರ್ದು ಅನ್ನುವಂತ ಕಾರಣಕ್ಕೆ ಏನಾಕತ್ತಪ್ಪ ಅಂತಂದ್ರೆ ಇದು 3 ಲೇಯರ್ ಅನ್ನ ಹೊಂದಿರ್ತತಿ. ಟ್ರೈ ಕ್ಯಾಪ್ಸುಡ್ ವಾಲ್ವ್ ಅನ್ನ ಹೊಂದಿರ್ತತಿ. ಅಂದ್ರ ಸಿಂಗಲ್ ಒಟ್ಟ ಒಂದ ಕಡೆ ಹೋಗುವಂತ, ಒಂದ ಡೈರೆಕ್ಷನ್ ಯೂನಿಡೈರೆಕ್ಷನ್ ದಾಗ ಹೋಗುವಂತದ್ ಫೆಸಿಲಿಟಿಯನ್ನ ನಿರ್ಮಾಣ ಮಾಡಿರ್ತತಿ. ಇದು ಯಾವ್ದ್ರಿ, ಟ್ರೈ ಕ್ಯಾಪ್ಸುಡ್ ವಾಲ್. ನೋಡ್ರಿ ಇಲ್ಲೇ ಬಲಕ್ಕೆ ಏನಿರ್ತೈತ್ರಿ, 3 ಲೇಯರ್ ಇರ್ತತಿ. ಅದ ಎಡಕ್ಕೆ ಏನಿರ್ತಪ್ಪ ಅಂತಂದ್ರ 2 ಹೃತ್ಕರ್ಣ ಮತ್ತು ಹೃತ್ಕಕ್ಷಿಗಳ ಮಧ್ಯೆ 2 ಲೇಯರ್ ಇರ್ತತಿ. ಇಲ್ಲಿ ಬಲಕ್ಕ 3 ಲೇಯರ, ಎಡಕ್ಕ 2 ಲೇಯರ. ಈಗ ನೋಡ್ರಿ ದೇಹದ ಇತರ ಭಾಗಗಳಿಂದ ಈ ಪೈಪ್ ನೋಡ್ರಿ, ಇಲ್ಲೂ ಪೈಪ್ ಐತಿ ನೋಡ್ರಿ, ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಾಮ್ ದಿ ಬಾಡಿ, ಇಲ್ಲಿ ಪೈಪ್ ದಿಂದ ಬಂತು. ಆಮೇಲೆ ಮ್ಯಾಗಿನ ಭಾಗದಿಂದ ದೇಹದ ತೆಳಗಿನ ಭಾಗದಿಂದ ಈ ಭಾಗದಿಂದ ಬಂತು. ಬಂದ್ ಎಲ್ಲಿ ಹೋಗುತ್ತಪ್ಪ ಅಂತಂದ್ರ ಮೊದಲ ಇಲ್ಲಿ ಹೋಗುತ್ತೆ, ಬಲ ಹೃತ್ಕರ್ಣ ಎಲ್ಲಿ ಬರುತ್ತದೆ, ಮೊದಲು ಬರುವಂತಹ ಭಾಗಕ್ಕೆ ಯಾವ್ದಪ್ಪ ಅಂದ್ರ ಬಲ ಹೃತ್ಕರ್ಣಕ್ಕೆ ಬರ್ತತಿ. ಆಮೇಲೆ ಬಲ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿಗೆ ಬರ್ತತಿ. ನೋಡ್ರಿ ಬಲ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿಗೆ ಬರತಿ. ಇಲ್ಲಿ ಬಂದ್ ಏನಾಗತ್ತಪ್ಪ ಅಂತಂದ್ರ ಬ್ಲಡ್ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗುತ್ತಪ್ಪ ಅಂತಂದ್ರ ಈ ವಾಲ್ವ್ ಮೂಲಕ ಶ್ವಾಸಕೋಶಕ್ಕೆ, ಇಲ್ಲಿ ನೋಡ್ರದ 2 ಲಂಗ್ಸ್ ಅಂತ ಕೊಟ್ಟಾರ, ಶ್ವಾಸಕೋಶಕ್ಕೆ ಹೋಗುತ್ತದೆ. ಆಮೇಲೆ ಇಲ್ಲೊಂದು ಇಲ್ಲೊಂದು ಪೈಪ್ ಹೊಡೆದತಿ. ಈ ಪೈಪ್ ಮೂಲಕ ಎಡ ಇದಕ್ಕೆ ಹೋಗುತ್ತೆ, ಬಲ ಶ್ವಾಸಕೋಶಕ್ಕೆ ಹೋಗುತ್ತಾ, ಇದು ಎಡ ಶ್ವಾಸಕೋಶಕ್ಕೆ ಹೋಗುತ್ತದೆ. ಆಮೇಲೆ ನಾವು ಮೂಗಿನಿಂದ ಆಮ್ಲಜನಕವನ್ನು ತಗೊಂಡು ಅಂತ ಹೇಳಿ ತಗೋರಿ, ಅಲ್ಲಿ ಏನಾಗುತ್ತಾ, ನಾ ಹೇಳಿದ್ ನಿಮ್ಗ ಅನಿಲಗಳ ವಿನಿಮಯವಾಗುತ್ತದೆ. ಈಗ ಮೊದಲು ಎಲ್ಲಿ ಬಂತ್ರಿ, ರೈಟ್ ಆರ್ಟ್ರಿಯಮ್ ಅಂದ್ರ ಬಲ ಹೃತ್ಕರ್ಣಕ್ ಬಂತು. ಆಮೇಲೆ ಏನಾಗತ್ರಿ, ಬಲ ಹೃತ್ಕಕ್ಷಿಗೆ ಬರ್ತತಿ. ಆಮೇಲೆ ಏನಾಗತ್ರಿ, ಇಲ್ಲೇ ವಾಲ್ ಹೋಗಿ ಒಂದ ಬಲ ಶ್ವಾಸಕೋಶ, ಎಡ ಶ್ವಾಸಕೋಶ ಕನೆಕ್ಟ್ ಆಗಿರತಿ, ಇನ್ನೊಂದ್ ಏನಾಗಿರತಿ, ಬಲ ಶ್ವಾಸಕೋಶ ಕನೆಕ್ಟ್ ಆಗಿರತಿ. ಆಮೇಲೆ ಇಲ್ಲಿ ಬರುವಂತ ರಕ್ತ ಯಾವ್ದ್ರಿ, ಬಲ ಹೃತ್ಕರ್ಣಕ ಡಿಆಕ್ಸಿಜನೇಟೆಡ್ ಅಂತಂದ್ರ ಅಶುದ್ಧ ರಕ್ತ. ಆ ಅಶುದ್ಧ ರಕ್ತ ಬಲ ಹೃತ್ಕಕ್ಷಿಗೆ ಬಂದ್ ಆಮೇಲೆ ಎಲ್ಲಿ ಹೋಗುತ್ತಾ, ಶ್ವಾಸಕೋಶಗಳಿಗೆ ಹೋಗುತ್ತ. ಒಂದಷ್ಟು ಭಾಗ ಏನು ಹೋಗುತ್ರಿ, ಎಡ ಶ್ವಾಸಕೋಶಕ್ಕೆ ಹೋಗುತ್ತಾ, ಒಂದಷ್ಟು ಬಲ ಶ್ವಾಸಕೋಶಕ್ಕೆ, ಇಲ್ಲಿ ನೋಡೋದ, ಒಂದಷ್ಟು ಎಡ ಶ್ವಾಸಕೋಶಕ್ಕೆ ಹೋಗುತ್ತಾ, ಒಂದಷ್ಟು ಬಲ ಶ್ವಾಸಕೋಶಕ್ಕೆ ಹೋಗುತ್ತ. ಅಲ್ಲಿಂದ ಏನಾಗತ್ರಿ, ಆಮ್ಲಜನಕವನ್ನು ತಗೊಂಡ್ಕೊಂಡು ಬಂದ್ಮೇಲೆ ಶುದ್ಧ ರಕ್ತ ಮತ್ತೇನಾಗತ್ರಿ, ವಾಪಸ್ ಬರತ್ತಿ. ಅದ್ ಹೆಂಗ್ ಬರ್ತದಪ್ಪ ಅಂತಂದ್ರ ಇಲ್ಲಿ ನೋಡದ, ಈ ಬಲಕ್ ಹೋಗಿದ್ದೇನಾತು, ಶುದ್ಧ ಆತಿರ, ಬಲಕ್ ಹೋಗಿದ್ದ ಶುದ್ಧ ಆಗಿ ಹಿಂಗ್ ವಾಪಸ್ ಬಂತು, ಶ್ವಾಸಕೋಶದಿಂದ ಬಂತ ಇವೆರಡು ಪೈಪ್ ಮೂಲಕ. ಅದ ಎಡಕ್ ಇಲ್ಲಿ ಬಲಕ್ ಹೋಗಿತ್ತಲ್ರಿದ,
ಈ ಬಲಕ್ಕೆ ಹೋಗಿದ್ದೇನಾಯ್ತು, ಈ 2 ಪೈಪ್ಗಳ ಮೂಲಕ ಬಂತ್ರಿ. ಏನ್ರಿದ ಶುದ್ಧ ರಕ್ತ. ಈ ಶುದ್ಧ ರಕ್ತ ಈ ಪೈಪ್ಗಳ ಮೂಲಕ ಬಂದ್ ಏನಾಗತ್ರಿ, ಈ ಪೈಪ್ಗಳ ಮೂಲಕ ಎಡ ಹೃತ್ಕರ್ಣಕ್ಕೆ ಬರ್ತತಿ. ಈ ಪೈಪ್ ಮೂಲಕನು ಹಿಂಗ್ ಬಂತು, ಆಮೇಲೆ ಈ ಪೈಪ್ ಮೂಲಕನು ಬಂತು, ಈ ಭಾಗಕ್ಕೆ ಕುಂತಿ ಎಡ ಹೃತ್ಕರ್ಣಕ್ಕೆ ಬಂತು. ಆಮೇಲೆ ಈ ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಬರುತ್ತದೆ. ಇಲ್ಲಿ ಎಷ್ಟು ವಾಲ್ ಇರ್ತತ್ರಿ, ಇಲ್ಲಿ ಬೈ ಕ್ಯಾಪ್ಸೂಡ್ ವಾಲ್ ಇಲ್ಲಿ ನೋಡದ, ಬೈ ಕ್ಯಾಪ್ಸೂಡ್ ವಾಲ್ ಅಥವಾ ಮಿಟ್ರಾಲ್ ವಾಲ್ ಅಂತ ಕರೀತಾರೆ. ಇದಕ್ಕೆ ಬೈ ಕ್ಯಾಪ್ಸೂಡ್ ಅಂದ್ರೆ 2 ಲೇಯರ್ ಇರ್ತತಿ. ಇಲ್ಲಿ ಎಷ್ಟು ಇರತ್ರಿ, ಬಲಕ್ಕ 3 ಲೇಯರ್ದ, ಎಡಕ್ಕ 2 ಲೇಯರ್ಕ. ನೋಡ್ರಿ, ಎಡಕ್ಕೆ ಏನು ಬಂತ್ರಿ, ಶುದ್ಧ ರಕ್ತ ಬಂತ. ನೆನಪಿಟ್ಕೋರಿ, ಎಡ ಹೃತ್ಕರ್ಣಕ್ಕ ಶುದ್ಧ ರಕ್ತ ಬಂತು. ಅದ ಬಲ ಹೃತ್ಕರ್ಣಕ್ಕೆ ಯಾವ್ದು ಬಂದಿತ್ರಿ, ಅಶುದ್ಧ ರಕ್ತ ಬಂದಿತ್ತು. ಎಡ ಹೃತ್ಕರ್ಣಕ್ಕೆ ಯಾವ್ದು ಬಂತು, ಶುದ್ಧ ರಕ್ತ ಬಂತು. ಆಮೇಲೆ ಇದ ಹೃತ್ಕರ್ಷಿಗೆ ಹೋಗುತ್ರಿ. ಏನ್ ಹೋಗುತ್ರಿ, ಹೃತ್ಕರ್ಷಿಗೆ ಹೋಗುತ್ತ. ಆಮೇಲೆ ಈ ಹೃತ್ಕರ್ಷದಿಂದ ಏನಾಗತ್ತಪ್ಪ ಅಂತಂದ್ರೆ ಇಲ್ಲೊಂದು ಅರೋಟ ಅಂತ ಐತಿ, ಗೊತ್ತ ನೋಡ್ರದ, ಅರೋಟ ಅಂತಾರ. ಅರೋಟ ಅಂತಂದ್ರ ಮಹಾ ಅಪಧಮನಿ. ಮಹಾ ಅಪಧಮನಿ ನಾ ನಿಮಗೆ ಹೇಳಿದ್ನಿ, ಅಪಧಮನಿ ಏನ್ ಮಾಡ್ತದಪ್ಪ ಅಂತಂದ್ರ ಶುದ್ಧ ರಕ್ತವನ್ನ ಕಳಿಸ್ತತ್ ಅಂತ ಹೇಳಿ. ಈ ಮಹಾ ಅಪಧಮನಿ ಅಂತಂದ್ರೆ ಏನ್ರಿ, ಒಂದು ದೊಡ್ಡ ಪೈಪ್ ಇದ್ದಂಗ್ರಿ, ಇದು ದೊಡ್ಡ ಪೈಪ್ ಇದ್ದಂಗ. ಈ ಅಪಧಮನಿಗಳು ಏನಾಗಿರ್ತಾವಪ್ಪ ಅಂದ್ರೆ ಈ ಪೈಪ್ ಇಂದ ಕವಲ್ ಹೊಡೆದಿರ್ತಾವ. ಇದೊಂದು ದೊಡ್ಡ ಪೈಪ್, ಇದರಿಂದ ಏನಾಗಿರ್ತಾವಪ್ಪ ಅಂದ್ರ ಕವಲ್ ಹೊಡೆದಿರ್ತಾವ. ಇವು ಯಾವ್ರಿ, ಅಪಧಮನಿಗಳು. ಈ ಮಹಾ ಅಪಧಮನಿ ಮೂಲಕ ದೇಹದ ಇತರ ಭಾಗಗಳಿಗೆ ಏನಾಕಪ್ಪ ಅಂತಂದ್ರ ಶುದ್ಧ ರಕ್ತ ಸಪ್ಲೈ ಆಗುತ್ತದೆ. ನೋಡ್ರಿ, ಇಲ್ಲಿ ತೆಳಗನು ಶುದ್ಧ ರಕ್ತ ಸಪ್ಲೈ ಆಗುತ್ತದೆ. ನೋಡ್ರಿ, ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ಮೊದಲೇನಾಯ್ತು, ದೇಹದ ಇತರ ಭಾಗಗಳಿಂದ ಅಶುದ್ಧ ರಕ್ತ ಬಂತು. ಅಶುದ್ಧ ರಕ್ತ ಮ್ಯಾಗಿಂದನೂ ಬರ್ತತಿ. ಯಾಕಂದ್ರೆ ಹೃದಯದ ಮೇಗೆ ಏನಿರ್ತಾವಪ್ಪ ಅಂದ್ರೆ ತಲಿ, ಆಮೇಲೆ ಈ ಕಡೆ ಎಲ್ಲ ಕೈ ಏನಿರ್ತಾವಲ್ಲ ಅಲ್ಲಿಂದನೂ ಏನ್ ಬರ್ತತಿ, ಅಶುದ್ಧ ರಕ್ತ ಬರ್ತತಿ. ಆಮೇಲೆ ತೆಳಭಾಗದಿಂದನೂ ಅಶುದ್ಧ ರಕ್ತ ಬಂತ. ಅಶುದ್ಧ ರಕ್ತ ಫಸ್ಟ್ ಎಲ್ಲಿ ಕಲೆಕ್ಟ್ ಆಗುತ್ತೆ, ಬಲ ಹೃತ್ಕರ್ಣಕ್ಕೆ. ಎಲ್ಲಿ, ಬಲ ಹೃತ್ಕರ್ಣಕ್ಕೆ, ರೈಟ್ ಆರ್ಟ್ರಿಯಂ. ಬಲ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿಗೆ ಹೋಗುತ್ತದೆ. ಬಲ ಹೃತ್ಕಕ್ಷಿಗೆ ಹೋಗುತ್ತದೆ. ಆದ್ರೆ ಇವೆರಡು ನಡಕ್ ಯಾವ ವಾಲ್ ಇರ್ತಾವಪ್ಪ, ಟ್ರೈ ಕ್ಯಾಪ್ಸೂಡ್ ವಾಲ್ ಅಂದ್ರೆ 3 ಲೇಯರ್ದು ವಾಲ್ ಇರ್ತಾವು. ಬಲಕ್ಕ 3 ಲೇಯರ್ದು ವಾಲು. ಆಮೇಲೆ ಈ ಅಶುದ್ಧ ರಕ್ತ ಇಲ್ಲಿ ಹೋಗುತ್ರಿ, ಇಲ್ಲಿಂದ್ರ ಶ್ವಾಸಕೋಶಕ್ಕೆ ಹೋಗುತ್ತ. ನೋಡ್ರಿ, ಮೊದಲ ಇಲ್ಲಿಂದ ಏನಾತ್ರಿ, ಅಶುದ್ಧ ರಕ್ತ ಬಂತ. ಆಮೇಲೆ ತೆಳಗಿನ ಭಾಗದಿಂದ ಅಶುದ್ಧ ರಕ್ತ ಇಲ್ಲಿ ಬಂತ. ಇಲ್ಲಿಂದ ಎಲ್ಲಿ ಹೋಗುತ್ತ, ಬಲ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿಗೆ ಬಂತ. ಆದ್ರೆ ಇಲ್ಲಿರುವಂತ ವಾಲ್ವ್ ಎಷ್ಟ 3 ಇರ್ತಾವ, ಟ್ರೈ ಕ್ಯಾಪ್ಸೂಡ್ ವಾಲ್ವ್. ಆಮೇಲೆ ಇಲ್ಲಿಂದ ಹೋಗತ್. ಮತ್ತಿದು ಈ ನೀಲಿ ಅಂತಂದ್ರೆ ಅಶುದ್ಧ ನೆನ್ಪಿಟ್ಕೊಂಡ್ಬಿಡ್ರಿ. ನೀಲಿದಿಂದ ಬಂದ್ರೆ ಮತ್ತೆ ಇಲ್ಲಿ ಏನಾಗುತ್ತ, ಲಂಗ್ಸಿಗೆ ಹೋಗುತ್ತ, ಅಂದ್ರೆ ಶ್ವಾಸಕೋಶಕ್ಕೆ ಹೋಗುತ್ತ. ಇದು ಎಡ ಶ್ವಾಸಕೋಶಕ್ಕೆ ಹೋಗುತ್ತ. ಇಲ್ಲಿ ಒಂದು ನೀಲಿ ಬಂತ ನೋಡ್ದ ಒಳಗ, ಇದು ಬಲ ಶ್ವಾಸಕೋಶಕ್ಕೆ ಹೋಗುತ್ರಿ. ಬಲ ಶ್ವಾಸಕೋಶಕ್ಕೆ ಹೋಗುತ್ತ. ಅಲ್ಲಿ ಏನಾಗುತ್ತ, ರಕ್ತ ಅನಿಲಗಳ ವಿನಿಮಯ, ಇಂಗಾಲದ ಡೈಆಕ್ಸೈಡ್ ಕೊಟ್ಟು ಆಮ್ಲಜನಕವನ್ನು ಇಸ್ಕೊಂಡ್ ಬರ್ತೈತಿ. ಇಸ್ಕೊಂಡು ಬಂದ್ ಏನಾಗುತ್ತ, ಇಲ್ಲಿ ಕೆಂಪ್ ಕಾಣತ್ತ ನೋಡ್ರಿ. ಕೆಂಪ್ ಅಂತಂದ್ರೆ ಶುದ್ಧ. ಆಕ್ಸಿಜನೇಟೆಡ್ ಬ್ಲಡ್ ಏನಾಯ್ತು, ಇಲ್ಲಿ ಬಂತು. ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿ ಬಂತ್ರಿ, ಈ ಲೆಫ್ಟ್ ಆರ್ಟ್ರಿಯಮ್ ಬಂತು. ಅಂದ್ರೆ ಎಡ ಹೃತ್ಕರ್ಣಕ್ಕೆ ಬಂತು. ಎಡ ಹೃತ್ಕರ್ಣಕ್ಕೆ ಬಂತು. ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಬಂತು. ಆದ್ರೆ ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕುಕ್ಷಿಗಳ ನಡುವೆ ಯಾವ ವಾಲ್ ಐತಿ, ಬೈ ಕ್ಯಾಪ್ಸೂಡ್ ವಾಲ್. ಇಲ್ಲಿ ನೋಡದ 2 ಕವಾಟ ಹೊಂದಿರುವಂತ ವಾಲ್ ಇರ್ತತಿ. ಆಮೇಲೆ ಈ ವಾಲ್ದಿಂದ ಲೆಫ್ಟ್ ವೆಂಟ್ರಿಕಲ್ ದಿಂದ ಏನಾಗತ್ರಿ, ಈ ಅರೋಟ. ಅರೋಟ ಅಂತಂದ್ರೆ ಏನ್ರಿ, ಮಹಾ ಅಪಧಮನಿ. ಮಹಾ ಅಪಧಮನಿ ಅಂತಂದ್ರೆ ಏನ್ರಿ, ಈ ಅಪಧಮನಿಗಳು ಹೇಳಿದ್ ಗೊತ್ತ್ರಿ ನಮ್ಗ. ಅಪಧಮನಿ ಅಂದ್ರೆ ಶುದ್ಧ ರಕ್ತವನ್ನು ಸಪ್ಲೈ ಮಾಡ್ತಾವ ಅಂತ ಹೇಳಿ. ಈ ಅಪಧಮನಿಗಳು ಈ ಮಹಾ ಅಪಧಮನಿ ಮೂಲಕ ಏನಾಗಿರ್ತಾವ ಅಂದ್ರೆ ಪೈಪ್ ಲೈನ್ ಕವಲ್ ಹೊಡೆದಿರ್ತಾವ. ಅಂದ್ರೆ ಇದೊಂದು ಮೇನ್ ಸಪ್ಲೈ ಇದ್ದಂಗ್ರಿ. ಇದು ಯಾವ್ದ್ರಿ, ಮಹಾ ಅಪಧಮನಿ ಮೇನ್ ಸಪ್ಲೈ ಇದ್ದಂಗ. ಅಲ್ಲಿಂದ ಏನಾಗಿರ್ತಾವಪ್ಪ ಅಂದ್ರೆ ಎಲ್ಲಾ ಪೈಪ್ಗಳು ಜೋಡಣೆ ಆಗಿರ್ತಾವ. ಈ ಜೋಡಣೆ ಆದಂತ ಪೈಪ್ ಗಳನ್ನ ಅಪಧಮನಿ ಅಂತಾರ. ಈ ದೊಡ್ಡ ಇದಕ್ಕೆ ಏನಂತಾರು, ಮಹಾ ಅಪಧಮನಿ ಅಂತ ಕರೀತಾರ, ಅಂದ್ರ ಅರೋಟ. ಇದರ ಮೂಲಕ ಏನಾಗತ್ರಿ, ದೇಹದ ಇತರ ಭಾಗಗಳಿಗೆ ಸಪ್ಲೈ ಆಗುತ್ತದೆ. ಇಷ್ಟು ಇಂಪಾರ್ಟೆಂಟ್. ಇದ್ರ ಕ್ವಶನ್ ಬರುವಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ, ಕ್ವಶನ್ ಬರುವಂತದ್ದು ಏನ್ ಇಂಪಾರ್ಟೆಂಟ್ ಅಂದ್ರ, ನಾನ್ ನಿಮಗೆ ಹೇಳಿದ್ನಿ ಅಪಧಮನಿ ಅಂದ್ರ ಶುದ್ಧ ರಕ್ತ ಸಪ್ಲೈ ಮಾಡ್ತತ್ರಿ ಅಂತ ಹೇಳಿ. ಅಂದ್ರ ಆರ್ಟರಿ ಏನ್ ಮಾಡ್ತದಪ್ಪ, ಶುದ್ಧ ರಕ್ತ ಸಪ್ಲೈ ಮಾಡ್ತದ ಅಂತ ಹೇಳಿದ್ನಿ. ಅದ ನಾ ವೇನ್ಸ್ ಬಗ್ಗೆ ಏನ್ ಹೇಳಿದ್ನಿ ನಿಮಗ, ಅಶುದ್ಧ ರಕ್ತ ಅಂತೇಳಿ ಹೇಳಿದ್ನಿ. ಅಂದ್ರ ವೇನ್ಸ್ ಅಂತಂದ್ರೆ ಏನ್ರಿ, ಅಭಿಧಮನಿ. ಅಭಿಧಮನಿ ಏನ್ ಮಾಡ್ತತಿ, ಅಶುದ್ಧ ರಕ್ತ ಅಂತೇಳಿ ಹೇಳಿದ್ನಿ. ಆದ್ರೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ, ನಾ ಹೇಳಿದ್ ನಿಮಗ ಶ್ವಾಸಕೋಶಕ್ಕೆ ಅಶುದ್ಧ ರಕ್ತ ಹೊಂಟಿರತ್ತಲ್ರಿ. ಇಲ್ಲಿ ನೋಡ್ರದ ಯಾವ ಪೈಪಿನ ಮೂಲಕ ಹೋಗತ್ತಪ್ಪ ಅಂತಂದ್ರ ಪಲ್ಮನರಿ ಆರ್ಟರಿ. ಇಲ್ಲಿ ಬಂದ್ ನೋಡ್ರದ ಆರ್ಟರಿ. ನಾ ಆರ್ಟರಿ ಅಂದ್ರೆ ಏನ್ ಹೇಳಿದ್ ನಿಮ್ಗ, ಇಲ್ಲಿ ನೋಡ್ರಿ. ಆರ್ಟರಿ ಅಂತಂದ್ರೆ ಶುದ್ಧ ರಕ್ತ ಹೋಗತ್ ಅಂತ ಹೇಳಿದ್ನಿ. ಆದ್ರ ಇಲ್ಲಿ ನೋಡ್ರದ
ಈ ಬಲ ಹೃತ್ಕುಕ್ಷಿದಿಂದ ಶ್ವಾಸಕೋಶಕ್ಕೆ ಈ ಪಲ್ಮನರಿ ಆರ್ಟರಿ ಮೂಲಕ ಅಶುದ್ಧ ರಕ್ತ ಹೋಗುತ್ತದೆ. ನೋಡ್ರಿ, ಆರ್ಟ್ರಿ ಅಂತಂದ್ರೆ ಏನ್ರಿ, ಶುದ್ಧ ರಕ್ತ ಅಂದಂಗದ. ಒಟ್ಟ ಈ ಆರ್ಟ್ರಿ ಭಾಗಗಳು ಏನ್ ಮಾಡ್ತಾವ, ಶುದ್ಧ ರಕ್ತವನ್ನು ಕಳಿಸ್ತಾವ. ಆದ್ರ ಒಂದ್ ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರ, ಶ್ವಾಸಕೋಶಕ್ಕೆ ಕಳಿಸುವಂತ ಅಶುದ್ಧ ರಕ್ತ ಪುಪ್ಪಸಕ ಅಪಧಮನಿ. ಪುಪ್ಪಸಕ, ಪಲ್ಮನರಿ ಅಂತಂದ್ರೆ ಏನ್ರಿ, ಪುಪ್ಪಸಕ ಅಂತಂದ್ರೆ ಏನ್ರಿ, ಶ್ವಾಸಕೋಶ ಅಂತಾರ. ಅಪಧಮನಿ ಮೂಲಕ ಶ್ವಾಸಕೋಶಕ್ಕೆ ಅಶುದ್ಧ ರಕ್ತವನ್ನು ಕಳಿಸುತ್ತದೆ. ಆಕ್ಚುಲಿ ಆರ್ಟರಿ ಅಂತಂದ್ರೆ ಕೆಲಸ ಏನಾಗ್ತದ, ಶುದ್ಧ ರಕ್ತವನ್ನು ಕಳಿಸುತ್ತೆ. ಆದ್ರ ಇಲ್ಲೊಂದು ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರ, ಪುಪ್ಪಸಕ ಅಪಧಮನಿ ಏನ್ ಮಾಡ್ತತ್ರಿ, ಅಶುದ್ಧ ರಕ್ತವನ್ನ ಶ್ವಾಸಕೋಶಕ್ಕೆ ಕಳಿಸ್ತತಿ. ನೆನಪಿಟ್ಕೋರಿ, ಅದ ಶ್ವಾಸಕೋಶಕ್ಕೆ ಹೋಗಿ ಅಲ್ಲೇನಾಗತ್ರಿ, ಶುದ್ಧ ರಕ್ತ ಆಗತ್ತ. ಈ ಶುದ್ಧ ರಕ್ತ ಏನಾಗತ್ತಪ್ಪ ಅಂತಂದ್ರ ಎಲ್ಲಿ ಬರ್ತತಿ, ಎಡ ಹೃತ್ಕರ್ಣಕ್ಕೆ ಬರುತ್ತದೆ. ಎಡ ಹೃತ್ಕರ್ಣಕ್ಕೆ ಯಾವ ಪೈಪ್ ಮೂಲಕ ಬರ್ತದಪ್ಪ ಅಂತಂತಂದ್ರ ಪಲ್ಮನರಿ ಅಥವಾ ಕನ್ನಡದಾಗ ಪುಪ್ಪಸಕ ವೇನ್ಸ್ ಮೂಲಕ. ನೋಡ್ರಿ, ಇಲ್ಲಿ ಒಂದ್ ಇದಾತ್ರ ಕ್ವಶನ್ ಕ್ರಿಯೇಟ್ ಆಗುತ್ತೆ. ಹೆಂಗಪ್ಪ ಅಂತಂದ್ರ, ವೇನ್ಸ್ ಅಂದ್ರೆ ಏನ್ರಿ, ಮೇನ್ ಕೆಲಸ ಏನತ್ರದ, ವೇನ್ಸ್ ಅಂತಂದ್ರ ಅಶುದ್ಧ ರಕ್ತ. ಆದ್ರ ಇಲ್ಲಿ ಏನಪ್ಪಾ ಅಂತಂದ್ರ, ಈ ಎಡ ಹೃತ್ಕರ್ಣಕ್ಕ ಎತ್ರ ಮೂಲಕ ಬಂತ್ರಿದ, ವೇನ್ಸ್ ಮೂಲಕನ ಬಂತ. ಯಾವ ವೇನ್ಸ್ ಮೂಲಕ, ಪುಪ್ಪಸಕ ಅಂದ್ರೆ ಏನ್ರಿ, ಶ್ವಾಸಕೋಶ. ಪಲ್ಮನರಿ. ನೋಡ್ರಿ, ಎರಡು ಕ್ವಶನ್ಗಳು ಹೆಂಗ್ ಕೇಳ್ತಾರಪ್ಪ ಅಂತಂದ್ರ, ನಾರ್ಮಲ್ ಆಗಿ ಏನಪ್ಪಾ ಅಂತಂದ್ರ ಶುದ್ಧ ರಕ್ತವನ್ನು ಸಪ್ಲೈ ಮಾಡುವಂತವ್ ಯಾವ್ರಿ, ಅಪಧಮನಿ. ಆದ್ರ ಅಶುದ್ಧ ರಕ್ತವನ್ನ ಶ್ವಾಸಕೋಶಕ್ಕೆ ಕಳಿಸುವಂತ ಅಪಧಮನಿ ಯಾವುದು ಅಂತ ಕೇಳ್ತಾರೆ. ಯಾವ್ದಪ್ಪ ಅಂತಂದ್ರ ಪುಪ್ಪಸಕ ಅಪಧಮನಿ ಅಥವಾ ಪಲ್ಮನರಿ ಆರ್ಟರಿ. ನೀವು ಅಲ್ಲಿ ವೇನ್ಸ್ ಅಂತ ಹಾಕಿ ಬರಬಾರ್ದು. ಅಶುದ್ಧ ರಕ್ತ ಕೇಳಿದಾರ ತಡಿಪ ಕ್ವಶನ್ದಾಗ ಅಂತ ಹೇಳಿ ವೇನ್ಸ್ ಅಂತೇಳಿ ಹಾಕಿ ಬರಬಾರ್ದು. ಅದೇ ರೀತಿ ಶ್ವಾಸಕೋಶದಿಂದ ಶುದ್ಧ ರಕ್ತ ಎಡ ಹೃತ್ಕರ್ಣಕ್ಕೆ ಯಾವುದರ ಮೂಲಕ ಬರುತ್ತದೆ ಅಂತ ಕೇಳಿರ ನೀವೇನಂತೀರಿ, ಏನೇನ್ ಪಡ್ಕೋತೀರಿ, ಏನ್ ಕೇಳ್ಯಾರ, ಶುದ್ಧ ರಕ್ತ ಕೇಳ್ಯಾರ. ಸೊ ಶುದ್ಧ ರಕ್ತ ಅಂತಂದ್ರ ಆರ್ಟಿ ಹುಡ್ಕಾಕ್ ಹೋಗಿರಿ ನೀವು, ಅಂದ್ರ ಅಪಧಮನಿ ಹುಡ್ಕಾಕ್ ಹೋಗಿರಿ ನೀವು ಆಪ್ಷನ್ದಾಗ. ಆದ್ರ ಅಪಧಮನಿ ಅಲ್ಲ, ಅಲ್ಲಿ ಏನಾಗುತ್ತ, ವೇನ್ಸ್ ಬರುತ್ತ. ಪಲ್ಮನರಿ ವೇನ್ಸ್ ಅಂದ್ರ ಅಭಿಧಮನಿ ಬರುತ್ತದೆ. ಇವೆರಡು ನೀವೇನ್ ಮಾಡ್ಬೇಕಂತ ಅಂದ್ರೆ ಕ್ವಶನ್ದಾಗ ನೆನಪಿಟ್ಕೋಬೇಕು. ನೋಡ್ರಿ, ಇದೆಲ್ಲ ಏನಪ್ಪಾ ಅಂತಂದ್ರ ಹೃದಯಕ್ಕೆ ಸಂಬಂಧಿಸಿದಂತ ಕಾನ್ಸೆಪ್ಟ್. ಇಲ್ಲಿ 3 ವಾಲ್ ಇರ್ತಾವು, ಇಲ್ಲಿ 2 ವಾಲ್ ಇರ್ತಾವು. ಆಮೇಲೆ ಪಲ್ಮನರಿ ಆರ್ಟ್ರಿ ಒಂದು ನೆನಪಿಟ್ಕೋಬೇಕು, ಪಲ್ಮನರಿ ವೇನ್ಸ್ ಒಂದು ನೆನಪಿಟ್ಕೋಬೇಕು. ಆರ್ಟ್ರಿ ಅಂದ್ರೆ ನಾರ್ಮಲ್ ಆಗಿ ಶುದ್ಧ ರಕ್ತವನ್ನು ಕಳಿಸ್ತಿರ್ತತಿ. ಆದ್ರೆ ಇಲ್ಲಿ ಪಲ್ಮನರಿ ಅಂದ್ರೆ ಪುಪ್ಪಸಕ ಅಪಧಮನಿ ಏನ್ ಮಾಡ್ತದಪ್ಪ ಅಂದ್ರೆ ಅಶುದ್ಧ ರಕ್ತವನ್ನ ಶ್ವಾಸಕೋಶಕ್ಕೆ ಕಳಿಸುತ್ತದೆ. ಶ್ವಾಸಕೋಶದಿಂದ ಶುದ್ಧ ರಕ್ತವನ್ನ, ಆಕ್ಚುಲಿ ಶುದ್ಧ ರಕ್ತವನ್ನು ಕಳಿಸುವ ಯಾವ್ರಿ, ಆರ್ಟ್ರಿ. ಆದ್ರೆ ಇಲ್ಲಿ ಏನಾಗುತ್ತೆ, ವೇನ್ಸ್ ಏನ್ ಮಾಡ್ತಾವಪ್ಪ ಅಂತಂದ್ರ ಶುದ್ಧ ರಕ್ತವನ್ನ ಕಳಿಸ್ತಾವು. ಇಷ್ಟ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಡಯಾಗ್ರಾಮ್ ನೆನಪಿಟ್ಕೋಬೇಕು. ನೋಡ್ರಿ, ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಇದ್ರದ್ದು ವಿಡಿಯೋ ಮೂಲಕ ತೋರಿಸ್ತಾ ನೋಡ್ರಿ. Inferior vena cava end up in the right atrium, one of the 4 chambers of the heart. The heart not only has 4 chambers, the blue is representative of blood vessels. Blue ಅಂದ್ರೆ ನೀಲಿ ಅಂತಂದ್ರೆ ಯಾವ್ದಂತಂದ್ರೆ ವೇನ್ಸ್ ಅಂತೇಳಿ ತೋರಿಸಿರ್ತಾರೆ. ಆಮೇಲೆ ರೆಡ್ ಅಂತಂತಂದ್ರೆ ಶುದ್ಧ ರಕ್ತ. ಆಮೇಲೆ ಬ್ಲೂ ಅಂತಂತಂದ್ರೆ ಅಶುದ್ಧ ರಕ್ತ. ಏನಾಗುತ್ತೆ ನೋಡ್ರಿ, containing deoxygenated blood, while the red blood vessels have oxygenated blood fresh from the lungs. Now, let's follow the path of the blood through the heart. The superior vena cava receives blood from the head, neck, upper limbs, and chest. ಇದಕ್ಕೆ ಏನಂತಾರಂತಂದ್ರೆ, ಈ ಪೈಪಿಗೆ ಸೂಪರ್ ವೆನಾ ಕವಾ ಅಂತ ಕರೀತಾರೆ. ಏನಂತ ಕರೀತಾರೋ, ಸೂಪರ್ ವೆನಾ ಕವಾ ಅಂತ ಕರೀತಾರೆ. ಈ ಮ್ಯಾಗಿಂದ ಏನಾಗುತ್ತಂತಂದ್ರೆ, ಈ ಕೈದಿಂದ ಆಗಿರ್ಬೋದು, ತಲೆಯಿಂದ ಆಗಿರ್ಬೋದು, ಆಮೇಲೆ ಈ ಕಡೆ ಕೈಗಳಿಂದ ಆಗಿರ್ಬೋದು, ಈ ಹೃದಯ ಮೇಲ್ಭಾಗದಿಂದ ಏನು ಅಶುದ್ಧ ರಕ್ತ ಇರ್ತಲ್ರಿ, ಈ ಸೂಪರ್ ವೆನಾ ಕವಾ ಮೂಲಕ ಈ ಬಲ ಹೃತ್ಕರ್ಣಕ್ಕೆ ತಲುಪುತ್ತದೆ. ನೆಕ್ಸ್ಟ್ ನೋಡ್ರಿ, while the inferior vena cava receives blood from the trunk, viscera, and lower limbs. ಇದಕ್ಕೆ ಇನ್ಫೀರಿಯರ್ ವೆನಾ ಕವಾ ಅಂತ ಕರೀತಾರೆ. ಇದಕ್ಕೆ ಸುಪೀರಿಯರ್ ವೆನಾ ಕವಾ. ಈ ಪೈಪಿಗೆ ಹೆಸರೇನ್ರಿ, ಸುಪೀರಿಯರ್ ವೆನಾ ಕವಾ. ಈ ಪೈಪಿಗೆ ಇನ್ಫೀರಿಯರ್ ವೆನಾ ಕವಾ. ಇನ್ಫೀರಿಯರ್ ಅಂತಂದ್ರೆ ಏನ್ರಿ, ದೇಹದ ಕೆಳಭಾಗದಿಂದ, ಈಗಿನ ಕಾಲು, ಈ ಕಡೆ ಕಾಲುಗಳಿಂದ ಏನು ಅಶುದ್ಧ ರಕ್ತ ಬಂದಿರೋದಲ್ರಿ, ಅದು ಏನಾಗತ್ತಪ್ಪ ಅಂತಂದ್ರೆ ಈ ಪೈಪಿನ ಮೂಲಕ ಇಲ್ಲಿ ಹೃತ್ಕರ್ಣಕ್ಕೆ ಬರ್ತತಿ. ನೆಕ್ಸ್ಟ್ ನೋಡ್ರಿ, superior and inferior vena cava end up in the right atrium, one of the 4 chambers of the heart. ಮೊದಲು ಬರೋದು ಎಲ್ಪ ಅಂತಂದ್ರೆ ರೈಟ್ ಏಟ್ರಿಯಂ.
The heart not only has 4 chambers, it also has 4 valves. The purpose of the valves is to keep blood moving in the right direction and not flow backwards. Blood exits. ಅದೇನು ಹೇಳ್ತಾರಪ್ಪ ಅಂತಂದ್ರೆ ಇವೇನು ವಾಲ್ವ್ ಅದಾವಲ್ರಿ ಇವು ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕಕ್ಷಿ ಮಧ್ಯೆ ಮೂರು ಟ್ರೈ ಕ್ಯಾಪ್ಸುಡ್ ವಾಲ್ವ, ಆಮೇಲೆ ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕಕ್ಷಿ ಕಡೆಗೆ ಬೈ ಕ್ಯಾಪ್ಸುಡ್ ವಾಲ. ಇವೇನು ವಾಲ್ವ್ ಅದಾವಲ್ಲ ಇವು ಏನು ಮಾಡ್ತಾವಪ್ಪ ಅಂತಂದ್ರೆ ರಕ್ತವು ಏನು ಮ್ಯಾಗಿಂದ ತೆಳಗೆ ಬಂದಿರತ್ತಲ್ರಿ ಹೊಳ್ಳಿ ತೆಳಗಿಂದ ಮ್ಯಾಗ ಹೋಗ್ಲಂಗೆ ಮಾಡ್ತಾವ್ರಿ ವಾಲ್ವ್ಗಳು. ಇವೆರಡು ವಾಲ್ವ್ಗಳು ಏನು ಮಾಡ್ತಾವಂದ್ರೆ ಮತ್ತೆ ಮರಳಿ ವಾಪಸ್ ಹೋಗ್ಲೇ ಇದ್ದಾಗತ್ತೆ ಮಾಡ್ತಾವು. The right atrium through the tricuspid valve, so called because it has 3 flaps, and enters the right ventricle. The blood exits the right ventricle through the pulmonary valve and enters the pulmonary artery. Again, it is an artery because blood is flowing away from the heart, but it is ನೋಡ್ರಿ ಈಗ ಏನಾಗತ್ತಪ್ಪ ಅಂದ್ರೆ ರಕ್ತ ಬಲ ಹೃತ್ಕಕ್ಷಿಗೆ ಬಂದು ಈ ಪಲ್ಮನರಿ ಆರ್ಟರಿ, ನಾ ಹೇಳಿದ್ ನಿಮಗ ಆರ್ಟರಿ ಅಂತಂದ್ರೆ ಏನ್ರಿ ಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗ್ತಾವ ಅಂತೇಳಿ. ಆದ್ರೆ ಒಂದು ಎಕ್ಸೆಪ್ಷನ್ ಏನ್ರಿ, ಈ ಪಲ್ಮನಿ ಆರ್ಟರಿ ಏನ್ ಮಾಡ್ತಪ್ಪ ಅಂದ್ರ ಅಶುದ್ಧ ರಕ್ತವನ್ನ ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗ್ತಾವ. ಇಲ್ಲಿ ಬಂದಿನಾತಂದ್ರ ಶ್ವಾಸಕೋಶಗಳಿಗೆ ಹೋಗ್ತಾವ. ಈ ಕಡೆಯಿಂದ ಎಡ ಶ್ವಾಸಕೋಶಿಗೆ, ಈ ಕಡೆ ಹೋದ್ರೆ ಬಲ ಶ್ವಾಸಕೋಶಿಗೆ ಹೋಗ್ತಾವ್ರಿ. Because it lacks oxygen. The pulmonary artery then splits into the left and right pulmonary arteries, which go to each respective lung. In the lungs, gas exchange occurs. The blood discards carbon dioxide and picks up oxygen. Now, blood comes back from the lungs through the pulmonary veins, entering the left atrium. ಆಮೇಲೆ ಶ್ವಾಸಕೋಶಗಳಿಗೆ ಹೋಗಿ ಅನಿಲಗಳ ವಿನಿಮಯ ಆಗಿ ನೋಡ್ರಿ ಪಲ್ಮನರಿ ವೇನ್, ನೋಡ್ರಿ ವೇನ್ ಅಂತಂದ್ರೆ ಏನ ಆಕ್ಚುಲಿ ಅಶುದ್ಧ ರಕ್ತವನ್ನ ತಗೊಂಡ್ಬರ್ಬೇಕಾಗಿತ್ತದ. ಆದ್ರ ಈ ವೇನ್ ಏನ್ ಮಾಡ್ತದಪ್ಪ ಅಂದ್ರ ಪಲ್ಮನರಿ ಉಪಸಕ ಅಭಿಧಮನಿ ಏನ್ ಮಾಡ್ತದಪ್ಪ ಅಂತಂದ್ರ ಶುದ್ಧ ರಕ್ತವನ್ನು ತಗೊಂಬಂದ ಲೆಫ್ಟ್ ಆರ್ಟ್ರಿಯಂ, ಲೆಫ್ಟ್ ಎಡ ಹೃತ್ಕರ್ಣಕ್ಕೆ ತೆಗೆದುಕೊಂಡು ಬರುತ್ತದೆ. Next, the blood is pumped into the left ventricle through the ಆಮೇಲೆ ಲೆಫ್ಟ್ ವೆಂಟ್ರಿಕಲ್ ಹೋಗುತ್ತೆ. ಈ ಬೈಕ್ಯಾಸ್ಪಿಡ್ ಅಥವಾ ಮಿಟ್ರಲ್ ವ್ಯಾಲ್ವ್ ಅಂತ ಕರೀತಾರೆ. Ventricle through the aortic semilunar valve, entering the aortic arch. The aorta, which is the largest of all the arteries, aorta ಅಂತಂದ್ರೆ ಏನ್ರಿ ಮಹಾಪಧಮನಿ, ಅದರ ಮೂಲಕ distributes the oxygenated blood to the rest of the body. ಆಕ್ಸಿಜನ್ The aortic arch has 3 major branches which supply the head and arms with blood. Then the aorta curls downward behind the heart, forming the descending aorta, which descends through the chest and continues down the abdomen. In the abdomen, the descending aorta splits to supply the pelvis and legs with blood. If you like this video, please. ಹಿಂಗೇನಪ್ಪ ಅಂತಂತಂದ್ರೆ ಹೃದಯ ಕೆಲಸ ಮಾಡ್ತತ್ರಿ. ಈಗ ನೋಡ್ರಿ ಅರ್ಥಾತಲ್ರಿ ಈ ಡೈಗ್ರಾಮ್ ಮೂಲಕ. ಈಗ ನೋಡ್ರಿ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಇದು ಮಾಡಿದಂತ ಕ್ವಶನ್ ಹೋಗಿ ನೋಡೋಣ. ನೋಡ್ರಿ ಏನ್ ಕೊಟ್ಟಾರಪ್ಪ ಅಂದ್ರೆ ಕ್ವಶನ್ ಒಳಗ ಒಂದೇ ಆಪ್ಷನ್ ಏನ್ ಕೊಟ್ಟಾರಿ, ಬಲ ಹೃತ್ಕರ್ಣ. ಒಂದೇ ಕ್ವಶನ್ ಏನ್ ಕೊಟ್ಟಾರು, ನೋಡ್ರಿ ಕೊಟ್ಟಾರ ಬಲ ಹೃತ್ಕರ್ಣ. ನೋಡ್ರಿ ಮೊದಲು ಏನ್ ಮಾಡ್ಬೇಕು ನೀವು, ಹೃದಯ ಅಂತೇಳಿ ಬಂದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ಬಡ ಬಡ ಒಂದ್ 4 ಇದನ್ನ ಹಾಕೊಂಡ್ಬಿಡ್ಬೇಕ್ರಿ. ಇದು ನೋಡ್ರಿ ಏನಿರತಿ, ಇದು ಬಲ, ಇದು ಎಡ, ಇದು ಹೃತ್ಕರ್ಣ, ಇದು ಹೃತ್ಕಕ್ಷಿ, ಇದು ಹೃತ್ಕರ್ಣ, ಇದು ಹೃತ್ಕಕ್ಷಿ. ಇಲ್ಲಿ ಕೊಟ್ಟಾರಿ ದೇಹದ ಭಾಗಗಳಿಂದ, ಒಂದೇ ಆಪ್ಷನ್ ಕೊಟ್ಟಾರಿ ದೇಹದ ಭಾಗಗಳಿಂದ ಅಶುದ್ಧ ರಕ್ತವನ್ನು ಸ್ವೀಕಾರ ಮಾಡುತ್ತದೆ ಬಲ ಹೃತ್ಕರ್ಣಕ್ಕೆ. ನೋಡ್ರಿ ನಾವು ಆಗಳೇನು ಇದ್ರೊಳಗೆ ನೋಡಿದ್ವು, ಫಸ್ಟ್ ಬರುವಂತದ್ದು ಏನಪ್ಪ ಅಂತಂತಂದ್ರ ಬಲ ಹೃತ್ಕರ್ಣಕ್ಕೆ ಬರ್ತತಿ. ದೇಹದ ಇತರ ಭಾಗಗಳಿಂದ ಅಶುದ್ಧ ರಕ್ತ ಬರುತ್ತೆ, ಶುದ್ಧ ರಕ್ತ ಬರುತ್ತೋ ಅಶುದ್ಧ ರಕ್ತನ ಬರತಿ. ಸೊ ಒನ್ ಆಪ್ಷನ್ ಏನಾಗತ್ರಿ ಕರೆಕ್ಟ್ ಆಗತ್ತ. ನೆಕ್ಸ್ಟ್ ಎಡ ಹೃತ್ಕರ್ಣ ಅಂತ ಕೊಟ್ಟಾರ, ಇದು ಎಡ ಹೃತ್ಕರ್ಣ. ಇಲ್ಲಿ ಇದೇನಾಗತ್ರಿ ದೇಹದ ಭಾಗಗಳಿಂದ ಶುದ್ಧ ರಕ್ತ ಅಂತ ಕೊಟ್ಟಾರೆ. ನೋಡ್ರಿ ಶುದ್ಧ ರಕ್ತ ಎಲ್ಲಿಂದ ಬರ್ತತಿ, ಶ್ವಾಸಕೋಶದಿಂದ ಬರ್ತತಿ. ಆದ್ರೆ ಇಲ್ಲಿ ಆಪ್ಷನ್ದಾಗ ಏನ್ ಕೊಟ್ಟಾರು, ದೇಹದ ಭಾಗಗಳಿಂದ ಶುದ್ಧ ರಕ್ತ ಅಂತ ಕೊಟ್ಟಾರ. ಸೊ ಇದೇನಾಗಲ್ರಿ, ಇದು ಆಪ್ಷನ್ ಆಗಲ್ಲ. ಸೊ ಬಿ ಆಪ್ಷನ್ ತೆಗೆದುಗಿರಿ.
ಆಮೇಲೆ ಮೂರನೇ ಹೇಳಿಕೆ ನೋಡ್ರಿ, ಬಲ ಹೃತ್ಕಕ್ಷಿ ಅಂತಂತಂದ್ರೆ ಇಂಗ್ಲೀಷ್ನಾಗ ಏನ್ರಿ ರೈಟ್ ವೆಂಟ್ರಿಕಲ್ ಯಾವ್ದಾಗತ್ತ ಇದಾಗತ್ತ ಹೃತ್ಕಕ್ಷಿ. ಎಡ ಹೃತ್ಕರ್ಣದಿಂದ ಅಶುದ್ಧ ರಕ್ತವನ್ನು ಸ್ವೀಕಾರ ಮಾಡುತ್ತದೆ. ಎಡ ಹೃತ್ಕರ್ಣದಿಂದ ನೋಡ್ರಿ, ಎಡ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿ ಒಳಗೈತ್ರಿ ಇದು. ಅವ್ರೇನ್ ಕೇಳಿದಾರು ಬಲ ಹೃತ್ಕಕ್ಷಿ ಕಾರ್ಯ ಕೇಳಿದಾರೆ. ಬಲ ಹೃತ್ಕಕ್ಷಿ ಎಲ್ಲಿಂದ ಅಶುದ್ಧ ರಕ್ತವನ್ನು ಸ್ವೀಕಾರ ಮಾಡ್ತತ್ರಿ? ಬಲ ಹೃತ್ಕರ್ಣದಿಂದ ಸ್ವೀಕಾರ ಮಾಡ್ತತಿ. ಇಲ್ಲಿ ನೋಡ್ರಿ, ಇದು ಹೃತ್ಕಕ್ಷಿ, ಇದು ಹೃತ್ಕರ್ಣ. ಈ ಬಲ ಹೃತ್ಕಕ್ಷಿ ಏನ್ ಮಾಡ್ತತಿ? ಬಲ ಹೃತ್ಕರ್ಣದಿಂದ ಇದನ್ನ ರಕ್ತವನ್ನ ತೆಗೆದು ಅಶುದ್ಧ ರಕ್ತವನ್ನು ತಗೋತಿ. ಅವ್ರ ಆಪ್ಷನ್ ಏನ್ ಕೊಟ್ಟಾರಿ? ಎಡ ಹೃತ್ಕರ್ಣದಿಂದ ಅಂತ ಕೊಟ್ಟಾರ. ನೋಡ್ರಿ, ಎಡ ಹೃತ್ಕರ್ಣದಿಂದ ಹಿಂಗ್ ವಾಪಸ್ ಬರ್ತೇನ್ರಿ. ಸೊ ಇದು ಬರಲ್ಲ, ಇದು ಆಪ್ಷನ್ ಆಗಲ್ಲ, ಮೂರನೇ ಆಪ್ಷನ್ ಆಗಲ್ಲ. ನಾಲ್ಕನೇ ಆಪ್ಷನ್ ಏನಪ್ಪಾ ಅಂತಂತಂದ್ರ ಎಡ ಹೃತ್ಕಕ್ಷಿ ಅಂತಂದ್ರೆ ಯಾವ್ದ್ರಿ? ಇದು ಎಡ ಹೃತ್ಕಕ್ಷಿ ಅಂತಂದ್ರೆ ಇದ್ರಿ ಕೆಳಗಿಂದ. ಬಲ ಹೃತ್ಕರ್ಣದಿಂದ ಶುದ್ಧ ರಕ್ತವನ್ನು ಸ್ವೀಕಾರ ಮಾಡುತ್ತದೆ. ಎಡ ಹೃತ್ಕಕ್ಷಿ ಅಂದ್ರೆ ಇದ್ರಿ. ಬಲ ಹೃತ್ಕರ್ಣ ಅಂತಂದ್ರೆ ಯಾವ್ದ? ಇದು ಇಲ್ಲಿಂದ ಶುದ್ಧ ರಕ್ತವನ್ನು ಸ್ವೀಕಾರ ಮಾಡತಿ. ಇಲ್ಲ, ಎಡ ಹೃತ್ಕಕ್ಷಿ ಅಂತಂದ್ರೆ ಎಡ ಹೃತ್ಕರ್ಣದಿಂದ ಶುದ್ಧ ರಕ್ತವನ್ನು ಸ್ವೀಕಾರ ಮಾಡ್ತತಿ. ಸೊ ಇಲ್ಲ, ಕರೆಕ್ಟ್ ಆಗಿರೋದು ಯಾವಪ್ಪ ಅಂತಂದ್ರೆ ಒಂದೇ ಆಪ್ಷನ್ ಒಂದರಿ. ಏನೈತದ? ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ. ನೋಡ್ರಿ, ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಇಲ್ಲಿ ಬರ್ತತಿ. ಈ ಹೃತ್ಕರ್ಣದಿಂದ ಹೃತ್ಕಕ್ಷಿ ಬರ್ಬೇಕಾಗಿತ್ತದ. ಏನಾಗಿತ್ರಿ? ಬಲ ಹೃತ್ಕರ್ಷಿ ಬರ್ಬೇಕಾಗಿತ್ತು. ಆ ಬಲ ಹೃತ್ಕರ್ಷಿ ಬಂದು ಶ್ವಾಸಕೋಶ ಹೋಗತ್ರಿ. ಶ್ವಾಸಕೋಶದಿಂದ ಎಡ ಹೃತ್ಕರ್ಣಕ್ಕೆ ಬರತ್ತೆ. ಆಮೇಲೆ ಎಡ ಹೃತ್ಕರ್ಣದಿಂದ ಎಡ ಹೃತ್ಕರ್ಷಿ ಬರುತ್ತೆ. ಆಮೇಲೆ ಎಡ ಹೃತ್ಕರ್ಷಿಯಿಂದ ಇಡೀ ದೇಹದ ಭಾಗಗಳಿಗೆ ಸಪ್ಲೈ ಆಗುತ್ತದೆ. ಹೃತ್ಕರ್ಣ ಅಂದ್ರ ಆರ್ಟ್ರಿಯಮ, ಹೃತ್ಕಕ್ಷಿ ಅಂದ್ರ ವೆಂಟ್ರಿಕಲ. ಇನ್ನೊಂದು ನಿಮ್ಮ ಕ್ವಶನ್ ಏನ್ ಕತಾರಪ್ಪ ಅಂತಂದ್ರ ಅಶುದ್ಧ ರಕ್ತ ಇರುವಂತಹ ಹೃದಯದ ಭಾಗಗಳು ಯಾವಪ್ಪ ಅಂತಂತಂದ್ರ ಇದು ಯಾವ್ದ್ರಿ? ಬಲ ಹೃತ್ಕರ್ಣ, ಬಲ ಹೃತ್ಕಕ್ಷಿ ಎರಡೂದ್ರಾಗೂ ಅಶುದ್ಧ ಇರ್ತದ್ರಿ. ಶ್ವಾಸಕೋಶ ಒಳಗೆ ಹೋಗಿ ಶುದ್ಧ ರಕ್ತ ಎಲ್ಲಿ ಬರತಿ? ಎಡ ಹೃತ್ಕರ್ಣ ಒಳಗೆ ಮತ್ತೆ ಎಡ ಹೃತ್ಕಕ್ಷಿ ಬರ್ತೈತಿ. ನೋಡ್ರಿ, ಹೃದಯದ ಮ್ಯಾಗಿನ ಯಾವ ಕ್ವಶನ್ ಬಂದ್ರು ನೀವ್ ಏನ್ ಮಾಡ್ಬೋದಪ್ಪ ಅಂತಂತಂದ್ರೆ ಸಾಲ್ವ್ ಮಾಡ್ಬೋದು. ಅದೇ ರೀತಿ ಹೃದಯದ ಮೇಲೆ ಮತ್ತೆ ಇತರೆ ಯಾವ ಕ್ವಶನ್ಗಳು ಕೇಳಿದಾರೇನ ಅದು ನೋಡೋಣ. ನೋಡ್ರಿ, ಯಾವ ಕ್ವಶನ್ ಕೇಳಿದಾರೆ ಅಂದ್ರೆ ಈ ಹಿಂದಿನ ತೈತ್ರೊಳಗ ಹಿಂದಿನ ವರ್ಷದ ಕ್ವಶನ್ಗಳು ಹೃದಯದ ಮೇಲೆ. ನೋಡ್ರಿ, ಫಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ರೆ ಮಾನವನ ಹೃದಯದಲ್ಲಿ ಒಟ್ಟು ಎಷ್ಟು ಕೋಣೆಗಳಿವೆ? ಮಾನವನ ಹೃದಯದಲ್ಲಿ ಒಟ್ಟು ಎಷ್ಟು ಕೋಣೆಗಳಿವೆ ಅಂತ ಕೇಳಿದ್ದಾರೆ. ನೋಡ್ರಿ, ಎಷ್ಟು ಕೋಣೆಗಳದಾವು? 4 ಕೋಣೆಗಳು, 2 ಕರ್ಣಗಳು ಅಂದ್ರೆ ಹೃತ್ಕರ್ಣಗಳು, 2 ಜಠರಗಳು. ಇದು ಇಂಗ್ಲೀಷ್ ನೆನಪಿಟ್ಕೋಬೇಡ್ರಿ, ಹೃತ್ಕಕ್ಷಿ ಅಂತ ನೆನಪಿಟ್ಕೊಡ್ರಿ. 2 ಆರ್ಟ್ರಿಯಾ, ಆಮೇಲೆ 2 ವೆಂಟ್ರಿಕಲ್ಸು, ಇವೆರಡು ಬರ್ತಾವ್ರಿ. ಇವು ಹಿಂದಿನ ಕ್ವಶನ್ ಪೇಪರ್ದಾಗ ಕೇಳಿದಂಥ ಕ್ವಶನ್ಗಳು ಹೃದಯದ ಮೇಲೆ. ಆಮೇಲೆ ಇನ್ನೊಂದು ಬರುತ್ತೆ, ಇದೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಹೃದಯದ ನೈಸರ್ಗಿಕ ಫೇಸ್ ಮೇಕರ್, ನ್ಯಾಚುರಲ್ ಫೇಸ್ ಮೇಕರ್ ಎಂದು ಯಾವುದನ್ನು ಕರೆಯುತ್ತಾರೆ? ಏನ್ರಿ ಫೇಸ್ ಮೇಕರ್ ಅಂತಂದ್ರೆ ನೋಡ್ರಿ, ಇದೊಂದು ಪಾಯಿಂಟ್ ಹೇಳಬೇಕಾಗಿತ್ತು. ಈಗ ಹೃದಯ ಏನಾಗತ್ತಪ್ಪ ಅಂತಂದ್ರೆ ಪಂಪ್ ಮಾಡತ್ರಿ, ರಕ್ತವನ್ನ ಏನ್ ಮಾಡ್ತತಿ? ಪಂಪ್ ಮಾಡ್ತತಿ. ಅದು ಪಂಪ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ತಪ್ಪ ಅಂದ್ರೆ ಹೃತ್ಕರ್ಣಗಳು ಏನಾಗಬೇಕು? ಸಂಕುಚನ ಆಗ್ಬೇಕು ಮತ್ತು ವಿಕಸನ ಆಗ್ಬೇಕು. ಏನ್ ಲಬ್ ಡಬ್ ಅಂತ ಸೌಂಡ್ ಬಿಡ್ತದ ಗೊತ್ತ್ರಿ? ಅಂದ್ರ ಸಂಕುಚನಗೊಂಡು ವಿಕಸನಗೊಳ್ತದತ್ಲ ಹೃದಯದ ಭಾಗಗಳು, ಹೃತ್ಕರ್ಣ ಮತ್ತು ಹೃತ್ಕಕ್ಷಿಗಳು. ಅದಕ್ಕೆ ಏನ್ ಬೇಕಾಕತ್ತಪ್ಪ ಅಂತಂತಂದ್ರ ಒಂದ್ ಸ್ವಲ್ಪ ಎಲೆಕ್ಟ್ರಿಕ್ ಚಾರ್ಜ್ ಬೇಕಾಕತ್ರಿ. ಎಲೆಕ್ಟ್ರಿಕ್ ಚಾರ್ಜ್ ಬೇಕಾಕತಿ. ಈ ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಒದಗಿಸುವುದು ಯಾವ್ದಪ್ಪ ಅಂತಂದ್ರ ಇದ್ರಿ SA ನೋಡ್ ಅಂತ ಕರೀತಾರೆ. SA ನೋಡ್, ಸೈನೋ ಆರ್ಟ್ರಿಯಲ್ ನೋಡ್ ಅಂತ ಕರೀತಾರೆ. ಇದೊಂದು ಏನಿದ್ದಂಗಪ್ಪ ಅಂತಂದ್ರೆ ಸ್ಪಾರ್ಕ್. ಇದನ್ನ ಸ್ಪಾರ್ಕ್ ಅಂತಂದ್ರೆ ಒಂದು ಚಾರ್ಜ್ ಇದ್ದಂಗ್ರಿ ಇದು. ಇದೇನ್ ಮಾಡ್ತದಪ್ಪ ಅಂತಂತಂದ್ರ ಇದನ್ನ ಹೃತ್ಕರ್ಣವನ್ನ ಹೃತ್ಕಕ್ಷಿಗಳನ್ನ ಏನ್ ಮಾಡ್ತದಪ್ಪ ಅಂತಂತಂದ್ರೆ ಸಂಕುಚನ ಅಂತಂದ್ರೆ ಈಗ ಪಂಪ್, ಆಬ್ವಿಯಸ್ಲಿ ಈಗ ರಕ್ತವನ್ನ ನೀವು ಪಂಪ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಒಂದ್ಸಲ ಸಂಕುಚನಗೊಂಡು ಆಮೇಲೆ ಮತ್ತೆ ಹಿಂಗ್ ವಿಕಸನಗೊಳ್ಬೇಕ್ರಿ. ಹಿಂಗ ಲಬ್ ಡಬ್ ಅಂತೇಳಿ ಹಿಂಗ ಸಂಕುಚನಗೊಂಡು ವಿಕಸನಗೊಳ್ಬೇಕ್ರಿ. ಅಂದಾಗ ಏನಾಗುತ್ತೆ? ದೇಹದ ಇತರ ಭಾಗಗಳಿಗೆ ನೋಡ್ರಿ, ಇತರ ಭಾಗಗಳಿಂದ ರಕ್ತ ಬರ್ಬೇಕಪ್ಪ ಅಂತಂತಂದ್ರೆ ಮೊದಲ ಹೃತ್ಕರ್ಣಗಳು ಸಂಕುಚನಗೊಳ್ಬೇಕ್ರಿ. ಅಲ್ಲೇನಾಗತ್ತ? ಪ್ರೆಷರ್ ಕಡಿಮೆ ಕ್ರಿಯೇಟ್ ಆಗುತ್ತೆ. ಇಡೀ ದೇಹದಿಂದ ರಕ್ತ ಬಂದು ಅಲ್ಲಿ ಕಲೆಕ್ಟ್ ಆಗುತ್ತೆ. ಆಮೇಲೆ ಅಲ್ಲಿರುವಂಥ ಹೃತ್ಕರ್ಣದಿಂದ ಹೃತ್ಕಕ್ಷಿಗೆ ಹೋಗ್ಬೇಕಂತಂದ್ರೆ ಮತ್ತೆ ಏನಾಗ್ಬೇಕ್ರಿ? ವಿಕಸನಗೊಳ್ಬೇಕು. ಅವಾಗ ಏನಾಗ್ಬೇಕಂತಂದ್ರೆ ಸ್ವಲ್ಪ ಎನರ್ಜಿ ಬೇಕು. ಆ ಶಕ್ತಿಯನ್ನು ಕೊಡೋದನ್ನ ಯಾವ್ದಪ್ಪ ಅಂತಂದ್ರೆ ಸೈನೋ ಆರ್ಟ್ರಿಯಲ್ ನೋಡ್. ಇದು ನಮ್ಮ ದೇಹದಲ್ಲಿ ಏನಿರತ್ತಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿರುತ್ತೆ. ಇದು
ಇದು ನ್ಯಾಚುರಲ್ ಆಗಿರುತ್ತೆ ನಮ್ಮ ದೇಹದಲ್ಲಿ. ಒಮ್ಮೊಮ್ಮೆ ಏನಾಗುತ್ತಪ್ಪ ಅಂತಂತಂದ್ರೆ ಇದು ದೇಹದಲ್ಲಿ ಕಾರ್ಯನಿರ್ವಹಿಸೋದನ್ನ ಬಂದ್ ಮಾಡ್ತತ್ರಿ. ಅವಾಗ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಆರ್ಟಿಫಿಷಿಯಲ್ ಆಗಿ ಇದು ಮಾಡ್ತಾರೆ. ಆರ್ಟಿಫಿಷಿಯಲ್ ಆಗಿ ಪೇಸ್ ಮೇಕರ್ ಹಾಕಿರ್ತಾರ ಅಂತಿರ್ತಾರೆ ಗೊತ್ತ್ರಿ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಲಿಥಿಯಂ ಅಯಾನ್ ಇರುವಂತ ಒಂದು ಬ್ಯಾಟ್ರಿಯನ್ನು ಹಾಕ್ತಾರೆ. ಆ ಲಿಥಿಯಂ ಅಯಾನ್ ಇರುವಂತಹ ಬ್ಯಾಟ್ರಿಯನ್ನ ಹೃದಯದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇನ್ಸ್ಟಾಲ್ ಮಾಡ್ತಾರೆ. ಅದೇನ್ ಮಾಡ್ತದಪ್ಪ ಅಂತಂತಂದ್ರೆ ನ್ಯಾಚುರಲ್ ಆಗಿ ಅಲ್ರದ, ಅದು ಆರ್ಟಿಫಿಷಿಯಲ್ ಆಗಿ. ಆದ್ರೆ ಇಲ್ಲಿ ನ್ಯಾಚುರಲ್ ಆಗಿ ಇರುವುದಾದ್ರೆ ಸೈನೋ ಆರ್ಟ್ರಿಯಲ್ ನೋಡ್ ಅನ್ನೋದಂತಂದ್ರೆ ನ್ಯಾಚುರಲ್ ಆಗಿ ಹೃದಯದೊಳಗೆ ಇರ್ತತಿ. ಅದೇನ್ ಮಾಡ್ತದಪ್ಪ ಅಂತಂತಂದ್ರೆ ಎನರ್ಜಿಯನ್ನ ಕೊಡ್ತತಿ, ಹೆಂಗ ಸಂಕುಚನ ಮತ್ತು ವಿಕಸನಗೊಳ್ಳಲು. ನೆಕ್ಸ್ಟ್, ಮಾನವನ ದೇಹದಲ್ಲಿ ಶುದ್ಧ ರಕ್ತವನ್ನು ಸಾಗಿಸುವ ರಕ್ತನಾಳಗಳು ನಾ ಹೇಳಿದ್ರೆ ನಿಮ್ಗೆ ಅಪಧಮನಿಗಳು, ಆರ್ಟರೀಸ್ ಅಂತ ಕರೀತಾರೆ. ಆದ್ರೆ ಈ ತರ ಒಂದು ಎಕ್ಸೆಪ್ಷನ್ ಇತ್ತು. ಯಾವ್ದ್ರಿ? ಪಲ್ಮನರಿ ಆರ್ಟರಿ. ನಾ ಹೇಳಿದ್ ನಿಮಗೆ ಪಲ್ಮನರಿ ಆರ್ಟರಿ ಏನ್ ಮಾಡ್ತತಿ? ಅಶುದ್ಧ ರಕ್ತವನ್ನ ಎದಕ್ಕೆ ಕಳಿಸತ್ತಪ್ಪ ಅಂತಂದ್ರೆ ಇದು ಶ್ವಾಸಕೋಶಕ್ಕೆ ಕಳುಹಿಸುತ್ತದೆ. ಆದ್ರೆ ಆರ್ಟರಿ ಕೆಲಸ ಏನ್ರಿ? ಶುದ್ಧ ರಕ್ತವನ್ನು ಕಳಿಸೋದು. ಆದ್ರ ಈ ತರ ಒಂದು ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರೆ ಪಲ್ಮನರಿ ಆರ್ಟರಿ, ಪುಪ್ಪಸಕ ಅಪಧಮನಿ. ಆಮೇಲೆ ಶ್ವಾಸಕೋಶದಿಂದ, 4ನೇ ಕ್ವಶನ್ ಏನ್ರಿ? ಶ್ವಾಸಕೋಶದಿಂದ ಆಮ್ಲಜನಕಯುಕ್ತ ಶುದ್ಧ ರಕ್ತವನ್ನು ಹೃದಯಕ್ಕೆ ತರುವ ರಕ್ತನಾಳ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಶುದ್ಧ ರಕ್ತ ಅಂತ ನಿಮ್ಗೆ ಏನ್ ತಿಳಿಯಾಗಿ ಬರ್ತೈತಿ? ಆರ್ಟರಿ ಅಂತ ಹೇಳಿ ಬರತ್ತಿ. ಆದ್ರ ಇಲ್ಲಿ ಏನಪ್ಪಾ ಅಂತಂತಂದ್ರ ಪಲ್ಮನರಿ ವೇನ್. ಇಲ್ಲಿ ಏನೈತ್ರಿ? ಪಲ್ಮನರಿ ವೇನ್. ನೋಡ್ರಿ, ವೇನ್ ಏನಂತ ನಿಮ್ಗೆ ಅಶುದ್ಧ ಅಂತ ಹೇಳಿ ಬರ್ತಿರ್ಬೇಕು. ಆದ್ರೆ ಇದೊಂದು ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರೆ ಪಲ್ಮನರಿ ವೇನ್ ಅನ್ನೋದು ಶ್ವಾಸಕೋಶದಿಂದ ಶುದ್ಧ ರಕ್ತವನ್ನು ತೆಗೆದುಕೊಂಡು ಏನ್ ಬರ್ತೈತಿ? ಹೃದಯಕ್ಕೆ ಬರುತ್ತದೆ. ನೆಕ್ಸ್ಟ್ ನೋಡ್ರಿ, 5ನೇ ಕ್ವಶನ್, ಮಾನವನ ಸಾಮಾನ್ಯ ರಕ್ತದೊತ್ತಡ BP ಕೇಳಿದ್ದಾರೆ. ಎಷ್ಟಿರತ್ತಪ್ಪ ಅಂತಂದ್ರೆ 120/80. ಇದೆಲ್ಲರಿಗೂ ಗೊತ್ತಿರತಿ. ಆದ್ರೆ ಮುಂದಿನ ಗೊತ್ತಿರ್ಬೇಕ್ರಿ, MM/Hg ಅಂತ ಗೊತ್ತಿರಬೇಕು. ಅಂದ್ರೆ ಇದು ಪಾದರಸದ MM/Hg ಅಂತಂದ್ರೆ ಏನ್ರಿ? ಪಾದರಸ ಅಂದಂಗ. ನೆಕ್ಸ್ಟ್ 6ನೇದು ಏನಪ್ಪಾ ಅಂತಂದ್ರೆ ಹೃದಯದ ಸ್ನಾಯುಗಳಿಗೆ ರಕ್ತವನ್ನು ಪೂರೈಸುವ ಅಪಧಮನಿ ಯಾವುದು? ಹೃದಯದ ಸ್ನಾಯುಗಳಿಗೆ ರಕ್ತವನ್ನ ಪೂರೈಸುವಂತದ್ದು ಯಾವ್ದು ಅಂತಂತಂದ್ರ ಕರೋನರಿ ಆರ್ಟರಿ ಅಂತ ಕರೀತಾರೆ. ಹೃದಯದ ಸ್ನಾಯುಗಳಿಗೆ. ಈಗ ಹೃದಯೊಳಗೆ ಏನಿರ್ತಾವಪ್ಪ ಅಂತಂತಂದ್ರ ಮಸಲ್ಗಳು ಇರ್ತಾವ್ರಿ, ಅಲ್ಲೂ ರಕ್ತ ಬೇಕಾಕತ್ತಲ್ಲ. ಹೃದಯ ಕೆಲಸ ಮಾಡ್ಬೇಕಂದ್ರೆ ರಕ್ತ ಬೇಕು. ಸೊ ಅಲ್ಲಿ ಕಳಿಸುವಂತಹ ಈ ಪೈಪ್ಗಳಿಗೆ ಏನಂತಾರಪ್ಪ ಅಂತಂದ್ರ ಕರೋನರಿ ಆರ್ಟರಿ. ನೋಡ್ರಿ, ಇದು ನೆನಪಿಟ್ಕೋರಿ. ಅಕಸ್ಮಾತ್ ಇದರಲ್ಲಿ ಏನಾರ ಬ್ಲಾಕ್ ಉಂಟಾತಪ್ಪ ಅಂತಂತಂದ್ರೆ ಹೃದಯಾಘಾತ ಸಂಭವಿಸುತ್ತದೆ. ಕರೋನರಿ ಆರ್ಟರಿ ಒಳಗ. ಆರ್ಟರಿ ಅಂತಂದ್ರೆ ಏನ್ರಿ? ಶುದ್ಧ ರಕ್ತವನ್ನು ಕಳಿಸೋದು. ಹೃದಯಕ್ಕೆ ಕಳಿಸುವಂತವ್ ಯಾವಪ್ಪ ಅಂತಂದ್ರೆ ಕರೋನರಿ ಆರ್ಟರಿ. ಇವನು ನೆನಪಿಟ್ಕೋರಿ. ನೆಕ್ಸ್ಟ್, ಹೃದಯ ಬಡಿತವನ್ನು ಅಳೆಯಲು ವೈದ್ಯರು ಬಳಸುವ ಉಪಕರಣ ಯಾವ್ದ್ರಿ? ಸ್ಟೆಟಸ್ಕೋಪ್. ಯಾವುದು? ಸ್ಟೆಟಸ್ಕೋಪ್. ಇವು ಏನಪ್ಪಾ ಅಂತಂದ್ರೆ ಹಿಂದಿನ ವರ್ಷ ಕೇಳಿದಂತ ಹೃದಯದ ಮೇಲೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂತಂದ್ರೆ ಎಲ್ಲಾ ಕ್ವಶನ್ಗಳು ಆಲ್ಮೋಸ್ಟ್ ಕ್ಲಿಯರ್ ಆದಂಗ ಅದವ್ರಿ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಈಗ ಹೃದಯ ಅದ್ರ ಮೇಲೆ ಏನಾದ್ರು ಅಂತಾರೆ ಕಂಪ್ಲೀಟ್ ಇದಾತು. ಆಮೇಲೆ ನೆಕ್ಸ್ಟ್ ಏನ್ ಮಾಡಪ್ಪ? ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಇದೊಂದು ಕ್ವಶನ್ KA-ದಾಗ ಉಳಿದ, ಇದು VAO ಎಕ್ಸಾಮ್ದಾಗ ಉಳಿದೈತ್ರಿ. ನೋಡ್ರಿ, ಏನ್ ಕೇಳಿದಾರಪ್ಪ ಅಂತಂತಂದ್ರ ಶಿಶುವಿನ ಜನನದ ನಂತರದಲ್ಲಿ ಸ್ತನ ಗ್ರಂಥಿಗಳಿಂದ ಕ್ಷೀರದ ಸ್ರವಿಸುವಿಕೆ ಮತ್ತು ಬಿಡುಗಡೆಯನ್ನು ಪ್ರಚೋದಿಸಲು ಅತ್ಯಗತ್ಯವಾದ ರಸದೂತವೆಂದರೆ. ಇದೇನಪ್ಪ ಕ್ವಶನ್ ಅಂತಂತಂದ್ರ ಈಗ ತಾಯಿ ಇರ್ತತಿ. ತಾಯಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಆ ಮಗುವಿಗೆ ಜನ್ಮವನ್ನು ನೀಡಿದ ನಂತರ ಆ ಸ್ತನಗ್ರಂಥಿಗಳಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಆಗತ್ರಿ. ಆ ಮಿಲ್ಕ್ ಪ್ರೊಡಕ್ಷನ್ ಆಗುವಂಗ್ ಮಾಡುವಂತಹ ಇವು ಯಾವಪ್ಪ? ಗ್ಲ್ಯಾಂಡ್ ಯಾವ್ದ? ರಸದೂತ ಅಂತಂದ್ರೆ ಏನ್ರಿ? ಗ್ಲ್ಯಾಂಡ್ ಯಾವ್ದ ಅಂತ ಹೇಳಿ ಕೇಳಿದಾರೆ. ನಿಮಗೆ ಇದನ್ನ ಇಂಗ್ಲಿಷ್ ನಾವು ಕ್ವಶನ್ ತೋರಿಸ್ತಾನು. ನೋಡ್ರಿ, ಹಾರ್ಮೋನ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ಸ್ಟಿಮ್ಯುಲೇಷನ್ ಆಫ್ ಸಕ್ರೀಷನ್ ಅಂಡ್ ರಿಲೀಸ್ ಆಫ್ ಮಿಲ್ಕ್ ಫ್ರಮ್ ದಿ ಮೆಮರಿ ಗ್ಲ್ಯಾಂಡ್ಸ್ ಆಫ್ಟರ್ ಚೈಲ್ಡ್ ಬರ್ತ್. ಮಗುವನ್ನ ಡೆಲಿವರಿ ಆದ್ಮೇಲೆ ತಾಯಿಯಲ್ಲಿ ಉಂಟಾಗುವಂತಹ ಹಾಲು, ತಾಯಿಯಲ್ಲಿ ಸ್ತನಗ್ರಂಥಿಗಳಲ್ಲಿ ಉಂಟಾಗುವಂತಹ ಹಾಲು ನಿರ್ಮಾಣಕ್ಕೆ ಉಂಟಾಗುವಂತಹ ಹಾರ್ಮೋನ್ ಯಾವ್ದಂತೇಳಿ ಕೇಳಿದ್ದಾರೆ. ನಾನು ಈಗ ಹಾರ್ಮೋನ್ ಬಗ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ನಿ ಕ್ಲಾಸ್ ಒಳಗ. ನೋಡ್ರಿ, ಇದ್ರೊಳಗೆ ಏನಪ್ಪಾ ಅಂದ್ರೆ ಆಪ್ಷನ್ ಕೊಟ್ಟರು ಮೆಲಟೋನಿನ್, ಆಕ್ಸಿಟೋಸಿನ್, ವ್ಯಾಸೋಪ್ರೆಸಿನ್, ಆಮೇಲೆ ಪ್ರೋಲ್ಯಾಕ್ಟಿನ್ ಅಂತೇಳಿ. ಕರೆಕ್ಟ್ ಆನ್ಸರ್ ಯಾವ್ದಾಗತ್ತಪ್ಪ ಅಂತಂತಂದ್ರೆ ಪ್ರೋಲ್ಯಾಕ್ಟಿನ್. ಇದು ಯಾವ್ದಾಗತ್ರಿ? ಪ್ರೋಲ್ಯಾಕ್ಟಿನ್ ಅನ್ನುವಂಥ ಹಾರ್ಮೋನ್ ಏನ್ ಮಾಡ್ತದೆ ಅಂತಂತಂದ್ರೆ
ತಾಯಿಯಲ್ಲಿ ಸ್ತನಗ್ರಂಥಿಗಳಲ್ಲಿ ಹಾಲು ಉತ್ಪತ್ತಿ ಆಗುವಂತೆ ಮಾಡುತ್ತದೆ. ಈಗ ನೋಡ್ರಿ ಇದು ಎತ್ತರಿಂದ ರಿಲೀಸ್ ಆಗುತ್ತೆ, ಆಮೇಲೆ ಉಳ್ಕಿದ್ದು 3 ಆಪ್ಷನ್ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ನಾವು ತಿಳ್ಕೊಳಂತ. ನೋಡ್ರಿ ಅದ್ರದ್ದು ಎಕ್ಸ್ಪ್ಲನೇಷನ್ ಇತ್ತಿರಂಗಿಲ್ಲ, ನಾನೇ ಹೇಳ್ಬಿಡ್ತೀನಿ ಇಲ್ಲಿ. ಮೆಲಟೋನಿನ್, ಆಕ್ಸಿಟೋಸಿನ್, ವ್ಯಾಸೋಪ್ರೆಸಿನ್, ಆಮೇಲೆ ಪ್ರೋಲ್ಯಾಕ್ಟಿನ್. ಇದ್ರ ಆನ್ಸರ್ ಏನಾಗುತ್ತೆ ರೀ, ಪ್ರೋಲ್ಯಾಕ್ಟಿನ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ರಿಲೀಸ್ ಆದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ತಾಯಿಯ ಇದರಲ್ಲಿ ಸ್ತನಗ್ರಂಥಿಗಳಲ್ಲಿ ಯಾಕಪ್ಪ ಅಂತಂತಂದ್ರೆ ಹಾಲಿನ ಉತ್ಪಾದನೆ ಉಂಟಾಗುತ್ತದೆ. ಈಗ ಮೆಲಟೋನಿನ್ ಹಾರ್ಮೋನ್ ಅಂದ್ರೆ ಏನ್ರಿ, ಮೆಲಟೋನಿನ್ ಹಾರ್ಮೋನ್ ಅಂದ್ರೆ ಏನ, ಅದರಿಂದ ಏನು ಯೂಸ್ ಆಗುತ್ತಪ್ಪ ಅಂತೇಳಿ ನೋಡೋಣ ಅಂತೇಳಿ. ಮೆಲಟೋನಿನ್ ಹಾರ್ಮೋನ್ ಅನ್ನೋದು ಏನಪ್ಪಾ ಅಂತಂತಂದ್ರೆ ಇದು ಪೀನಿಯಲ್ ಗ್ಲ್ಯಾಂಡ್. ನೋಡ್ರಿ ನಾನು ನಿಮ್ಗೆ ಹೇಳಿದ್ನಿ ಪೀನಿಯಲ್ ಗ್ಲ್ಯಾಂಡ್ ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಬಯಾಲಜಿಕಲ್ ಕ್ಲಾಕ್ ಅಂತ ಕರೀತಾರು. ಬಯಾಲಜಿಕಲ್ ಕ್ಲಾಕ್ ಅಂತ ಕರೀತಾರೆ ಅಂತೇಳಿ ಹೇಳಿದ್ನಿ ನಾನು. ಏನಂದ್ರೆ ಬಯಾಲಜಿಕಲ್ ಕ್ಲಾಕ್ ಅಂತಂದ್ರೆ ನಿದ್ದೆ ನಮಗೆ ಕರೆಕ್ಟ್ ಟೈಮಿಗೆ ನಿದ್ದೆ ಬರ್ತೈತಿ, ಆಮೇಲೆ ರಾತ್ರಿ ಮುಂಜಾನೆ ಅಂತಂದ್ರೆ ಎಚ್ಚರ ಆಕತ್ ಅಂತೇಳಿ ಹೇಳಿದ್ನಲ್ಲ, ಅದಕ್ಕೆ ಕಾರಣವಾಗುವಂಥ ಹಾರ್ಮೋನ್ ಯಾವ್ದಪ್ಪ ಅಂತಂತಂದ್ರೆ ಅದಕ್ಕೆ ಕಾರಣವಾಗುವಂಥ ಗ್ರಂಥಿ ಯಾವ್ದಪ್ಪ ಅಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್. ಆ ಪೀನಿಯಲ್ ಗ್ಲ್ಯಾಂಡ್ ಸ್ರವಿಸುವಂಥ ಹಾರ್ಮೋನ್ ಯಾವ್ದಪ್ಪ ಅಂತಂದ್ರೆ ಮೆಲಟೋನಿನ್ ಹಾರ್ಮೋನ್. ನೋಡ್ರಿ ಬಯೋಲಾಜಿಕಲ್ ಇದನ್ನ ಕ್ಲಾಕ್ ಅಂತ ಕರೆಯುವಂಥ ಹಾರ್ಮೋನ್ ಯಾವ್ದಪ್ಪ ಅಂತಂತಂದ್ರೆ ಯಾವ್ದ್ರಿ, ಪೀನಿಯಲ್ ಗ್ಲ್ಯಾಂಡ್. ಹಾರ್ಮೋನ್ ಅಲ್ಲ, ಗ್ಲ್ಯಾಂಡ್ ಯಾವ್ದಪ್ಪ ಅಂತಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್. ಆ ಪೀನಿಯಲ್ ಗ್ಲ್ಯಾಂಡ್ ಸ್ರವಿಸುವಂಥ ಹಾರ್ಮೋನ್. ನೋಡ್ರಿ ಯಾವುದೋ ಒಂದು ಗ್ಲ್ಯಾಂಡ್ ಇತ್ತು ಅಂತಂದ್ರೆ ಒಂದು ಹಾರ್ಮೋನನ್ನು ಸ್ರವಿಸ್ತಾವೆ. ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ದೀನಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಏನ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತಂದ್ರೆ ಏನ, ಆಮೇಲೆ ಅತಿ ದೊಡ್ಡ ಗ್ಲ್ಯಾಂಡ್ ಯಾವ್ದ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಏನು ಮಾಡೇನಪ್ಪ ಅಂತಂತಂದ್ರೆ ನಿಮಗೆ ಹಿಂದಿನ ಕ್ಲಾಸ್ನಾಗ ಎಕ್ಸ್ಪ್ಲೇನ್ ಮಾಡೇನಿ. ನೋಡ್ರಿ ಇದು ನೆಕ್ಸ್ಟ್ ಮೆಲಟೋನಿನ್ ಹಾರ್ಮೋನ್ ಅಂದ್ರೆ ಗೊತ್ತಾತ್ರಿ. ಮೆಲಟೋನಿನ್ ಎದರಿಂದ ರಿಲೀಸ್ ಆಗುತ್ತೆ, ಪೀನಿಯಲ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ಆಕ್ಸಿಟೋಸಿನ್ ಏನಪ್ಪಾ ಅಂತಂತಂದ್ರೆ ಇದು ಯಾತ್ರಿಂದ ಇದಾಗುತ್ತೆ ಅಂತಂದ್ರೆ ಹಾರ್ಮೋನ ಹೈಪೋಥಲಾಮಸ್ದಲ್ಲಿ ಪ್ರೊಡ್ಯೂಸ್ ಆಗತ್ತೆ ರೀ. ಹೈಪೋಥಲಾಮಸ್ ಇದಕ್ಕೆ ಯಾವ ಗ್ರಂಥಿ ಅಂತ ಕರೀತಾರೆ ಅಂತ ಹೇಳಿದ್ನಿ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿದ್ನಿ. ಯಾಕಂತಂದ್ರೆ ಮಾಸ್ಟರ್ ಗ್ಲ್ಯಾಂಡ್ ಅಂದ್ರೆ ಏನ್ರಿ, ಪಿಟ್ಯೂಟರಿ ಗ್ರಂಥಿ. ಆ ಪಿಟ್ಯೂಟರಿ ಗ್ರಂಥಿಯನ್ನ ನಿಯಂತ್ರಿಸುವಂತ ಗ್ರಂಥಿ ಯಾವ್ದ್ರಿ, ಹೈಪೋಥಲಾಮಸ್ ಗ್ಲ್ಯಾಂಡ್. ಇದಕ್ಕೇನಂತಾರು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರು. ಆಮೇಲೆ ಇದಕ್ಕೇನಂತಾರಪ್ಪ ಅಂತಂತಂದ್ರೆ ಆಕ್ಸಿಟೋಸಿನ್ಗೆ ಲವ್ ಹಾರ್ಮೋನ್ ಅಂತ ಕರೀತಾರೆ. ಈ ಹೈಪೋಥಲಾಮಸ್ದಿಂದ ರಿಲೀಸ್ ಆಗುವಂಥ ಹಾರ್ಮೋನ್ ಯಾವ್ದಪ್ಪ ಅಂತಂದ್ರೆ ಆಕ್ಸಿಟೋಸಿನ್. ನೋಡ್ರಿ ಹೈಪೋಥಲಾಮಸ್ ಅಂತಂದ್ರೆ ಮಾಸ್ಟರ್ ಗ್ಲ್ಯಾಂಡ್. ಎದಕ್ಕಂತಾರು, ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ನಿಯಂತ್ರಿಸುವಂತ ಗ್ರಂಥಿ ಇದೆ. ಪಿಟ್ಯೂಟರಿ ಗ್ಲ್ಯಾಂಡ್ ಅಂತಂದ್ರೆ ಏನ್ರಿ, ಮಾಸ್ಟರ್ ಗ್ಲ್ಯಾಂಡ್. ಆ ಪಿಟ್ಯೂಟರಿ ಗ್ರಂಥಿ ಮಾಸ್ಟರ್ ಗ್ಲ್ಯಾಂಡ್ ಎದಕ್ಕಂತಾರಪ್ಪ ಅಂತಂದ್ರೆ ಇತರ ಎಂಡೋಕ್ರೈನ್ ಗ್ಲ್ಯಾಂಡ್ಗಳನ್ನ ಕಂಟ್ರೋಲ್ ಮಾಡ್ತದೆ. ಯಾವ್ದ್ರಿ, ಪಿಟ್ಯೂಟರಿ ಗ್ಲ್ಯಾಂಡ್. ಆ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಕಂಟ್ರೋಲ್ ಮಾಡುವಂಥದ್ದು ಯಾವ್ದ್ರಿ, ಹೈಪೋಥಲಾಮಸ್. ಈ ಹೈಪೋಥಲಾಮಸ್ ಇಂದ ರಿಲೀಸ್ ಆಗುವಂತ ಹಾರ್ಮೋನ್ ಯಾವ್ದ್ರಿ, ಆಕ್ಸಿಟೋಸಿನ್. ಇದು ಎದಕ್ಕಪ್ಪ ಅಂತಂತಂದ್ರೆ ಇದು ರೀಪ್ರೊಡಕ್ಟಿವ್ ಪ್ರೊಸೆಸ್ ಅನ್ನ ರೆಗ್ಯುಲೇಟ್ ಮಾಡ್ತತಿ. ಆಮೇಲೆ ಏನ್ ಮಾಡ್ತತಿ ಅಂತಂದ್ರೆ ಸೋಷಿಯಲ್ ಬಾಂಡಿಂಗ್ ಅನ್ನ ಉಂಟು ಮಾಡ್ತತ್ರಿ ಹಾರ್ಮೋನ್. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಲವ್ ಹಾರ್ಮೋನ್ ಅಂತೇಳಿ ಕರೀತಾರು. ಇದನ್ನ ನೆನ್ಪಿಟ್ಕೋರಿ. ಲವ್ ಹಾರ್ಮೋನ್ ಅಂದ್ರೆ ಯಾವ್ದ್ರಿ, ಹಾರ್ಮೋನ್ ಅಂತ ಕೇಳ್ತಾರ ಅವ್ರು. ಹಾರ್ಮೋನ್ ಅಂತಂದ್ರೆ ಆಕ್ಸಿಟೋಸಿನ್. ಅದನ್ನು ಪ್ರೊಡ್ಯೂಸ್ ಮಾಡುವಂಥ ಗ್ಲ್ಯಾಂಡ್ ಯಾವ್ದಂತಂದ್ರೆ ಹೈಪೋಥಲಾಮಸ್ ಗ್ಲ್ಯಾಂಡ್. ಅದನ್ನ ಪ್ರೊಡ್ಯೂಸ್ ಮಾಡುವಂಥ ಗ್ಲ್ಯಾಂಡ್ ಯಾವ್ದಂತಂದ್ರೆ ಹೈಪೋಥಲಾಮಸ್ ಗ್ಲ್ಯಾಂಡ್. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ವ್ಯಾಸೋಪ್ರೆಸಿನ್. ನೆಕ್ಸ್ಟ್ ಯಾವ್ದ್ರಿ, ವ್ಯಾಸೋಪ್ರೆಸಿನ್. ಇದೇನು ಮಾಡ್ತದಪ್ಪ ಅಂತಂತಂದ್ರೆ ಹಾರ್ಮೋನ ನೀವು ಇದರಲ್ಲಿ
ಬಾಡಿಯಲ್ಲಿರುವಂತಹ ನೀರಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಈ ಹಾರ್ಮೋನ್ ಏನಪ್ಪಾ ಅಂತಂದ್ರೆ ಬಾಡಿಯಲ್ಲಿರುವಂತಹ ನೀರಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಇದು ಎದರಿಂದ ರಿಲೀಸ್ ಆಗುತ್ತಪ್ಪ ಅಂತಂತಂದ್ರೆ ಪಿಟ್ಯೂಟರಿ ಗ್ರಂಥಿಯಿಂದನೇ ರಿಲೀಸ್ ಆಗುತ್ತೆ. ವ್ಯಾಸೋಪ್ರೆಸಿನ್ ಅನ್ನುವಂಥದ್ದು ಪಿಟ್ಯೂಟರಿ ಗ್ರಂಥಿಯಿಂದ ರಿಲೀಸ್ ಆಗುತ್ತೆ. ಇದರ ಕಾರ್ಯ ಏನಪ್ಪಾ ಅಂತಂತಂದ್ರೆ ದೇಹದ ನೀರಿನ ಸಮತೋಲನವನ್ನು ಏನು ಮಾಡ್ತತಿ, ಮೇಂಟೈನ್ ಮಾಡ್ತತಿ. ಹೆಂಗಂತಂದ್ರೆ ಕಿಡ್ನಿಯನ್ನು ಎಷ್ಟು ಬೇಕಷ್ಟು ನೀರನ್ನು ಅಬ್ಸಾರ್ವ್ ಮಾಡ್ಕೋದು, ಆಮೇಲೆ ಕಿಡ್ನಿ ಬೇಕಾಗಿರುವಂಥ ನೀರಿನ ಪ್ರಮಾಣವನ್ನು ಎಷ್ಟು ಬೇಕನ್ನೋದನ್ನು ನಿಯಂತ್ರಣ ಮಾಡೋದು ಯಾವುದಪ್ಪ ಅಂತಂದ್ರೆ ವ್ಯಾಸೋಪ್ರೆಸಿನ್. ಅದಕ್ಕಾಗಿ ಇದಕ್ಕೆ ಏನಂತ ಕರಿತಾರೆ ಅಂತಂದ್ರೆ ನೀರಿನ ಬ್ಯಾಲೆನ್ಸ್. ನೆನಪಿಟ್ಕೋರಿ, ದೇಹದ ನೀರಿನ ಬ್ಯಾಲೆನ್ಸ್ ಅಂತೇಳಿ ಕರೀತಾರೆ ಯಾವ್ದ್ರಿ, ವ್ಯಾಸೋಪ್ರೆಸಿನ್ ನೋಡ್ರಿ. ಆಮೇಲೆ ಪ್ರೋಲ್ಯಾಕ್ಟಿನ್ ಅನ್ನುವಂಥ ಹಾರ್ಮೋನ್ ಯಾವ್ದ್ರಿ, ತಾಯಿಯ ಇದರಲ್ಲಿ ಸ್ತನಗಳಲ್ಲಿ ಹಾಲಿನ ಉತ್ಪಾದನೆಯನ್ನು ಉಂಟು ಮಾಡುವಂಥ ಹಾರ್ಮೋನ್ ಯಾವ್ದ್ರಿ, ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಇದಾಗುತ್ತೆ. ಈ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಇದರಿಂದ ರಿಲೀಸ್ ಆಗುತ್ತಪ್ಪ ಅಂತಂದ್ರೆ ಇದು ಪಿಟ್ಯೂಟರಿ ಗ್ರಂಥಿಯಿಂದನೇ ರಿಲೀಸ್ ಆಗುತ್ತೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಪಿಟ್ಯೂಟರಿ ಗ್ರಂಥಿಯಿಂದ ರಿಲೀಸ್ ಆಕಾವ. ಅದಕ್ಕೆ ಏನಂತಾರು, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರು ನೋಡ್ರಿ. ಈ ಕ್ವಶನು ಇದಾತು. ಆಮೇಲೆ ಮತ್ತಿನ್ನು ಗ್ರಂಥಿಗಳ ಮೇಲೆ ನಿಮ್ಗೆ ಯಾವ ಕ್ವಶನ್ಗಳು ಕೇಳಿದಾರೆ ಏನ್ರಿ, ಲಾಸ್ಟ್ ಇಯರ್ ಗ್ರಂಥಿಗಳ ಮೇಲೆ ಯಾವ್ಯಾವ ಕ್ವಶನ್ ಕೇಳಿದಾರಪ್ಪ ಅಂತಂತಂದ್ರೆ ಇಲ್ಲೈತೆ ನೋಡ್ರಿ. ಮಾನವನ ದೇಹದ ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ನೋಡ್ರಿ, ನಾನು ನಿಮ್ಗೆ ಹೇಳಿದ್ನಿ ಮಾಸ್ಟರ್ ಗ್ಲ್ಯಾಂಡ್ ಯಾವುದಪ್ಪ ಅಂತಂತಂದ್ರೆ ಪಿಟ್ಯೂಟರಿ ಗ್ರಂಥಿ. ಯಾಕಂತಂತಂದ್ರೆ ಪಿಟ್ಯೂಟರಿ ಗ್ರಂಥಿ ಇತರ ಗ್ರಂಥಿಗಳನ್ನು ನಿಯಂತ್ರಿಸುತ್ತದೆ. ಇತರ ಎಂಡೋಕ್ರೈನ್ ಗ್ಲ್ಯಾಂಡ್ಗಳನ್ನು ನಿಯಂತ್ರಿಸುವುದರಿಂದ ಈ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಆದರೆ ಮಾಸ್ಟರ್ ಗ್ಲ್ಯಾಂಡ್ ಅಂತಂದ್ರೆ ಯಾವ್ದ್ರಿ, ಹೈಪೋಥಲಾಮಸ್. ಎದಕ್ಕಂತಂದ್ರೆ ಈ ಪಿಟ್ಯೂಟರಿ ಗ್ರಂಥಿಯನ್ನು ಏನು ಮಾಡ್ತಪ್ಪ ಅಂದ್ರೆ ಕಂಟ್ರೋಲ್ ಮಾಡ್ತತಿ. ಈ ಪಿಟ್ಯೂಟರಿ ಗ್ರಂಥಿ ಎಲ್ಲಿರುತ್ತಪ್ಪ ಅಂತಂದ್ರೆ ಮೆದುಳಿನ ತಳಭಾಗದಲ್ಲಿ. ದೇಹದ ಇತರ ಬಹುತೇಕ ಗ್ರಂಥಿಗಳ ಕಾರ್ಯವನ್ನು ನಿಯಂತ್ರಿಸುವುದರಿಂದ ಇದನ್ನ ಮಾಸ್ಟರ್ ಗ್ರಂಥಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎರಡನೇ ಕ್ವಶನ್ ಏನಂದ್ರೆ ದೇಹದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವ ಇನ್ಸುಲಿನ್ ಹಾರ್ಮೋನ್ ಅನ್ನು ಸ್ರವಿಸುವ ಗ್ರಂಥಿ ಯಾವುದು? ನಾನು ನಿಮ್ಗೆ ಹೇಳಿದ್ನಿ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಹೆಚ್ಚು ಕಮ್ಮಿ ಆತಂತಂದ್ರೆ ಶುಗರ್ ರೋಗ ಬರ್ತದೆ ಅಂತ ಹೇಳಿ ನಾ ಹೇಳಿದ್ದು ನೋಡ್ರಿ. ಈ ಥರ ಇಲ್ಲೇನು ಕೇಳಿದಾರಪ್ಪ ಅಂತಂದ್ರೆ ಆ ಇನ್ಸುಲಿನ್ ಹಾರ್ಮೋನನ್ನು ಸ್ರವಿಸುವಂಥ ಗ್ರಂಥಿ ಯಾವುದಂತೆ ಕೇಳಿದಾರು. ಇದ್ರ ಆನ್ಸರ್ ಯಾವ್ದಾಗತ್ರಿ, ಮೆದೋಜೀರಕ ಗ್ರಂಥಿ. ಮೆದೋಜೀರಕ ಗ್ರಂಥಿ. ಆಮೇಲೆ ಮೆದೋಜೀರಕ ಗ್ರಂಥಿಗೆ ಏನಂತ ಕರೀತಾರೆ, ಇದಕ್ಕೆ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರು ನೋಡ್ರಿ. ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ದೇನೆ, ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡೇನು. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಏನ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಏನ, ಡೈರೆಕ್ಟಾಗಿ ರಕ್ತಕ್ಕೆ ಹೋತಂದ್ರೆ ಎಂಡೋಕ್ರೈನ್ ಅಂತಾರು, ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದಾನು. ಆಮೇಲೆ ಎರಡೂ ಇರುವಂಥ ಗ್ರಂಥಿ ಯಾವ್ದು, ಎಂಡೋಕ್ರೈನ ಮತ್ತು ಎಕ್ಸೋಕ್ರೈನಾಗ ಕೆಲಸ ಮಾಡುವಂಥ ಗ್ರಂಥಿ ಯಾವ್ದ್ರಿ, ಮಿಕ್ಸ್ಡ್ ಗ್ಲ್ಯಾಂಡ್. ಅದಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಮೆದೋಜೀರಕ ಗ್ರಂಥಿ. ಈ ಮೆದೋಜೀರಕ ಗ್ರಂಥಿಯಿಂದನೇ ಏನಾಗುತ್ತಪ್ಪ ಅಂತಂದ್ರೆ ಇನ್ಸುಲಿನ್ ರಿಲೀಸ್ ಆಗುತ್ತೆ ನೋಡ್ರಿ. ಮೆದೋಜೀರಕ ಗ್ರಂಥಿಯಲ್ಲಿರುವಂಥ ಇದು ಇಂಪಾರ್ಟೆಂಟ್ ರೀ, ಲ್ಯಾಂಗರ್ ಹ್ಯಾನ್ಸ್ನ ದ್ವೀಪಗಳು, ಐಸ್ಲೇಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್. ಈ ಜೀವಕೋಶಗಳ ಸಮೂಹದಿಂದ ಅದು ಮತ್ತು ಬೀಟಾ ಜೀವಕೋಶಗಳು, ಅಥವಾ ಇನ್ನೊಂದು ಏನಂತಂದ್ರೆ ಬೀಟಾ ಜೀವಕೋಶಗಳು ಅಂತ ಹೇಳಿ ನೆನಪಿಟ್ಕೋಬೇಕು, ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ. ಇದರ ಕೊರತೆಯಿಂದ ಏನು ಬರುತ್ತಪ್ಪ ಅಂತಂದ್ರೆ ಮಧುಮೇಹ ರೋಗ ಬರುತ್ತದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮತ್ತೆ ಯಾವ ಕ್ವಶನ್ ಕೇಳಿದಾರೆ ಅಂದ್ರೆ ಗ್ರಂಥಿಗಳ ಮೇಲೆ ನೋಡ್ರಿ, ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ. ಇಲ್ಲಿ ನೋಡ್ರಿ, ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಅಂತ ಕೇಳಿದಾರೆ. ಅವ್ರು ಎಂಡೋಕ್ರೈನು ಕೇಳಿಲ್ಲ, ಅಂತಸ್ರಾವಕ ಗ್ರಂಥಿನೂ ಕೇಳಿಲ್ಲ, ಬಹಿಸ್ರಾವಕ ಗ್ರಂಥಿನೂ ಕೇಳಿಲ್ಲ. ಅವ್ರೇನು ಕೇಳಿದಾರು, ಕಾಮನ್ ಜನರಲ್ ಆಗಿ ಏನು ಕೇಳಿದಾರ್ರಿ, ಅತಿ ದೊಡ್ಡ ಗ್ರಂಥಿ ಅಂತ ಹೇಳಿ ಕೇಳಿದಾರೆ. ಇದನ್ನ ಲಾಸ್ಟ್ ಕ್ಲಾಸ್ ನಿಮ್ಗೆ ಹಿಂದಿನ ಕ್ಲಾಸ್ ಒಳಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗ್ರಂಥಿ ಯಾವ್ದಪ್ಪ ಅಂತಂತಂದ್ರೆ ಉತ್ತರ ಯಾವ್ದಂತಂದ್ರೆ ಪಿತ್ತ ಜನಕಾಂಗ ಅಥವಾ ಲಿವರ್ ಅನ್ನೋದು ಯಾವ್ದ್ರಿ, ಅತಿ ದೊಡ್ಡ ಗ್ರಂಥಿ. ಎಂಡೋಕ್ರೈನು ಕೊಟ್ಟಿಲ್ಲ, ಎಕ್ಸೋಕ್ರೈನು ಕೊಟ್ಟಿಲ್ಲಪ್ಪ ಅಂತಂದ್ರೆ ಆನ್ಸರ್ ಏನು ಹಾಕ್ಬೇಕ್ರಿ, ಲಿವರ್ ಹಾಕ್ಬೇಕು. ಇದು ಎಕ್ಸೋಕ್ರೈನ್ ಗ್ರಂಥಿನ ಪಿತ್ತ ಜನಕಾಂಗವು ದೇಹದ ಅತಿ ದೊಡ್ಡ ಬಾಹ್ಯ ಸ್ರಾವಕ ಎಕ್ಸೋಕ್ರೈನ್ ಗ್ರಂಥಿಯಾಗಿದೆ. ಒಂದು ವೇಳೆ ಅತಿ ದೊಡ್ಡ ಎಂಡೋಕ್ರೈನ್ ಅಂತೇಳಿ ಏನಾರ ಕ್ವಶನ್ ಕೇಳಿದ್ರೆ ಅಂತ ಹೇಳ್ತಿಕೋರಿ, ಅದಕ್ಕೆ ಏನು ಕೇಳ್ಬೇಕು ನೀವು, ಆನ್ಸರ್ ಏನು ಹಾಕ್ಬೇಕು, ಥೈರಾಯ್ಡ್ ಅಂತೇಳಿ ಹಾಕ್ಬೇಕು. ನಾರ್ಮಲ್ ಜನರಲ್ ಆಗಿ ಅತಿ ದೊಡ್ಡ ಗ್ರಂಥಿ ಯಾವ್ದಂತ ಕೇಳಿದ್ರೆ ಲಿವರ್. ಅಕಸ್ಮಾತ್ ಅವ್ರು ಸ್ಪೆಸಿಫಿಕ್ ಆಗಿ ಎಂಡೋಕ್ರೈನ್ ಅಂತೇಳಿ ಏನಾರು ಮೆನ್ಷನ್ ಮಾಡ್ರಿ ಅಂತಂದ್ರೆ ಥೈರಾಯ್ಡ್ ಗ್ರಂಥಿ ಅಂತೇಳಿ ಹಾಕಬೇಕು. ಆಮೇಲೆ ಇಲ್ಲಿ ಕೇಳಿ ನೋಡ್ರಿ, ನೆಕ್ಸ್ಟ್ ಕ್ವಶನ್, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಥವಾ ಹೋರಾಟ ಇಲ್ಲವೇ ಪಲಾಯನ, ಫೈಟ್ ಆರ್ ಫ್ಲೈಟ್, ಇದನ್ನ ಪೂರ್ತಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಯಾನ. ಹಾರ್ಮೋನ್ ಸ್ರವಿಸುವ ಗ್ರಂಥಿ ಯಾವ್ದಪ್ಪ ಅಂತಂತಂದ್ರೆ ಅಡ್ರಿನಲಿನ್ ಗ್ರಂಥಿ. ಈ ಅಡ್ರಿನಲಿನ್ ಗ್ರಂಥಿ ಎಲ್ಲಿರ್ತೈತ್ರಿ, ಕಿಡ್ನಿಯ ಮೇಲ್ಭಾಗದಲ್ಲಿ ಕ್ಯಾಪ್ ಪ್ರಕಾರ ಕ್ಯಾಪ್ ಗತೆ ಇರತ್ತದ.
ಕಿಡ್ನಿಗಳ ಮೇಲ್ಭಾಗದಲ್ಲಿರುವ ಈ ಗ್ರಂಥಿಯು ಅಡ್ರಿನಾಲಿನ್ ಎಂಬ ಹಾರ್ಮೋನನ್ನು ಸ್ರವಿಸುತ್ತದೆ. ಇದು ಯಾವಾಗ ಸ್ರವಿಕೆ ಆಕತ್ತಪ್ಪ ಅಂತಂದ್ರೆ ನಿಮ್ಗೆ ಭಯ, ಕೋಪ, ಆತಂಕದ ಸಮಯದಲ್ಲಿ ದೇಹವನ್ನು ಸಿದ್ಧಗೊಳಿಸಲು ಏನಾಗುತ್ತೆ ಯೂಸ್ ಆಗುತ್ತೆ. ಅದಕ್ಕಾಗಿ ಏನಂತಾರಪ್ಪ ಇದಕ್ಕಂದ್ರೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರು. ಯಾಕಂದ್ರೆ ನೀವು ಭಯ ಆಮೇಲೆ ಕೋಪ ಅದು ಯಾವಾಗ ಬರ್ತಾವೆ, ಸಡನ್ ಆಗೇ ಬರ್ತಾವಲ್ಲ ರೀ, ಅದಕ್ಕೆ ಏನಪ್ಪಾ ಅಂತಂದ್ರೆ ಇದಕ್ಕೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರು. ಇಲ್ಲಿ ಬಂತು ನೋಡ್ರಿ ಕ್ವಶನ್. ದೇಹದ ಜೈವಿಕ ಗಡಿಯಾರವನ್ನು ಬಯೋಲಾಜಿಕಲ್ ಕ್ಲಾಕ್ ಅಥವಾ ನಿದ್ರೆಯ ಚಕ್ರ ನಿಯಂತ್ರಿಸುವ ಹಾರ್ಮೋನ್ ಯಾವುದಂತ ಕೇಳಿದಾರೆ. ಆನ್ಸರ್ ಆಗಲೇ ಹೇಳಿದ್ನಿ, ಮೆಲಟೋನಿನ್. ಈ ಮೆಲಟೋನಿನ್ ಯಾವ ಗ್ರಂಥಿಯಿಂದ ರಿಲೀಸ್ ಆಗತ್ತೆ ರೀ? ಪೀನಿಯಲ್ ಗ್ಲ್ಯಾಂಡ್ದಿಂದ. ಇದಕ್ಕೆ ಬಯೋಲಾಜಿಕಲ್ ಕ್ಲಾಕ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಮೆಲಟೋನಿನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ಇದು ನಾವು ರಾತ್ರಿ ಮಲಗಲು ಮತ್ತು ಬೆಳಗ್ಗೆ ಏಳಲು ಏನಾಗುತ್ತೆ ರೀ? ಸಹಾಯವಾಗುತ್ತದೆ. ನೆಕ್ಸ್ಟ್ ಕ್ವಶನ್. ಈ ಗ್ರಂಥಿಗಳ ಮೇಲೆ ಮತ್ತೇನು ಕೇಳಿದಾರೆ ಅಂತಂದ್ರೆ, ಇಲ್ಲೈತೆ ನೋಡ್ರಿ, ಪಿಟ್ಯೂಟರಿ ಗ್ರಂಥಿ. ಇದಕ್ಕೆ ಬೆಳವಣಿಗೆಯ ಹಾರ್ಮೋನ್ ಅಂತೂ ಕರೀತಾರೆ, ಗ್ರೋತ್ ಹಾರ್ಮೋನ್. ದೇಹದ ಸಮಗ್ರ ಬೆಳವಣಿಗೆಗೆ ಕಾರಣವಾಗುತ್ತದೆ ಪಿಟ್ಯೂಟರಿ ಗ್ರಂಥಿ. ದೇಹದ ಸಮಗ್ರ ಬೆಳವಣಿಗೆಗೆ ಅದಕ್ಕೇನಂತಾರೆ? ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಆಮೇಲೆ ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಸ್ರವಿಸುವಂಥ ಹಾರ್ಮೋನ ಥೈರಾಕ್ಸಿನ್. ಈ ಥೈರಾಕ್ಸಿನ್ ಹಾರ್ಮೋನ್ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಮ್, ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ಗೆ ಏನಾಗುತ್ತೆ ಅಂದ್ರೆ ಇದು ನಿಯಂತ್ರಣ ಮಾಡುತ್ತದೆ ಥೈರಾಕ್ಸಿನ್. ಇದರ ಕೊರತೆಯಿಂದ ಈ ಥೈರಾಯ್ಡ್ ಎಲ್ಲಿರ್ತದಪ್ಪ ಅಂತಂದ್ರೆ ಗಂಟಲಿನಲ್ಲಿರ್ತದೆ. ಥೈರಾಯ್ಡ್ ಗ್ರಂಥಿ ಎಲ್ಲಿರ್ತೈತಿ ರೀ? ಗಂಟಲಿನಲ್ಲಿರ್ತೈತಿ. ಈ ಥೈರಾಯ್ಡ್ ಕೊರತೆಯಿಂದ ಗಂಟಲಿನಲ್ಲಿ ಏನು ಬರುತ್ತೆ ಅಂದ್ರೆ ಗಾಯ್ಟರ್ ರೋಗ ಬರುತ್ತದೆ. ಅದಕ್ಕೇನಂತಾರೆ ರೀ? ಗಾಯ್ಟರ್ ರೋಗ ಅಂತ ಕರೀತಾರೆ. ಈಗ ಉಪ್ಪಿನಾಂಶ ಅದು ಕಡಿಮೆ ಆತಂತಂದ್ರೆ ಹಿಂಗೆ ಗಂಟ್ಲೆ ಭಾಗದಲ್ಲಿ ಉಬ್ಬಿದಂಗೆ ಆಗಿರುತ್ತೆ ನೋಡ್ರಿ, ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಸರಳ ಗಾಯ್ಟರ್ ಎಂದು ಕರೆಯುತ್ತಾರೆ. ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ ಮೆಟಬಾಲಿಸಮ್ ನಿಯಂತ್ರಣವನ್ನು ಮಾಡುತ್ತದೆ ಈ ಹಾರ್ಮೋನ್. ನೆಕ್ಸ್ಟ್ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ದಿಂದ ಇದು ಮಿಕ್ಸ್ಡ್ ಗ್ಲ್ಯಾಂಡ್ ರೀ. ಇದು ರಿಲೀಸ್ ಮಾಡುವಂಥ ಹಾರ್ಮೋನ್ ಯಾವುದಂತಂದ್ರೆ ಇನ್ಸುಲಿನ ಮತ್ತು ಗ್ಲುಕಾನ. ಇದಕ್ಕೆ ಮಿಶ್ರ ಗ್ರಂಥಿ ಅಂತ ಕರೀತಾರೆ. ನಾಳ ಮತ್ತು ನಿರ್ನಾಳ ಅಂದ್ರೆ ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಎರಡೂ ಹೊಂದಿರುತ್ತವೆ. ನೆಕ್ಸ್ಟ್ ಥೈಮಸ್ ಗ್ಲ್ಯಾಂಡ್ ರೀ. ಇದು ರಿಲೀಸ್ ಮಾಡುವಂಥ ಹಾರ್ಮೋನ್ ಯಾವುದಪ್ಪ ಅಂತಂದ್ರೆ ಥೈಮೋಸಿನ್ ಅನ್ನುವಂಥ ಹಾರ್ಮೋನನ್ನು ರಿಲೀಸ್ ಮಾಡ್ತತಿ. ಇದೆಲ್ಲಿರ್ತದಪ್ಪ ಅಂತಂದ್ರೆ ಥೈರಾಯ್ಡ್ ಹಿಂದೆ ಇರ್ತದೆ. ಇದು ಗಂಟಲು ಭಾಗದಲ್ಲಿ ಥೈರಾಯ್ಡ್ ಹಿಂದೆ ಇರ್ತತಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಯಸ್ಸಾದಂತೆ ಈ ಗ್ರಂಥಿ ಏನಾಗತ್ತಪ್ಪ ಅಂತಂದ್ರೆ ಕುಗ್ಗುತ್ತಾ ಹೋಗುತ್ತದೆ. ಅದಕ್ಕೆ ನೋಡ್ರಿ, ಏಜ್ ಆದಂಥ ಪೀಪಲ್ಗೆ ಭಾಳ ಇದಿರಂಗಿಲ್ಲ, ರೋಗ ನಿರೋಧಕ ಶಕ್ತಿ ಇರಂಗಿಲ್ಲ. ಎದಕ್ಕೆ ಕಾರಣ ಅಂತ ಅಂತಂದ್ರೆ ಈ ಥೈಮಸ್ ಗ್ಲ್ಯಾಂಡ್ ಏನಾಗತ್ತೆ ರೀ, ಏಜ್ ಆದಂಗೆ ಈ ಥರ ಇದೇನಾಗುತ್ತೆ ಅಂತಂದ್ರೆ ಈ ಗ್ರಂಥಿ ಕುಗ್ಗುತ್ತಾ ಹೋಗುತ್ತದೆ, ಅಂದ್ರೆ ನಾಶ ಹಾಕೊಂತ ಹೋಗುತ್ತದೆ. ಅದಕ್ಕೆ ಎಕ್ಸಾಮ್ದಾಗ ಕೇಳಿದಾರೆ ಇದನ್ನ, ವಯಸ್ಸಾದಂತೆ ಕುಗ್ಗುತ್ತಾ ಹೋಗುವಂಥ ಗ್ರಂಥಿ ಯಾವುದಪ್ಪ ಅಂತಂದ್ರೆ ಥೈಮಸ್ ಗ್ಲ್ಯಾಂಡ್. ಅದಕ್ಕೆ ಏನಂತಂದ್ರೆ ಏಜ್ ಆದ ಪೀಪಲ್ ಕಡೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಇವೆಲ್ಲನೂ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಗ್ರಂಥಿಗಳ ಮೇಲೆ ಕೇಳಿದಂಥ ಕ್ವಶನ್ನು. ಇಲ್ಲಿಗೆ ಏನಾದ್ರು ಅಂತಂದ್ರೆ ಆಲ್ಮೋಸ್ಟ್ VA ಕ್ವಶನ್ದು ಸಾಲ್ವ್ ಅದು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಮತ್ತೆ ಈಗ BMTC ಕ್ವಶನ್ ಪೇಪರ್ ಬರೋಣ. BMTC ಕ್ವಶನ್ ಪೇಪರ್ ನಾವು ಎಲ್ಲಿ ತನಕ ಸಾಲ್ವ್ ಮಾಡಿದ್ದಪ್ಪ ಅಂತಂದ್ರೆ ಇದನ್ನು ಸಾಲ್ವ್ ಮಾಡಿದ್ದು ಆರ್ಥಿಕವಾಗಿ ಮುಖ್ಯವಾಗಿರುವಂಥ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳ ಮತ್ತು ಕೀಟ ಪ್ರಾಣಿಗಳು ಯಾವ ಅಂಶಕ್ಕೆ ಸೇರುತ್ತವೆ ಅಂತೇಳಿ ಸಂಧಿಪದಿಗಳು ಅಂತೇಳಿ ಹೇಳಿದ್ದು ನಾವು. ಪ್ರಾಣಿ ಸಾಮ್ರಾಜ್ಯ, ಆಮೇಲೆ ಇದನ್ನಂತೇಳಿ ಯಾವ್ಯಾವ ಬರ್ತಾವೆ, ಮೊನೇರಾ, ಪ್ರೊಟಿಸ್ಟಾ ಅಂತೇಳಿ. ಈಗೇನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ನೋಡೋಣ. ಇದು BMTC ಕ್ವಶನ್ ಪೇಪರ್ ಇದ್ರೆ ಇದು ನೋಡ್ರಿ, ಏನು ಕೇಳಿದಾರಪ್ಪ ಅಂದ್ರೆ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ನೋಡ್ರಿ ಏನೇನಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಏನು ಕೊಟ್ಟಾರಪ್ಪ ಅಂತಂದ್ರೆ ವಿನಿಗರ್ ಅಂತಂದ್ರೆ ಏನ್ರಿ? ಅಸಿಟಿಕ್ ಆ್ಯಸಿಡ್. ವಿನಿಗರ್ ಅಂತಂದ್ರೆ ಏನ್ರಿ? ಅಸಿಟಿಕ್ ಆಮ್ಲ. ಟೊಮೆಟೊ ಆಕ್ಸಾಲಿಕ್ ಆಮ್ಲ. ಲಿಂಬೆಯಲ್ಲಿರುವಂಥದ್ದು ಲ್ಯಾಕ್ಟಿಕ್ ಆಮ್ಲ. ಮೊಸರಿನಲ್ಲಿರುವಂಥದ್ದು ಸಿಟ್ರಿಕ್ ಆಮ್ಲ. ನೋಡ್ರಿ ಹಿಂಗೆ ಆಪ್ಷನ್ ಕೊಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ಯಾವ ಜೋಡಿ ಸರಿಯಾಗಿದೆ ಅಂತೇಳಿ ಕೇಳಿದಾರು. ಈಗ ನೋಡ್ರಿ ಇದು ಗೊತ್ತಾಗಬೇಕಂತಂದ್ರೆ ನೀವು ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಯಾವ್ಯಾವ ಆಮ್ಲ ಇರ್ತಾವ ಅಂತೇಳಿ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಗೊತ್ತಿರ್ಬೇಕು. ನೋಡ್ರಿ ಆ ಲಿಸ್ಟ್ ಏನೈತಪ್ಪ ಅಂತಂದ್ರೆ ಓಕೆ, ನೋಡ್ರಿ ಈ ಲಿಸ್ಟ್ ಇತ್ತಂತಂದ್ರೆ ಆಲ್ಮೋಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ಎಕ್ಸಾಮ್ದಾಗೂ ಏನು ಮಾಡ್ತಾರಂದ್ರೆ ಈ ಹೊಂದಿಸಿ ಬರೆಯೋಣ ಈ ಕ್ವಶನ್ ಮೇಲೆ ಏನು ಮಾಡ್ತಾರಂದ್ರೆ ಕೇಳ್ತಾರೆ. ಇಲ್ಲಿ ನೋಡ್ರಿ
ನಿಂಬೆ, ಕಿತ್ತಳೆ ಮತ್ತು ಮೋಸಂಬಿ ಸಿಟ್ರಸ್ ಹಣ್ಣುಗಳು. ಸಿಟ್ರಸ್ ಅಂತಂತಂದ್ರೆ ಈಗ ಉದಾಹರಣೆ ಇವರೇ ಲಿಂಬಿ ಹಣ್ಣ, ಕಿತ್ತಳೆ ಹಣ್ಣ, ಮೋಸಂಬಿ ಹಣ್ಣ. ಇವುಗಳಲ್ಲಿರುವಂತಹ ಆಮ್ಲ ಯಾವ್ದ್ರಿ? ಸಿಟ್ರಿಕ್ ಆಸಿಡ್. ನೆನಪು ಮಾಡ್ಕೋರಿ. ಇವು ನೆನಪಿಟ್ಕೋಬೇಕು. ನೀವು ಹೆಂಗಾರ ಮಾಡಿ ಏನು ಮಾಡ್ಬೇಕಂದ್ರೆ ನೆನಪಿಟ್ಕೋಬೇಕು. ಹೊಂದಿಸಿ ಬರೆಯಲ್ಲಿ ಕಂಪಲ್ಸರಿ ಕೇಳತಾರ ಇದನ್ನೇ. ನಿಂಬೆ, ಕಿತ್ತಳೆ, ಮೋಸಂಬಿ ಮತ್ತು ಇಂತಹ ಸಿಟ್ರಸ್ ಹಣ್ಣುಗಳಲ್ಲಿರುವಂಥ ಆಮ್ಲ ಯಾವ್ದ್ರಿ? ಸಿಟ್ರಿಕ್ ಆಮ್ಲ. ಅದೇ ರೀತಿಯಾದಂಥ ಪ್ರಮುಖ ಅಂಶಗಳು ಏನಪ್ಪಾ ಅಂತಂದ್ರೆ ಸಿಟ್ರಸ್ ಹಣ್ಣುಗಳಿಗೆ ಹುಳಿ ರುಚಿಯನ್ನು ನೀಡುತ್ತದೆ. ಇದು ನೈಸರ್ಗಿಕ ಸಂರಕ್ಷಕವಾಗಿದೆ. ಇದೇನಪ್ಪಾ ಅಂತಂತಂದ್ರೆ ಹಣ್ಣುಗಳಿಗೆ ಹುಳಿ ರುಚಿಯನ್ನು ನೀಡುವಂಥ ಆಮ್ಲ ಯಾವ್ದ್ರಿ? ಸಿಟ್ರಿಕ್ ಆಮ್ಲ. ಒಟ್ಟು ಹುಳಿ ರುಚಿಯಲ್ಲಿ ಕಂಡು ಬರ್ತಾವಲ್ಲ ಅವೆಲ್ಲೂ ಏನಪ್ಪಾ ಅಂತಂದ್ರೆ ಸಿಟ್ರಿಕ್ ಆಮ್ಲ. ಉದಾಹರಣೆ ಯಾವ ಬರ್ತಾವ್ರಿ? ನಿಂಬೆ, ಕಿತ್ತಳೆ, ಮೋಸಂಬಿ. ಇವ್ನ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ. ಪ್ರಿಸರ್ವೇಟಿವ್ ಅಂತಂದ್ರೆ ಏನ್ರಿ? ಸಂರಕ್ಷಣೆ. ಅವು ಹಾಳಾಗಬಾರ್ದು ಅಂತೇಳಿ ಏನು ಮಾಡ್ತಾರಂತಂದ್ರೆ ಇಂತಹ ಹಣ್ಣುಗಳನ್ನ ಏನು ಮಾಡ್ತಾರಂದ್ರೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಹುಣಸೆ ಹಣ್ಣಿನಲ್ಲಿರುವಂಥ ಆಮ್ಲ. ಹುಣಸೆ ಹಣ್ಣು ಮತ್ತು ದ್ರಾಕ್ಷಿಯಲ್ಲಿರುವಂಥ ಆಮ್ಲ ಯಾವ್ದ್ರಿ? ಟಾರ್ಟಾರಿಕ್ ಆಮ್ಲ. ಟಾರ್ಟಾರಿಕ್ ಆಮ್ಲ ಎತ್ತಾಗೈತಿ? ಹುಣಸೆ ಹಣ್ಣಿನಲ್ಲಿರೈತಿ. KPSC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗಿದಂಥ ಏನಪ್ಪಾ ಅಂತಂದ್ರೆ ಕ್ವಶನ್ ಇದು. ಇದನ್ನ ನಾ ಹೇಳಿದ್ ನಿಮ್ಗೆ ಬೇಕಿಂಗ್ ಪೌಡರ್ಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರಂದ್ರೆ ಟಾರ್ಟಾರಿಕ್ ಆಮ್ಲವನ್ನ ಯೂಸ್ ಮಾಡ್ತಾರು. ಬೇಕಿಂಗ್ ಪೌಡರ್ ಅಂತಂದ್ರೆ ಏನ್ರಿ? ಸೋಡಿಯಂ ಬೈಕಾರ್ಬೋನೇಟ್. ಯಾಕಂದ್ರೆ ಬೇಕಿಂಗ್ ಅಂತಂದ್ರೆ ಬಾಯಿ ಅಂತ ಹೇಳಿ ನೆನಪಿಟ್ಕೊಂತ ಹೇಳಿದ್ನಿ. ಅದಕ್ಕೆ ಏನಂತಾರು? ಸೋಡಿಯಂ ಬೈಕಾರ್ಬೋನೇಟ್. ಸೊ ಈ ಟಾರ್ಟಾರಿಕ್ ಆಮ್ಲವನ್ನ ಬೇಕಿಂಗ್ ಪೌಡರ್ಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರಂದ್ರೆ ಯೂಸ್ ಮಾಡ್ತಾರು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಸೇಬು, ಪೇರಲ ಮತ್ತು ಪ್ಲಮ್. ಸೇಬು ಹಣ್ಣ, ಪೇರಲ ಹಣ್ಣ ಮತ್ತು ಪ್ಲಮ್ ಅಂತ ಹಣ್ಣಿನಲ್ಲಿರುವಂತಹ ಆಮ್ಲ ಯಾವ್ದಂತಂದ್ರೆ ಮ್ಯಾಲಿಕ್ ಆಸಿಡ್. ಇವ್ ನೋಡ್ರಿ ಕಂಪಲ್ಸರಿ ನೆನಪಿಟ್ಕೋರಿ. ಮ್ಯಾಲಿಕ್ ಆಸಿಡ್ ಹೊಂದಿಸಿ ಬರೆಯಲ್ಲಿ ಕೇಳತ್ತಾರ. ಲ್ಯಾಟಿನ್ ಭಾಷೆಯ ಮೇಲಮ್ ಅಂತಂದ್ರೆ ಏನ್ರಿ? ಸೇಬು. ಈ ಸೇಬಿಗೆ ಲ್ಯಾಟಿನ್ ಭಾಷೆ ಒಳಗೆ ಏನಂತಾರ ಅಂದ್ರೆ ಮೇಲಮ್ ಅಂತ ಕರೀತಾರ. ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಮ್ಯಾಲಿಕ್ ಆಸಿಡ್ ಅಂತೇಳಿ ಬಂದತಿ. ಸೇಬಿನ ರಸದಲ್ಲಿ ಮೊದಲು ಪತ್ತೆ ಆಯಿತು. ನೆಕ್ಸ್ಟ್ ಟೊಮೆಟೊ ಮತ್ತು ನಕ್ಷತ್ರ ಹಣ್ಣು. ಇವುಗಳಲ್ಲಿರುವಂತಹ ಆಮ್ಲ ಯಾವ್ದಂತಂದ್ರೆ ಆಕ್ಸಾಲಿಕ್ ಆಸಿಡ್. ಈ ಟೊಮೆಟೊನಲ್ಲಿರುವಂತಹದ್ದು ಆಕ್ಸಾಲಿಕ್ ಆಸಿಡ್. ದೇಹದಲ್ಲಿ ಈ ಕ್ಯಾಲ್ಸಿಯಂ, ನಮ್ಮ ದೇಹದಲ್ಲಿರುವಂಥ ಕ್ಯಾಲ್ಸಿಯಂ ಜೊತೆ ಸೇರಿ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗಲು ಕಾರಣವಾಗುತ್ತದೆ. ನೋಡ್ರಿ, ಈ ಆಕ್ಸಾಲಿಕ್ ಆಸಿಡ್ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಆಕ್ಸಾಲಿಕ್ ಆಸಿಡ್ ಎತ್ತರಾಗಿರತ್ರಿ? ಟೊಮೆಟೊದಾಗ ಹೆಚ್ಚಿಗೆ ಇರತ್ತೆ. ಅದಕ್ಕೆ ಏನು ಮಾಡ್ತಾರಂತಂದ್ರೆ ಕಿಡ್ನಿ ಸ್ಟೋನ್ ಆದವ್ರಿಗೆ ಟೊಮೆಟೊ ಬೀಜಗಳು ಇರುವಂಥ ಭಾಳ ತಿನ್ನಕ್ಕೆ ಹೋಗ್ಬೇಡ್ರಿ ಅಂತಿರ್ತಾರೆ. ಯಾಕಂತಂದ್ರೆ ಅದ್ರೊಳಗೆ ಆಕ್ಸಾಲಿಕ್ ಆಸಿಡ್ ಇರ್ತೈತ್ರಿ. ಈ ಆಕ್ಸಾಲಿಕ್ ಆಸಿಡ್ ಏನು ಮಾಡ್ತದಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿರುವಂಥ ಕ್ಯಾಲ್ಸಿಯಂ ಜೊತೆ ವರ್ತಿಸಿ ನಮ್ಮ ದೇಹದಲ್ಲಿ ಮೂತ್ರಪಿಂಡದಲ್ಲಿ ಕಿಡ್ನಿಯಲ್ಲಿ ಏನಾಗುತ್ತೆ ರೀ? ಸ್ಟೋನ್ಗಳು ಉಂಟಾಗಲು ಏನಾಗಪ್ಪ ಅಂದ್ರೆ ಕಾರಣವಾಗುತ್ತದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೆಲ್ಲಿಕಾಯಿ ಅಂತಂದ್ರೆ ಆಮ್ಲ ಮತ್ತು ಸೀಬೆ ಹಣ್ಣಿನಲ್ಲಿರುವಂಥ ಆಮ್ಲ ಯಾವ್ದಂತಂದ್ರೆ ಇದು ಆಸ್ಕಾರ್ಬಿಕ್ ಆಸಿಡ್ ಅನ್ನ. ಇದು ಯಾವ್ದಪ್ಪ ಅಂತಂದ್ರೆ ಆಸ್ಕಾರ್ಬಿಕ್ ಆಸಿಡ್. ನೆಲ್ಲಿಕಾಯಿಯ ವಿಟಮಿನ್ ಸಿ ಯು ಅತ್ಯಂತ ಶ್ರೀಮಂತ ನೈಸರ್ಗಿಕ ಮೂಲವಾಗಿದೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಕೂದಲುಗಳು ಬರ್ಬೇಕಂತಂದ್ರೆ, ಆಮೇಲೆ ಈ ಕೂದಲ ಬೆಳವಣಿಗೆಗೆ ಅದನ್ನ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ವಿಟಮಿನ್ ಸಿ. ಆಮೇಲೆ ಫೇಸ್ ವಾಶ್ನಾಗ ಇರುತ್ತೆ ನೋಡ್ರಿ, ವಿಟಮಿನ್ ಸಿ ಯುಕ್ತ ಫೇಸ್ ವಾಶ್ ಅಂತ ಹೇಳಿ. ಇದು ಎದಕ್ಕೆ ಬಾ ಅಂತಂದ್ರೆ ಅಷ್ಟು ಯೂಸ್ಫುಲ್ ಆದಂತಹ ಇದಾಗೈತೆ ರೀ. ನೈಸರ್ಗಿಕ ಮೂಲವಾಗೈತಿ. ಯಾವ್ದ್ರಿ? ಆಸ್ಕಾರ್ಬಿಕ್ ಆಸಿಡ್. ಇದು ಎತ್ತರಾಗಿರತ್ತಪ್ಪ ಅಂದ್ರೆ ನೆಲ್ಲಿಕಾಯ್ದಾಗಿರತ್ತಿ ಮತ್ತು ಸೀಬೆ ಹಣ್ಣಾಗಿರತ್ತಿ. ಅದಕ್ಕೆ ಮುಂಜಾನೆ ಅದಕ್ಕೆ ಒಂದು ನೆಲ್ಲಿಕಾಯಿ ತಿನ್ರಿ, ಗುಡ್ಡದ ನೆಲ್ಲಿಕಾಯಿ ತಿನ್ರಿ ಅಂತ ಇರ್ತಾರಲ್ಲ, ಇದು ನೋಡ್ರಿ. ಯಾಕಂದ್ರೆ ನಮ್ಮ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ನೋಡ್ರಿ. ಮತ್ತು ಈ ವಿನೆಗರ್ದಲ್ಲಿರುವಂಥದ್ದು ಯಾವ್ದಪ್ಪ ಅಂತಂದ್ರೆ ಅಸಿಟಿಕ್ ಆಸಿಡ್. ವಿನೆಗರ್ಕ್ಕೆ ಕಂಡು ಬರುವಂಥ ಆಮ್ಲ ಯಾವ್ದಪ್ಪ ಅಂತಂದ್ರೆ ಅಸಿಟಿಕ್ ಆಸಿಡ್. ಈ ವಿನೆಗರ್ ಅಂತ ಹೇಳಿ ಒಂದು ಅಡಿಗೆ ಥರ ಹಾಕ್ತಿರ್ತಾರೆ ನೋಡ್ರಿ. ವಿನೆಗರ್ ಅಂತ ಹೇಳಿ ಒಂದು ಲಿಕ್ವಿಡ್ ಟೈಪ್ ಇರತ್ತೆ. ಆಮೇಲೆ ಅಸಿಟಿಕ್ ಆಸಿಡ್ ಫಾರ್ಮುಲಾ ಒಂದೊಂದ್ಸಲ ಕೇಳ್ತಾರೆ, C2COOH ಅಂತೇಳಿ ಅಸಿಟಿಕ್ ಆಸಿಡ್. ಸೊ ವಿನೆಗರ್ದಲ್ಲಿರುವಂಥದ್ದು ಯಾವ್ದ್ರಿ? ಅಸಿಟಿಕ್ ಆಸಿಡ್. ಈಗ ಏನು ಮಾಡೋಣಪ್ಪ ಅಂತಂದ್ರೆ ಕ್ವಶನ್ ನೋಡೋಣ. ನೋಡ್ರಿ, ಏನು ಒಂದನೇ ಕ್ವಶನ್ ಕೇಳಿದ್ರು, ವಿನೆಗರ್ ಏನು ನೋಡಿದ್ದುಪ್ಪ ಅಂತ ನಾವು ಅಸಿಟಿಕ್ ಆಸಿಡ್ ಅಂತ ಹೇಳಿ ನೋಡಿದ್ದು. ಸೊ ಎ ಆನ್ಸರ್ ಏನಾಗ್ತದೆ? ಕರೆಕ್ಟ್ ಆತ. ಟೊಮೆಟೊ ಅಂತಂದ್ರೆ ಆಕ್ಸಾಲಿಕ್ ಆಸಿಡ್ ನೋಡಿದ್ದು. ಈ ಆಕ್ಸಾಲಿಕ್ ಆಸಿಡ್ ಏನಾಗುತ್ತೆ? ಕ್ಯಾಲ್ಸಿಯಂ ಜೊತೆ ವರ್ತಿಸಿ ಏನಾಗುತ್ತೆ? ಕಿಡ್ನಿಯಲ್ಲಿ ಸ್ಟೋನ್ ಉಂಟಾಕತ್ತೆ ಅಂತೇಳಿ ನೋಡಿದ್ದು. ನೋಡ್ರಿ, ಲೆಮನ್ ಅಂತಂತಂದ್ರೆ ನಿಂಬೆಹಣ್ಣಿನಲ್ಲಿರುವಂಥ ಆಮ್ಲ ಯಾವ್ದ್ರಿ? ಸಿಟ್ರಿಕ್ ಆಸಿಡ್. ಸೊ ಸಿ ಆಗಲ್ಲ. ಸಿ ಆಗಲ್ಲಪ್ಪ ಅಂತಂದ್ರೆ ಸಿ ಇದ್ದಿದ್ದ ಆಪ್ಷನ್ ಎಲಿಮಿನೇಟ್ ಮಾಡಿಬಿಟ್ರಿ. ಇದು ಬರೋಲ್ಲ. ನಮ್ಗೆ ಉಳಿದಿದ್ದು ಯಾವಪ್ಪ ಅಂತಂದ್ರೆ ಎ ಮತ್ತು AB ಎರಡಾಗ ಆಪ್ಷನ್ದಾಗ ನೋಡ್ಬೇಕು. ಎ ಅಂತಂದ್ರೆ ವಿನಿಗರ್ ಅಸಿಟಿಕ್ ಆಸಿಡ್ ಗೊತ್ತೈತಿ ನಿಮ್ಗೆ. ಟೊಮೆಟೊ ಅಂತಂದ್ರೆ ಆಕ್ಸಾಲಿಕ್ ಆಸಿಡ್ ಗೊತ್ತೈತಿ. ಸೊ AB ಏನಾಗತ್ತಾವ ಅಂದ್ರೆ ಕರೆಕ್ಟ್ ಆಕಾವ್. ಆದರೆ ಈ ಲ್ಯಾಕ್ಟಿಕ್ ಆಸಿಡ್ ಎತ್ತರಾಗಿರತ್ರಿ? ಹಾಲಿನಲ್ಲಿ ಇರುತ್ತದೆ. ಲ್ಯಾಕ್ಟಿಕ್ ಆಸಿಡ್ ಎತ್ತರಾಗಿರತ್ರಿ? ಹಾಲಿನಲ್ಲಿ ಇರುತ್ತದೆ. ಅದ ಲೆಮನ್ನಲ್ಲಿ ಇರುವಂಥದ್ದು ಯಾವ್ದ್ರಿ? ಸಿಟ್ರಿಕ್ ಆಸಿಡ್. ಇಲ್ಲಿ ನೋಡಿದ ಕರ್ಡ್ ಅಂತ ಕೊಟ್ಟಾರಲ್ರಿ ಅವ್ರು, ತಪ್ಪು. ಕರ್ಡ್ ಅಂದ್ರೆ ಮೊಸರಿನಲ್ಲಿ ಸಿಟ್ರಿಕ್ ಆಸಿಡ್ ಇರಂಗಿಲ್ಲ. ಲೆಮನ್ನಲ್ಲಿ ಏನಿರುತ್ತಪ್ಪ ಅಂದ್ರೆ ಸಿಟ್ರಿಕ್ ಆಸಿಡ್ ಇರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ.
ನೋಡ್ರಿ, ಇದು ಕ್ವಶನ್ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್. ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯವಾಗಿ ಅಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಸೈಂಟಿಫಿಕಲಿ ಬಿಲಾಂಗ್ ಟು ದಿ ಗ್ರೂಪ್ ಆಫ್ ಫಿಶಸ್. ನೋಡ್ರಿ, ಇದ್ರ ಹೆಸರು ಫಿಶ್ ಅಂತ ಇರತ್ತೆ, ಆದರೆ ಇದು ಮೀನಲ್ಲ. ಯಾವುದಂತಂದ್ರೆ ಆಪ್ಷನ್ ಕೊಟ್ಟಾರು, ನಕ್ಷತ್ರ ಮೀನು, ಬಂಗಡೆ ಮೀನು, ಆಮೇಲೆ ಶಾರ್ಕ್ ಮೀನು, ಹಾವು ಮೀನು ಅಂತೇಳಿ. ಇದ್ರ ಆನ್ಸರ್ ಯಾವುದಪ್ಪ ಅಂತಂದ್ರೆ ನಕ್ಷತ್ರ ಮೀನು. ನೋಡ್ರಿ, ಇದ್ರ ಹೆಸರು ನಕ್ಷತ್ರ ಮೀನು ಅಂತ ಐತೆ. ಕರೆಯತ್ರ ಇದು ಮೀನಿನ ಜಾತಿಗೆ ಸೇರಿರುವುದಿಲ್ಲ. ಯಾಕಪ್ಪ ಅಂತಂತಂದ್ರೆ ಮೀನು ಅಂತಂತಂದ್ರೆ ಅದೊಂದು ಕಶೇರುಕ ಅದು. ಕಶೇರುಕ ಅಂತಂದ್ರೆ ಅದಕ್ಕೆ ಬೆನ್ನು, ಮೂಳೆ, ಅಸ್ಥಿ ಪಂಜರ ಇರ್ತೈತ್ರ ಅದು. ಆದರೆ ಈ ಮೀನಿಗೆ ಏನಿರಂಗಿಲ್ಲಪ್ಪ ಅಂದ್ರೆ ನಕ್ಷತ್ರ ಮೀನಿಗೆ ಯಾವುದೇ ರೀತಿಯಾದಂಥ ಬೆನ್ನು, ಮೂಳೆಗಳು ಏನೂ ಇರಂಗಿಲ್ಲ ಇದ್ರಾಗ. ಅದಕ್ಕೇನಂತಂದ್ರೆ ಇದು ಆ ಮೀನಿನ ಗುಂಪಿಗೆ ಸೇರುವುದಿಲ್ಲ. ಅದಕ್ಕೇನಂದ್ರೆ ನಕ್ಷತ್ರ ಮೀನು ಒಂದು ಮೀನಿನ ಗುಂಪಿಗೆ ಸೇರುವುದಿಲ್ಲ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ. ನಾನು ನಿಮ್ಗೆ ಶಬ್ದ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡ್ರಿ, ಶಬ್ದ ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದ್ದೇ ಇದೆ. ಅದೇ ರೀತಿ ಬೆಳಕು ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇಲ್ಲ. ಬೆಳಕು ನಿರ್ವಾತದಲ್ಲೂ ಚಲನೆ ಮಾಡ್ತತಿ. ನಿರ್ವಾತ ಅಂತಂದ್ರೆ ಏನ್ರಿ, ವಾತಾವರಣ ಇಲ್ಲದೆ ಇರುವುದು. ವಾತಾವರಣ ಅಂತಂದ್ರೆ ಗಾಳಿ, ಬೆಳಕು, ನೀರು ಇವು ಇಲ್ಲದೆ ಇರುವಂಥ ಪ್ರದೇಶದಲ್ಲೂ ಬೆಳಕು ಹೋಗುತ್ತೆ. ಆದ್ರೆ ಶಬ್ದ ಏನಾಗಲ್ರಿ, ಹೋಗಲ್ಲ. ಯಾಕಪ್ಪ ಅಂತಂದ್ರೆ ಶಬ್ದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಶಬ್ದ ಹೆಂಗೆ ಟ್ರಾವೆಲ್ ಆಗುತ್ತೆ, ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಗೊತ್ತಾತ್ರಿ. ಆದ್ರೆ ಶಬ್ದ ಘನದೊಳಗೆ ಹೆಚ್ಚಿಗೆ ಸ್ಪೀಡಾಗಿ ಚಲನೆ ಮಾಡ್ತತೋ, ದ್ರವದಲ್ಲಿ ಸ್ಪೀಡಾಗಿ ಇದು ಮಾಡ್ತತೋ, ಅನಿಲದಾಗ ಹೆಚ್ಚಿಗೆ ಸ್ಪೀಡ್ ಆಗುತ್ತೋ. ನೋಡ್ರಿ, ಘನದಲ್ಲಿ ಏನಾಗಿರ್ತಾವ ಅಂತಂದ್ರೆ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವ. ಘನ ವಸ್ತುವಿನಲ್ಲಿ ಅಂದ್ರೆ ಸಾಲಿಡ್ ಒಳಗೆ ಏನಾಗಿರ್ತಾವಪ್ಪ ಅಂತಂದ್ರೆ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವ. ಇಲ್ಲೇನಪ್ಪ ಅಂದ್ರೆ ಶಬ್ದವನ್ನು ನೀವು ಪ್ರಸಾರ ಮಾಡಿರಿ ಅಂತಂದ್ರೆ ಆ್ಯಕ್ಚುಲಿ ಶಬ್ದ ಅಂತಂದ್ರೆ ಏನ್ರಿ, ಕಣಗಳ ಕಂಪನದಿಂದ ಉಂಟಾಕತಿ. ಈ ಕಣಗಳು ಇಷ್ಟು ಒತ್ತೊತ್ತಾಗಿರ್ತಾವಲ್ಲ, ಈ ಕಣಗಳು ಏನಪ್ಪ ಅಂದ್ರೆ ಶಬ್ದ ಏನಾಗುತ್ತೆ ರೀ, ಈಸಿಯಾಗಿ ಏನಾಗುತ್ತೆ ನೆಕ್ಸ್ಟ್ ಕಣಗ ಟ್ರಾನ್ಸ್ಫರ್ ಆಗಿಬಿಡ್ತತಿ. ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರೋದ್ರಿಂದ ಶಬ್ದ ಏನಾಗುತ್ತೆ ರೀ, ನೆಕ್ಸ್ಟ್ ಕಣಕ್ಕೆ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೇನಪ್ಪ ಅಂದ್ರೆ ಸಾಲಿಡ್ ಒಳಗೆ ಶಬ್ದ ಜಾಸ್ತಿ ಪ್ರಸಾರ ಆಗುತ್ತೆ. ಅದ ಲಿಕ್ವಿಡ್ ಒಳಗೆ ಏನಿರ್ತೈತಿ ರೀ, ಕಣಗಳು ಒಂದು ಸ್ವಲ್ಪ ಬಿಡಿ ಜೋಡಣೆ ಆಗಿರ್ತಾವೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಶಬ್ದ ಪ್ರಸಾರವಾಗಲು ಒಂದು ಸ್ವಲ್ಪ ಟೈಮ್ ತಗೋತತಿ. ಸಾಲಿಡ್ನಾಗ ಜಾಸ್ತಿ ಇರತ್ತೆ ಎದಕ್ಕಿಂತ, ಲಿಕ್ವಿಡ್ಕಿಂತ. ಅದ ಅನಿಲ ಕಂಪೇರ್ ಮಾಡ್ರಿ ಅಂತಂದ್ರೆ ಅನಿಲದಲ್ಲಿ ಗ್ಯಾಸ್ ಒಳಗೆ ಏನಕ್ಕಂದ್ರೆ ಕಣಗಳು ದೂರ ಚಲನೆ ಇರ್ತಾವ. ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಶಬ್ದ ಪ್ರಸಾರ ಒಂದು ಕಣದಿಂದ ಇನ್ನೊಂದು ಕಣ ಟಚ್ ಆಗ್ಬೇಕಂದ್ರೆ ಜಾಸ್ತಿ ಟೈಮ್ ತಗೋತತಿ. ಅದಕ್ಕೇನಪ್ಪ ಅಂತಂದ್ರೆ ಅನಿಲದಲ್ಲಿ ಶಬ್ದಗಳ ಪ್ರಸಾರ ಏನಾಗತ್ತೆ ರೀ, ಕಡಿಮೆ ಆಗುತ್ತೆ. ಸೊ ಅತಿ ಇದನ್ನು ವೇಗವಾಗಿ ಪ್ರಸಾರ ಆಗೋದು ಎತ್ತರಪ್ಪ, ಸಾಲಿಡ್ದಾಗ, ಆಮೇಲೆ ಲಿಕ್ವಿಡ್ದಾಗ, ಆಮೇಲೆ ಗ್ಯಾಸ್ದಾಗ. ಸೊ ಮಾಧ್ಯಮದ ಅವಶ್ಯಕತೆ ಐತಿ. ನೋಡಿ, ಇಲ್ಲಿ ಆಪ್ಷನ್ ಹಿಂಗೆ ಕೊಟ್ಟಾರಪ್ಪ ಅಂತಂದ್ರೆ ಅನಿಲದಲ್ಲಿ ಮಾತ್ರ ಪ್ರಸಾರವಾಗುತ್ತದೆ, ಘನದಲ್ಲಿ ಮಾತ್ರ ಪ್ರಸಾರವಾಗುತ್ತದೆ, ದ್ರವದಲ್ಲಿ ಮಾತ್ರ ಪ್ರಸಾರವಾಗುತ್ತದೆ, ಘನ, ದ್ರವ, ಅನಿಲ ಮೂರರಲ್ಲಿ ಪ್ರಸಾರವಾಗುತ್ತದೆ. ಆನ್ಸರ್ ಏನಾಗುತ್ತೆ ರೀ, ಘನ, ದ್ರವ, ಅನಿಲ ಮೂರರಲ್ಲಿ ಪ್ರಸಾರವಾಗುತ್ತದೆ. ಅದರ ಸ್ಪೀಡಾಗಿ ಎತ್ತರಾಗಿ ಪ್ರಸಾರವಾಗುತ್ತೆ ಸಾಲಿಡ್ದಾಗ. ಯಾಕಂದ್ರೆ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಶಬ್ದ ಪ್ರಸಾರ ಏನಾಗುತ್ತೆ ರೀ, ಈಸಿ ಆಗುತ್ತೆ. ಕಣಗಳು ಒಂದಕ್ಕೊಂದು ಟಚ್ ಆಗ್ಬೇಕಂತಂದ್ರೆ ಗ್ಯಾಪ್ ಕಡಿಮೆ ಇರ್ತೈತಿ. ಸೊ ಇಲ್ಲಿ ಏನಿರ್ತೈತಿ, ಗ್ಯಾಪ್ ಜಾಸ್ತಿ ಇರತ್ತಿ, ಒಂದು ಸ್ವಲ್ಪ ಟೈಮ್ ತಗೋತತಿ. ಇಲ್ಲಿ ಗ್ಯಾಪ್ ಇನ್ನೂ ಜಾಸ್ತಿ ಇರತ್ತಿ, ಇನ್ನೊಂದು ಸ್ವಲ್ಪ ಟೈಮ್ ತಗೋತತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ನೋಡು. ಇವೆಲ್ಲ BMTC ದಲ್ಲಿ ಕೇಳಿದಂಥ ಕ್ವಶನ್ಗಳು ರೀ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಕೇಳಿದಪ್ಪ ಅಂತಂದ್ರೆ CNGಯ ವಿಸ್ತೃತ ರೂಪವೇನು? ದ ಎಕ್ಸ್ಪಾಂಡೆಡ್ ಫಾರ್ಮ್ ಆಫ್ CNG ಅಂತಂದ್ರೆ ಏನ್ರಿ, ನಿಮಗೆ ಗೊತ್ತೈತೆ ಆನ್ಸರ್ ಏನಪ್ಪ ಅಂತಂದ್ರೆ ಕ್ಯಾಥೋಡ್ ನಿಯಾನ್ ಗ್ಯಾಸ್ ಅಲ್ಲ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. CNG ಅಂತಂದ್ರೆ ಏನ್ರಿ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಈಗ ನೋಡ್ರಿ, ಕಾರ್ ಒಳಗೆ ಪೆಟ್ರೋಲ ಮತ್ತು CNG ಎರಡೂ ಬಂದಿರ್ತಾವೆ. CNG ಕಾರ್ ಇರ್ತಾವೆ ಗೊತ್ತ್ರಿ, ಅವನ್ನ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಪೆಟ್ರೋಲ್ಗಳ ಅದು ಬದಲಿಯಾಗಿ ಏನು ಮಾಡ್ತಾರೆ ಅಂತಂದ್ರೆ ಯೂಸ್ ಮಾಡ್ತಾರೆ ಕಾರ್ಗಳಲ್ಲಿ. ಅದು ಏನು ಮಾಡ್ತದಪ್ಪ ಅಂತಂತಂದ್ರೆ ಇಂಜಿನ್ ರನ್ ಆಗಕ್ಕೆ ಏನಾಗುತ್ತೆ ಅಂತಂದ್ರೆ ಯೂಸ್ ಆಗುತ್ತೆ ಅದು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಆನ್ಸರ್ ಏನು ರೀತಿರದ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ? ನೋಡ್ರಿ, ವಿಚ್ ಆಫ್ ದಿ ಫಾಲೋಯಿಂಗ್ ಗ್ಯಾಸಸ್ ಡೂ ಪ್ಲಾಂಟ್ಸ್ ಬ್ರೀತ್ ಆರ್ ರೆಸ್ಪೈರ್ ಅಂತೇಳಿ ಕೇಳಿದಾರು. ಏನೈತಪ್ಪ ಅಂತಂತಂದ್ರೆ ಒಂದನೇ ಆಪ್ಷನ್ ಆಮ್ಲಜನಕ, ಎರಡನೇ ಆಪ್ಷನ್ ಏನೈತಿ ಇಂಗಾಲದ ಡೈಆಕ್ಸೈಡ್, ಮೂರನೇ ಆಪ್ಷನ್ ಸಾರಜನಕ ಐತಿ, ನಾಲ್ಕನೇ ಆಪ್ಷನ್ ಹೀಲಿಯಂ ಐತಿ. ನೋಡ್ರಿ, ನಿಮಗೆ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂತಂದ್ರೆ ಸಸ್ಯಗಳು ನಾರ್ಮಲ್ ಆಗಿ ಹೆಂಗೆ ಮನುಷ್ಯರು ಉಸಿರಾಡ್ತಾರಲ್ಲ ಹಂಗೆ ಏನಪ್ಪ ಅಂತಂದ್ರೆ ಸಸ್ಯಗಳನ್ನು ಉಸಿರಾಡ್ತಾವೆ. ಅದೇನಪ್ಪ ಉಸಿರಾಡುವಾಗ ಒಬ್ಬೊಬ್ಬರು ಇದಿರ್ತತಿ, ಏನಂತಾರು ಈ ಸಸ್ಯಗಳು ಇದ್ರಾಗ ಏನದ ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಉಸಿರಾಟಕ್ಕೆ ಬಳಸಿಕೊಳ್ಳುತ್ತವೆ ಅಂತೇಳಿ ತಪ್ಪರಾದ. ಇಂಗಾಲದ ಡೈಆಕ್ಸೈಡ್ನ ಎಲ್ಲಿ ಬಳಸ್ತಪ್ಪ ಅಂತಂದ್ರೆ ಸಸ್ಯಗಳು ಆಹಾರ ತಯಾರಿಕೆಯಲ್ಲಿ ಬಳಸುತ್ತವೆ. ಇಂಗಾಲದ ಡೈಆಕ್ಸೈಡ್ನ ಎಲ್ಲಿ ಬಳಸ್ತಪ್ಪ ಅಂತಂತಂದ್ರೆ ಆಹಾರ ತಯಾರಿಕೆಯಲ್ಲಿ.
ಆಹಾರ ತಯಾರಿಕೆಯಲ್ಲಿ ಮಾತ್ರ ಏನು ಮಾಡ್ತಾವಪ್ಪ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ ಬಳಸ್ತಾವೆ ಆಹಾರ ತಯಾರಿಕೆಯಲ್ಲಿ. ಆದ್ರೆ ನಾರ್ಮಲ್ ಆಗಿ ಉಸಿರಾಡಕತ್ತಪ್ಪ ಅಂತಂತಂದ್ರೆ ಏನಂತಂದ್ರೆ ಆಮ್ಲಜನಕವನ್ನು ಯೂಸ್ ಮಾಡ್ತಾವು. ಅವು ಎಲ್ಲ ಜೀವಿಗಳ ರೀತಿಯಲ್ಲಿ ಆಮ್ಲಜನಕವನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ಉಸಿರಾಟಕ್ಕೆ ಬಳಸಿಕೊಳ್ಳುತ್ತವೆ. ಯಾವಾಗಪ್ಪ ಅಂತಂದ್ರೆ ಈಗ ಮಾರ್ನಿಂಗ್ ಹೊತ್ತು ಏನು ಮಾಡ್ತಾರೆ ಅಂತಂತಂದ್ರೆ ಅವು ಏನು ಮಾಡ್ತಿರ್ತಾವೆ, ನಾರ್ಮಲಾಗಿ ಉಸಿರಾಡ್ತಿರ್ತಾವೆ ರೀ. ನಾರ್ಮಲಾಗಿ ಏನು ಮಾಡ್ತಾವಪ್ಪ ಅಂತಂದ್ರೆ ಉಸಿರಾಡ್ತಿರ್ತಾವೆ. ಅವಾಗ ಏನು ಮಾಡ್ತಾವಪ್ಪ ಅಂತಂದ್ರೆ ಆಮ್ಲಜನಕವನ್ನು ಉಸಿರಾಟ ಕ್ರಿಯೆಯಲ್ಲಿ ಏನು ಮಾಡ್ತಾವ ಅಂದ್ರೆ ತಗೋತಾವೆ, ಇಂಗಾಲದ ಡೈಆಕ್ಸೈಡ್ನ ಹೊರಗೆ ಬಿಡ್ತಾವೆ. ಅದಕ್ಕೆ ಏನಂತಿರ್ತಾರೆ ಗೊತ್ತಿರಿ, ರಾತ್ರಿ ಹೊತ್ತು ಈ ಗಿಡದ ತೆಳಗೆ ಮಕ್ಕೋಬೇಡ್ರಿ ಅಂತಿರ್ತಾರೆ. ಯಾಕಪ್ಪ ಅಂತಂತಂದ್ರೆ ರಾತ್ರಿ ಹೊತ್ತವ ಆಹಾರವನ್ನು ತಯಾರಿಸಿರಂಗಿಲ್ಲ ರೀ, ರಾತ್ರಿ ಹೊತ್ತ ಉಸಿರಾಡ್ತಿರ್ತಾವೆ, ಮಾರ್ನಿಂಗು ಉಸಿರಾಡ್ತಿರ್ತಾವೆ. ಮಾರ್ನಿಂಗ್ ಏನಪ್ಪ ಅಂತಂದ್ರೆ ಆಹಾರವನ್ನು ತಯಾರು ಮಾಡ್ತಿರ್ತಾವೆ. ಯಾಕೆ ಆಹಾರವನ್ನು ತಯಾರು ಮಾಡ್ತಿರ್ತಾವಪ್ಪ ಅಂದ್ರೆ ಸೂರ್ಯನ ಬೆಳಕಿರ್ತೈತಿ ರೀ, ಮುಂಜಾನೆ ಏನಿರ್ತೈತಿ ಸೂರ್ಯನ ಬೆಳಕಿರ್ತೈತಿ. ಅವಾಗ ಏನಪ್ಪ ಅಂದ್ರೆ ಆಹಾರವನ್ನು ತಯಾರಿಸಿರ್ತಾವೆ. ಅವಾಗ ಏನು ಮಾಡ್ತಾವ ಅಂತಂದ್ರೆ ಅವ ಇಂಗಾಲದ ಡೈಆಕ್ಸೈಡ್ನ ತಗೋತಿರ್ತಾವೆ. ಅದ ರಾತ್ರಿ ಹೊತ್ನಾಗ ಏನು ಮಾಡ್ತಾವ ಅಂದ್ರೆ ಸೂರ್ಯನ ಬೆಳಕು ಇರಂಗಿಲ್ಲ, ಸೂರ್ಯನ ಬೆಳಕು ಇಲ್ಲಪ್ಪ ಅಂತಂತಂದ್ರೆ ಅವ ಆಹಾರವನ್ನು ತಯಾರಿಸಂಗಿಲ್ಲ, ಅವಾಗ ನಾರ್ಮಲಾಗಿ ಉಸಿರಾಡ್ತಿರ್ತಾವೆ. ಅವಾಗ ರಾತ್ರಿ ಹೊತ್ತು ಏನಾಕತ್ರಿ, ನಾರ್ಮಲಾಗಿ ಆಮ್ಲಜನಕವನ್ನು ತಗೋತಿರ್ತಾವೆ, ಇಂಗಾಲದ ಡೈಆಕ್ಸೈಡ್ ಬಿಡ್ತಿರ್ತಾವೆ. ಅದಕ್ಕೆ ರಾತ್ರಿ ಹೊತ್ತು ಯಾರು ಇದನ್ನ ಗಿಡ ತೆಳಗೆ ಮಕ್ಕೋಕತ್ರಪ್ಪ ಅಂತಂದ್ರೆ ಅಲ್ಲಿ ಏನಿರ್ತೈತಿ, ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರತ್ತೆ. ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರುತ್ತದೆ. ಅದಕ್ಕೆ ರಾತ್ರಿ ಹೊತ್ತು ಗಿಡ ತೆಳಗೆ ಮಕ್ಕೋಬೇಡ್ರಿ ಅಂತಿರ್ತಾರೆ. ಸೊ ಇಲ್ಲಿ ಏನೈತಪ್ಪ ಅಂದ್ರೆ ಆನ್ಸರ್, ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡ್ತಾವ ಅಂತಂದ್ರೆ ಅವು ನಾರ್ಮಲಾಗಿ ಎಲ್ಲ ರೀತಿ ಏನು ಮಾಡ್ತಾವ ಅಂದ್ರೆ ಆಮ್ಲಜನಕವನ್ನು ತೆಗೆದುಕೊಳ್ತಾವೆ ಉಸಿರಾಡಕ್ಕಾಗಿ. ಇಂಗಾಲದ ಡೈಆಕ್ಸೈಡ್ ಅಲ್ಲ, ಆಮ್ಲಜನಕ. ಆನ್ಸರ್ ಏನು ರೀತಿ ಆಮ್ಲಜನಕ. ನೋಡ್ರಿ ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಅಂತಂದ್ರೆ ಏನ್ರಿ, ರಿನ್ಯೂಯೇಬಲ್ ಅಂತಂದ್ರೆ ಏನ್ರಿ, ರಿನ್ಯೂಯೇಬಲ್ ಅಂದ್ರೆ ಏನ್ರಿ, ಆ ಶಕ್ತಿಯನ್ನ ಹೋಳ್ಪ ಅಂತಂತಂದ್ರೆ ಅದನ್ನ ನೀವು ಮರಳಿ ಮತ್ತು ಉತ್ಪಾದನೆ ಮಾಡಬಹುದು. ಈಗ ಉದಾಹರಣೆ ನೋಡ್ರಿ, ಪೆಟ್ರೋಲ್ ಇರ್ತೈತಿ, ಆಮೇಲೆ ಡೀಸೆಲ್ ಇರ್ತೈತಿ, ಅವ್ನೇನ್ ಮಾಡ್ತಾರೆ ಅಂದ್ರೆ ಸುಟ್ಟಾದ್ಮೇಲೆ ಏನಾಗತ್ತೆ ರೀ, ಎನರ್ಜಿ ರಿಲೀಸ್ ಆಗುತ್ತೆ. ಆದ್ರೆ ನೀವು ಅದನ್ನ ಮತ್ತೆ ಹೊಳ್ಳಿ ಏನು ಮಾಡ್ಬೋದು ಅಂದ್ರೆ ಅದನ್ನ ಸುಟ್ಟಿದ್ದನ್ನ ಮತ್ತೆ ಹೊಳ್ಳಿ ಪಡಿಬೋದೇನ್ರಿ, ಪಡಿಯೋಕ್ಕಾಗಲ್ಲ. ಅದೇ ಸೂರ್ಯನ ಬೆಳಕು ಏನಪ್ಪಾ ಅಂತಂದ್ರೆ ನಾನ್ ರಿನ್ಯೂಯಬಲ್ ಎನರ್ಜಿ ಇರೋದು. ಅದೇನಪ್ಪಾ ಅಂತಂತಂದ್ರೆ ನೀವು ಮರುಬಳಕೆಯನ್ನು ಮಾಡ್ಬೋದು. ಎಷ್ಟು ಯೂಸ್ ಮಾಡ್ರಿ ಏನೋ ಆಗಲ್ಲ, ಹತ್ರ ಖಾಲಿ ಆಗಲ್ಲ. ಸೂರ್ಯನ ಬೆಳಕಾಗಿರ್ಬೋದು, ಗಾಳಿ ಆಗಿರ್ಬೋದು, ಆಮೇಲೆ ಇದ್ರದ್ದು ನೆಕ್ಸ್ಟ್ ಏನಂತಂದ್ರೆ ಉಳ್ಕಿದೆಲ್ಲ ಏನಪ್ಪ ಅಂದ್ರೆ ಹೊಳ್ಳಿ ಮರಳಿಯನ್ನು ಯೂಸ್ ಮಾಡ್ಬೋದು ಅಂದ್ರೆ ಯೂಸ್ ಮಾಡ್ಬೋದು ನಾವು. ಅದಕ್ಕೆ ಉದಾಹರಣೆ ನೋಡ್ರಿ, ಇಲ್ಲೇ ಕಲ್ಲಿದ್ದಲು ನೀವು ಒಂದ್ಸಲ ಯೂಸ್ ಮಾಡಿರಪ್ಪ ಅಂತಂತಂದ್ರೆ ಅದ್ರ ಬಳಕೆ ಆತಂತಂದ್ರೆ ಮತ್ತೆ ಮರಳಿ ಯೂಸ್ ಮಾಡಕ್ಕೆ ಬರತ್ತೇನ್ರಿ, ಬರಲ್ಲ. ಇದು ಆನ್ಸರ್ ಆಗಲ್ಲ. ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್, ಇದು ಏನಪ್ಪಾ ಅಂತಂತಂದ್ರೆ ಇದನ್ನ ಒಂದ್ಸಲ ಯೂಸ್ ಮಾಡ್ರಿ ಅಂತ ಹೇಳ್ತಿಕೋರಿ, ನೈಸರ್ಗಿಕ ಅನಿಲ, ಅದರಿಂದ ಶಕ್ತಿ ಬಿಡುಗಡೆ ಆತ ಅಂತ ಹೇಳ್ತಿಕೋರಿ. ಅದನ್ನ ಮತ್ತೆ ಏನಾಗಲ್ಲ ಅಂತ ಅಂದ್ರೆ ಮರಳಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಸೌರಶಕ್ತಿ, ಈ ನೋಡ್ರಿ ಸೌರಶಕ್ತಿ ಅಂತಂದ್ರೆ ಸೋಲಾರ್ ಎನರ್ಜಿ, ಅದನ್ನ ನೀವು ಯೂಸ್ ಮಾಡಿರಿ ಅಂತಂದ್ರೆ ಮರಳಿ ನೀವು ಎಷ್ಟು ಬೇಕಾದ ಸಲ ಅದನ್ನ ಯೂಸ್ ಮಾಡ್ಬೋದು. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದಕ್ಕೆ ರಿನ್ಯೂಯೇಬಲ್ ಎನರ್ಜಿಗೆ ಆನ್ಸರ್ ಏನಾಗತ್ತೆ ರೀ, ಇದಾಗತ್ತೆ. ಯಾವ್ದ್ರಿ, ಸೋಲಾರ್ ಎನರ್ಜಿ. ಆನ್ಸರ್ ಏನ್ರಿ, ಸೋಲಾರ್ ಎನರ್ಜಿ ಆಗುತ್ತದೆ. ಪೆಟ್ರೋಲಿಯಮನ್ನು ಒಂದ್ಸಲ ಯೂಸ್ ಮಾಡಿರಪ್ಪ ಅಂತಂದ್ರೆ ಅದು ಮರಳಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಅದಕ್ಕೂ ಏನಾಗಲ್ಲಪ್ಪ ಅಂದ್ರೆ ಪೆಟ್ರೋಲಿಯಂ ಆನ್ಸರ್ ಆಗಲ್ಲ. ನೋಡ್ರಿ, ಗಾಳಿ ಶಕ್ತಿ ಆಗಿರ್ಬೋದು, ಸೌರಶಕ್ತಿ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂತಂದ್ರೆ ರಿನ್ಯೂಯಬಲ್ ಎನರ್ಜಿ. ರಿನ್ಯೂಯಬಲ್ ಅಂತಂದ್ರೆ ಅದು ಮರಳಿ ನೀವು ಎಷ್ಟು ಬೇಕಾದಷ್ಟು ಬಾರಿ ಏನು ಮಾಡ್ಬೋದು ಅಂತಂದ್ರೆ ಉತ್ಪಾದಿಸಬಹುದು. ಅದ ಕಲ್ಲಿದ್ದಲು ಪೆಟ್ರೋಲ್ಗಳನ್ನ ಒಂದ್ಸಲ ಉತ್ಪಾದಿಸ್ಯಾರ ಅಂತಂದ್ರೆ ಅದ ಹೊಳ್ಳಿ ಉತ್ಪಾದನೆ ಮಾಡಕ್ ಆಗುವುದಿಲ್ಲ. ಸೊ ಏನಪ್ಪಾ ಅಂತಂತಂದ್ರೆ ನೋಡ್ರಿ, ಇವೆಲ್ಲ ಯಾವಪ್ಪ ಅಂತಂದ್ರೆ BMTCಯಲ್ಲಿ ಕೇಳಿದಂಥ ಕ್ವಶನ್ಗಳು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಕ್ವಶನ್ ಐತ್ರಿ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಪ್ಪಾ ಅಂತಂದ್ರೆ ಜಡತ್ವದ ನಿಯಮ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಜಡತ್ವದ ನಿಯಮ. ಇದು ಏನಪ್ಪಾ ಅಂತಂತಂದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ನೀವು ಒಂದನೇ ನಿಯಮ ಬಗ್ಗೆ, ನ್ಯೂಟನ್ನ ಒಂದನೇ ನಿಯಮ ಬಗ್ಗೆ ತಿಳ್ಕೊಬೇಕು. ಆ ಒಂದನೇ ನಿಯಮಗಳನ್ನ ಏನು ಮಾಡಬೇಕು ಅಂದ್ರೆ ವಿತ್ ಕಾನ್ಸೆಪ್ಟ್, ನ್ಯೂಟನ್ನ ಒಂದನೇ ನಿಯಮ ಅಂದ್ರೆ ಏನ, ಎರಡನೇ ನಿಯಮ ಅಂದ್ರೆ ಏನ, ಉದಾಹರಣೆ ಏನ, ಜಡತ್ವ ಅಂದ್ರೆ ಏನ, ಇನರ್ಷಿಯಾ ಅಂತಂದ್ರೆ ಏನ, ಇವುಗಳ ಬಗ್ಗೆ ಎಲ್ಲ ನೋಡ್ಕೊಂಡು ಏನು ಮಾಡೋದಂದ್ರೆ ಕ್ವಶನ್ನ ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಒಳಗೆ. ಇದೇನಪ್ಪ ಅಂತಂದ್ರೆ BMTC ಲಾಸ್ಟ್ ಕ್ವಶನ್ ರೀ, ಇದು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಆದಂಗೆ. ಅದು ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ಈ ಕ್ವಶನ್ನ ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ ಅಂತ. Please like and subscribe. It would help me.